ಕಾರ್ಯವು ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಕೃಷ್ಣನಿಗೆ ಸುಮಾರು 10-11 ವರ್ಷ ಆಗುವಲ್ಲಿಯ ತನಕದ ಕಥೆಯನ್ನು ನಿನ್ನೆ ಶ್ರವಣ ಮಾಡಿದ್ದೇವೆ. ಕೃಷ್ಣನ ರಾಸಲೀಲೆಯ ಕಥೆ ಅದು 7ನೇ ವರ್ಷದ ಕಥೆ. ಆಮೇಲೆ ಕೈಯಲ್ಲಿ ಒಂದು ವೇಣು ಬಂತು. ವೇಣುವನ್ನು ಹಿಡಿಕೊಂಡು ಗೋವುಗಳನ್ನು ವೃಂದಾವನದ ತಟದಲ್ಲಿ ಪಾಲನೆ ಮಾಡುವ ಕೆಲಸ ಮಾಡ್ತಾ ಇದ್ದ. ಆತ ವೇಣುನಾದ ಮಾಡ್ತಾ ಇದ್ದಾನೆ ಅಂತಾದರೆ ಪ್ರಕೃತಿಯೇ ತನ್ನನ್ನು ತಾನು ಮರೆತು ಅದನ್ನು ಶ್ರವಣ ಮಾಡ್ತಾ ಇತ್ತಂತೆ. ಹರಿಯುವ ನೀರು ಜುಳುಜುಳು ಅಂತ ಶಬ್ದ ಮಾಡಿಕೊಂಡು ಹರಿತಾ ಇದ್ದದ್ದು ಶಬ್ದವನ್ನು ನಿಲ್ಲಿಸಿ ವೇಣುನಾದವನ್ನು ಕೇಳುವುದಕ್ಕೆ ತೊಂದರೆ ಆಗಬಾರ್ದು ಅಂತ. ಮರಗಳು ಪಟಪಟ ಅಂತ ಗಾಳಿಗೆ ಶಬ್ದ ಮಾಡ್ತಾ ಇದ್ರೆ ಇವ ವೇಣುನಾದ ಶುರು ಮಾಡಿದರೆ ಮರಗಳು ಶಬ್ದವನ್ನು ನಿಲ್ಲಿಸ್ತಾ ಇದ್ವಂತೆ. ಕರುಗಳು ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿತಾ ಇದ್ದಂತಹ ಕರುಗಳು ಕೂಡ ವೇಣುನಾದ ಸುರಾಯಿತು ಅಂತ ಇದ್ರೆ ಚಿತ್ರದಲ್ಲಿ ಬರೆದ ಕರುಗಳ ಹಾಗೆ ನಿಂತು ಬಿಡ್ತಾ ಇದ್ದವಂತೆ, ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು. ಹಸಿ ಹುಲ್ಲು ಮೇಯ್ತಾ ಇದ್ದಂತಹ ಹಸುಗಳು ಹಾಗೆ. ಅತ್ಯಂತ ಕ್ರೂರವಾದ ಒಂದು ಹದ್ದಿಗೆ ಅಪರೂಪಕ್ಕೆ ಒಂದು ಇಲಿ ಸಿಕ್ಕಿದ್ದು ಬಾಯಿಯಲ್ಲಿ. ವೇಣುನಾದ ಕೇಳಿಸಿದ್ದೆ ತಡ ಅದಕ್ಕೆ ಎಲ್ಲಿದ್ದೇನೆ ಏನು ತಿಂತಾ ಇದ್ದೇನೆ ಅಂತ ಮರೆತು ಹೋಗಿ ಬಾಯಿಯಿಂದ ಇಲಿ ಹಾಗೆ ಕೆಳಗೆ ಬಿತ್ತಂತೆ. ಕೃಷ್ಣನ ಪಾದದ ಹತ್ತಿರವೇ ಬಿದ್ದಿತ್ತು. ವೇಣುನಾದವನ್ನು ಶ್ರವಣ ಮಾಡ್ತಾ ಬಿದ್ದ ಪೆಟ್ಟು ಎಲ್ಲ ಹೋಗಿ ಶಾಂತವಾಗಿ ಪುನರುಜ್ಜೀವನವನ್ನು ಪಡೆದು ಹೋಗಿ ಬಿಲದಲ್ಲಿ ಕೂತ ಅದು ಕೇಳಿಸಿಕೊಂಡಿತಂತೆ. ವಾಮ ಬಾಹುಕೃತ ವಾಮ ಕಪೋಲ ಅಂತ ಅವನು ನಿಂತು ವೇಣುವನ್ನು ಹಿಡಿದು ನಿಂತಿರುವ ಒಂದು ಸ್ವರೂಪವೇ ಹಾಗೆ ಕೃಷ್ಣನದ್ದು. ವೇದ ಘೋಷ ಸಾಮ ಗಾನ ಅದು ಅದರಿಂದ ಬರ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಪ್ರಕೃತಿಯೇ ತನ್ನನ್ನು ಅದಕ್ಕೆ ಒಡ್ಡಿಕೊಳ್ತಾ ಇತ್ತು. ಇಲ್ಲೆಲ್ಲ ನೀರು ಶಬ್ದ ಮಾಡದೆ ಕೇಳ್ತಾ ಇತ್ತು ಅಂದರೆ ಏನು? ನಮ್ಮಲ್ಲಿ ಬರೀ ನೀರು ಅಂದರೆ ಜಡ ಅಲ್ವಾ? ನೀರಿನಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ, ಭಾಗೀರಥ್ಯಾದಿ ತೀರ್ಥಾಭಿಮಾನಿಗಳಿದ್ದಾರೆ. ಮರಗಳು ಅಂತೇಳಿದರೆ ಮರಕ್ಕೂ ಅಭಿಮಾನಿಗಳಿದ್ದಾರೆ, ಚೇತನಗಳಿದ್ದಾವೆ, ಅವೆಲ್ಲವೂ ಕೇಳ್ತಾ ಇದ್ದಾವೆ ಅಂತ ಅರ್ಥ. ಅಂತಹ ಕೃಷ್ಣ ಈಗ ಹಸುಗಳನ್ನು ಪಾಲನೆ ಮಾಡ್ತಾ ಇದ್ದವ ದೊಡ್ಡವನಾಗಿದ್ದಾನೆ. ಬಕಾಸುರ ವ್ಯೋಮಾಸುರ ಮೊದಲಾದಂತಹ ದುಷ್ಟರ ಸಂಹಾರಗಳಾಗಿದ್ದಾವೆ. ಇಷ್ಟರಲ್ಲಿ ಆ ಕಡೆ ಮಥುರೆಯಲ್ಲಿ ಕಂಸನಿಗೆ ಕೃಷ್ಣ ವಸುದೇವ ಇವರಿಗೆ ಪಿತೃಪುತ್ರ ಭಾವ ಸಂಬಂಧ ಅನ್ನೋ ವಿಷಯ ಮೊದಲು ಗೊತ್ತಾದದ್ದು ನಾರದರ ಮೂಲಕ. ನೀನು ಕಳಿಸಿದ ದೈತ್ಯರೆಲ್ಲ ನಾಶ ಆಗ್ತಾ ಇದ್ದಾರೆ, ಯಾರು ಕೊಂದದ್ದು ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ ಕಂಸ, ಅದು ಹೀಗೆ, ನಿನ್ನ ವಸುದೇವ ಸಾಚ ಅಂತ ತಿಳ್ಕೊಳ್ಬೇಡ ಅಂತ ನಾರದರು ಸಮಗ್ರ ವಿಷಯವನ್ನು ಕೂಡ ಕಂಸನಿಗೆ ಹೇಳಿದರು. ಕಂಸನಿಗೊಂದು ಸಿಟ್ಟು ಬಂತು. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ವಸುದೇವನನ್ನು ಈಗಲೇ ಕತ್ತರಿಸ್ತೇನೆ ಅಂತ ಹೊರಟ. ನಾರದರು ತಡೆದರು, ಈಗ ಕತ್ತರಿಸಬೇಡ, ಅವನು ಇಷ್ಟು ಅಪಚಾರ ಮಾಡಿದ್ದಾನೆ ಅಂತ ಆದ ಮೇಲೆ ಅವನ ಮಗನ ಜೊತೆಗೆ ಇವನನ್ನು ಸಾಯಿಸಬೇಕು, ಆಗಲೇ ಅವನಿಗೆ ಸರಿಯಾದ ಶಿಕ್ಷೆ ಆಗುವುದು ಅಂತೂ ನಾರದರು ಎಲ್ಲವನ್ನು ನಿರ್ವಾಹ ಮಾಡುವುದರಲ್ಲಿ ಸಮರ್ಥರು. ಹಾಗೆ ಕೃಷ್ಣನನ್ನು ಮಥುರೆಗೆ ಕರೆಸಿಕೊಂಡು ಅಲ್ಲಿ ಸಾಯಿಸಬೇಕು ಅಂತ ಕಂಸ ಆಲೋಚನೆ ಮಾಡಿದ. ಕಂಸ ಒಂದು ದೊಡ್ಡ ಸಭೆ ಏರ್ಪಡಿಸಿದ.
ಸಭೆಯಲ್ಲಿ ಅಕ್ರೂರನಿಂದ ಹಿಡ್ಕೊಂಡು ಅಳಿದುಳಿದ ದೈತ್ಯರುಗಳೆಲ್ಲ ಆ ಸಭೆಯಲ್ಲಿದ್ದಾರೆ. ಅವರೆಲ್ಲರ ಮುಂದೆ ನಿರೂಪಣೆ ಮಾಡಿದ, ನಾನು ಬಲರಾಮಕೃಷ್ಣರನ್ನು ಕರೆಸುವವನಿದ್ದೇನೆ ಈ ಊರಿಗೆ. ಅವನನ್ನು ಕರೆಸುವ ಉದ್ದೇಶ ಬಿಲ್ಲ ಹಬ್ಬ, ಹತ್ತಿರದಲ್ಲೇ ಅವರದ್ದೊಂದು ವಾರ್ಷಿಕವಾಗಿ ನಡೆಯುವ ದೊಡ್ಡ ಹಬ್ಬ, 12 ವರ್ಷಕ್ಕೆ ಭಾರಿ ಗೌಜಿಯಲ್ಲಿ ನಡೆಸುವಂಥ ಹಬ್ಬ ಅಂತೆ ಅದು. ಆ ಹಬ್ಬದಲ್ಲಿ ಅನೇಕ ಮಂಚಗಳನ್ನು ಹಾಕಿ ಅನೇಕ ಜಟ್ಟಿಗಳು ಎಲ್ಲ ಯುದ್ಧ ಮಾಡುವುದೆಲ್ಲ ಇರ್ತದೆ. ನಮ್ದು ಹೇಗೆ ಕೃಷ್ಣನ ಒಂದು ಉತ್ಸವದಲ್ಲಿ ಹತ್ತಿ ಒಬ್ಬರ ತಲೆ ಮೇಲೆ ಹತ್ತಿ ಹೋಗಿ ಹೊಡೆಯುವುದೆಲ್ಲ ಉಂಟಲ್ಲ, ವಿಟ್ಲ ಬಂಡಿ ಉತ್ಸವ ಅಂತೇಳಿ, ಹಾಗೆ ಮಲ್ಲ ಯುದ್ಧಗಳು, ಹುಲಿ ವೇಷಗಳು ಇತ್ಯಾದಿಗಳಲ್ಲಿದ್ದ ಹಾಗೆ ಇವರಲ್ಲಿ ಬಿಲ್ಲ ಹಬ್ಬಕ್ಕೆ ಭಾರಿ ಮಲ್ಲ ಯುದ್ಧಗಳೆಲ್ಲ, ಮಲ್ಲರೆಲ್ಲ ಬಂದು ಯುದ್ಧ ಮಾಡುವುದು. ಅದರಲ್ಲೂ ಬಲರಾಮ ಕೃಷ್ಣ ಮಹಾಮಲ್ಲರು ಭಾರಿ ಊರಿನಲ್ಲಿ ಸೇರಿಸಿದ್ದಾರೆ ಜನರನ್ನು. ಭಾರಿ ಮಳೆ ಬಂದಾಗಲೂ ಕೂಡ ಪರ್ವತವನ್ನು ಎತ್ತಿ ಹಿಡಿಯುವಷ್ಟು ಸಾಮರ್ಥ್ಯ ಉಂಟು, ಇದೆಲ್ಲ ಕೇಳಿದ್ದಾನೆ ಕಂಸ. ಅಂಥವರನ್ನು ಇಲ್ಲಿ ಕರೆಸಿ ನಮ್ಮ ಚಾಣೂರ ಮುಷ್ಟಿಕರಂತಹ ಮಹಾಮಲ್ಲರ ಜೊತೆಗೆ ಕಾದಾಡಿಸಬೇಕು. ಇಷ್ಟಕ್ಕೆ ಅವರನ್ನು ಕರೆಯೋದು, ಅವರು ಬರಲಿ, ಕರೆಸುವ ಕೆಲಸ ಮಾಡಿ, ಆಮೇಲೆ ಅವರನ್ನು ಹೇಗೆ ಮುಗಿಸಬೇಕೋ ಉಳಿಸಬೇಕೋ ಅದನ್ನು ನಾನು ನೋಡಿದ ಮೇಲೆ, ಸಾಕ್ಷಾತ್ ದರ್ಶನ ಮಾಡಿದ ಮೇಲೆ ತೀರ್ಮಾನ ಮಾಡುವುದು ಅಂತ. ಅದರಿಂದ ಸಾಯಿಸ್ತೇನೆ ಅಂತ ಉದ್ಘೋಷಣೆ ಮಾಡಲಿಲ್ಲ ಆ ಸಭೆಯಲ್ಲಿ. ನಾನು ಸಾಯಿಸುವುದಕ್ಕೇ ಕರೆಸುವುದು ಅಂತ ಉದ್ಘೋಷಣೆ ಇಲ್ಲ. ನನ್ನ ಅಳಿಯಂದಿರು ವಸುದೇವ ಇಷ್ಟು ಅಪಚಾರ ಮಾಡಿಟ್ಟಿದ್ದಾನೆ, ಆದ್ದರಿಂದ ಅವರನ್ನು ಒಂದು ಸಲ ಕರೆಸಬೇಕು ನಾನು ಅಂತ. ಅದಕ್ಕೋಸ್ಕರ ಅಕ್ರೂರನನ್ನೇ ಕಳಿಸುವ ವ್ಯವಸ್ಥೆ ಆಯಿತು. ಅಕ್ರೂರನ ಭಕ್ತಿ ಏನು ಅನ್ನುವುದು ಅಕ್ರೂರ ಹೋದ ಸಂದರ್ಭದಲ್ಲಿ ಅರ್ಥವಾಗ್ತದೆ. ಅಕ್ರೂರ ಬಲರಾಮಕೃಷ್ಣನನ್ನು ಕರ್ಕೊಂಡು ಬಂದ. ಆದರೆ ಅಲ್ಲಿಯ ಮಹಿಳಾ ಸಂಘ ಬಿಡಲಿಲ್ಲ ಕೃಷ್ಣನನ್ನು ಬರಲಿಕ್ಕೆ. ಹಳ್ಳಿಯಿಂದ ಇವ ಪಟ್ಟಣಕ್ಕೆ ಹೋದರೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ ಅಂತ ಸಾಮಾನ್ಯ ಒಂದು ವ್ಯಾಪ್ತಿಯಿಂದ ನಿಶ್ಚಿತವಾದದ್ದು. ಆದ್ದರಿಂದ ಕೃಷ್ಣ ಅಷ್ಟೇ ಅಲ್ಲದೆ ಕಂಸ ಮಹಾ ದುರುಳ. ಅಲ್ಲಿಗೆ ಕೃಷ್ಣ ಹೋದರೆ ಕೃಷ್ಣನಿಗೆ ತುಂಬ ಅಪಾಯ ಇದೆ. ಕೃಷ್ಣನ ನಮಗೆ ಎಂಥ ಅಪಾಯ ಬಂದರೂ ನಾವು ಸಹಿಸಬಲ್ಲೆವು, ಆದರೆ ಕೃಷ್ಣನಿಗೆ ಅಪಾಯ ಬಂದರೆ ನಾವು ಸಹಿಸಲಾರೆವು ಅಂತ. ಈ ದೃಷ್ಟಿಯಿಂದಲೂ ಕೃಷ್ಣನನ್ನು ತಡೆದರಂತೆ. ನಿಜವಾಗಿ ತಡೆದದ್ದು ಅಂದರೆ ಹೇಗೆ, ಈ ಯಕ್ಷಗಾನದಲ್ಲಿ ಬಂದ ಹಾಗೆ ಇವನ ರಥಕ್ಕೆ ಅಡ್ಡ ಮಲಗಿದ್ದು ಅದೆಲ್ಲ ಅಲ್ಲ. ಅವರು ಲಜ್ಜೆ, ಮುಂದೆ ಬರಲಿಕ್ಕಿಲ್ಲ. ಅಕ್ರೂರ ಬಂದಿದ್ದಾನೆ. ಅಕ್ರೂರ ಕೇವಲ ಕೃಷ್ಣ ಬಲರಾಮರನ್ನು ಮಾತ್ರ ಕರೆದದ್ದಲ್ಲ, ನಂದಗೋಪ ಪ್ರಭೃತಿ ಸಮಗ್ರ ನಿಮ್ಮ ಇಡೀ ಗೋಕುಲವೇ ನಮ್ಮ ಈ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾನೆ. ನಂದಗೋಪ ಒಪ್ಪಿಕೊಂಡಿದ್ದಾನೆ. ಬಲರಾಮಕೃಷ್ಣರನ್ನು ಮಾತ್ರ ನನ್ನದೇ ರಥದಲ್ಲಿ ನಾನು ಕರ್ಕೊಂಡು ಹೋಗುವುದು ಅಂತ ಅತ್ತ ಭಕ್ತಿ ಅವನಿಗೆ. ನನ್ನ ರಥದಲ್ಲೇ ಅವರು ಬರಬೇಕು, ನೀವು ಒಳದಾರಿಯಲ್ಲಿ ಬನ್ನಿ, ನಾವು ಪ್ರಧಾನ ರಸ್ತೆಯಲ್ಲಿ ಹೋಗೋದು. ನಾವು ನಮ್ಮ ರಥ ತಲುಪುವಾಗ ನೀವು ನಡ್ಕೊಂಡು ಬಂದರೂ ಕೂಡ ಮಥುರೆಗೆ ಬರಲಿಕ್ಕೆ ಆಗ್ತದೆ, ನೀವೆಲ್ಲ ಬನ್ನಿ ಅಂತ ಕರೆದಿದ್ದಾನೆ. ಎಲ್ಲರೂ ರಥ ಸಿದ್ಧಪಡಿಸಿದ್ದಾರೆ. ಮರು ದಿವಸ ಬೆಳಗ್ಗೆ ಹೊರಡುವುದಕ್ಕೆ ತಮ್ಮ ತಮ್ಮ ಬಂಡಿಗಳನ್ನು ಸಿದ್ಧ ಮಾಡಿದಂತಹ ಸಂದರ್ಭದಲ್ಲಿ ಕೃಷ್ಣ ರಥವನ್ನೇರಿ ಆಗಿದೆ. ಅಕ್ರೂರ ತಾನೇ ಸಾರಥಿಯಾಗಿ ಕೂತಿದ್ದಾನೆ, ಬಲರಾಮಕೃಷ್ಣರು ರಥ ಏರಿದ್ದಾರೆ. ಹೆಂಗಸರೆಲ್ಲ ಮರದ ಅಡಿಯಲ್ಲಿ ಗೊಳೋ ಅಂತ ಅಳ್ತಾ ಇದ್ದಾರಂತೆ. ಆ ಕಡೆ ಬದಿಯಲ್ಲಿ, ಇಲ್ಲಿ ರಸ್ತೆ ಈ ಕಡೆ ಇದ್ರೆ ಮರದ ಕಡೆಯಲ್ಲಿ ಅಳ್ತಾ ಇದ್ದಾರೆ. ಕೃಷ್ಣ ಹೊರಟಿದ್ದಾನೆ. ಕೃಷ್ಣ ತನ್ನ ಗೆಳೆಯರನ್ನು ಕರೀತಾನೆ, ಸ್ವಲ್ಪ ಅಲ್ಲಿ ಅಳ್ತಾ ಇದ್ದಾರಲ್ಲ ಹುಡುಗಿಯರೆಲ್ಲ, ಅವರಿಗೆಲ್ಲ ಹೇಳು, ರಾಜಕಾರ್ಯದಿಂದ ಹೊರಡ್ತಾ ಇರುವುದು, ರಾಜನೇ ಸ್ವತಃ ಆಹ್ವಾನ ಕೊಟ್ಟಾಗ ಹೊರಡದೆ ಹೋಗುವುದು ತಪ್ಪಾಗ್ತದೆ, ಅದನ್ನ ರಾಜಕಾರ್ಯ ಇದು, ಆದಷ್ಟು ಬೇಗ ಬರ್ತೇನೆ ಅಂತ ಅವರಿಗೊಂದು ಸಮಾಧಾನ ಮಾಡಿ ಅಂತ. ಈ ಹುಡುಗರು ಹೋಗಿ ಅವರಿಗೆಲ್ಲ ಸಮಾಧಾನ ಮಾಡಿದ್ರಂತೆ. ಬೇಗ ಬರ್ತಾನಂತೆ. ಹೌದಾ ಕೃಷ್ಣ ಅಂತ ಅಲ್ಲಿಂದಲೇ ನೇರವಾಗಿ ಬಂದು ಯಾರು ಮಾತಾಡಲಿಲ್ಲ. ಅಲ್ಲಿಂದ ಕಣ್ಣು ರೆಪ್ಪೆಗಳ ಮೂಲಕ ಅಷ್ಟೇ ಕೃಷ್ಣನ ಜೊತೆಗೆ ಮಾತಾಡಿದ್ದಾರೆ. ಕೃಷ್ಣನ ರಥ ಹೊರಟಿದೆ. ಸಾಯಂಕಾಲದ ಹೊತ್ತಿಗೆ ಸೂರ್ಯ ಕೆಂಪಾಗಲಿಕ್ಕೆ ಸುರಾಗ್ತಾ ಇದ್ದಾನೆ ಅಷ್ಟೇ, ಅಷ್ಟು ಹೊತ್ತಿಗೆ ಮಥುರೆಗೆ ಬಂದಾಗಿದೆ. ಮಧ್ಯದಲ್ಲಿ ಸಂಧ್ಯಾವಂದನೆಯೂ ಆಗಿದೆ ಅಕ್ರೂರಂದು. ಸಾಕ್ಷಾತ್ ಕೃಷ್ಣನನ್ನು ಯಮುನೆಯ ನೀರಿನಲ್ಲೂ ಕಂಡವ ಅಕ್ರೂರ. ಇಲ್ಲಿ ಬಂದ ಮೇಲೆ ಅಕ್ರೂರ ಹೇಳಿದ, ನಮ್ಮ ಮನೆಯಲ್ಲೇ ಇವತ್ತು ವಿಶ್ರಾಂತಿ ಅಂತ. ಕೃಷ್ಣ ನಾವು ಹಾಗೆ ಬರುವುದಕ್ಕೆ ಅವಕಾಶ ಇಲ್ಲ, ನಮಗೊಂದು ರಾಜ ಕರೆದಾಗ ಯಾರ್ಯಾರ್ದೋ ಮನೆಗೆ ಹೋಗಬಾರ್ದು, ನೇರ ರಾಜನಲ್ಲಿಗೆ ಹೋಗಿ ಆಮೇಲೆ ಎಷ್ಟು ಜನರ ಮನೆಗೆ ಬೇಕಾದರೂ ಹೋಗ್ಬೋದು. ಅದನ್ನು ನೀನು ಮನೆಗೆ ಹೋಗು, ನಾವು ಒಂದು ಸಲ ಮಥುರೆಯನ್ನು ಇವತ್ತು ಸಾಯಂಕಾಲ ದರ್ಶನ ಮಾಡ್ತೇವೆ. ನಮಗೆ ರಾಜ ಎಲ್ಲಿಯಾದರೂ ವಸತಿ ವ್ಯವಸ್ಥೆಯನ್ನು ಮಾಡಿದರೆ ಅಲ್ಲಿ ಉಳ್ಕೊಳ್ತೇವೆ, ಇಲ್ಲದೆ ಹೋದರೆ ನಮ್ಮ ಹುಡುಗರೆಲ್ಲ ಬಂದಾಗಿದೆ, ಅಷ್ಟೊತ್ತಿಗೆ ಬಂದಾಗಿದೆ ಹುಡುಗರೆಲ್ಲ. ಏನು ಮೈಯಲ್ಲಿ ದೊಡ್ಡ ದೊಡ್ಡ ಕೋಲು ಹಿಡ್ಕೊಂಡು ಬಂದಿದ್ದಾರೆ, ಬೇಕಾಗ್ತದೆ ಅಂತ ಹಿಡ್ಕೊಂಡು ಎಲ್ಲ ಹುಡುಗರು ಬಂದಿದ್ದಾರೆ. ನಂದಗೋಪ ಯಶೋದೆಯರು ಮಾತ್ರ ಸಾವಕಾಶ, ನಾಳೆ ಬೆಳಿಗ್ಗೆ ತಲುಪುವುದಂತೆ. ಅವರೆಲ್ಲ ಹಿರಿಯರೆಲ್ಲ ನಾಳೆ ಬರ್ತಾರೆ, ಹುಡುಗರೆಲ್ಲ ಬಂದಾಗಿದೆ. ಕೃಷ್ಣ ಅವರೆಲ್ಲ ಹುಡುಗರ ಜೊತೆ ಸೇರಿಕೊಂಡು ಒಮ್ಮೆ ಸುತ್ತಾಡ್ಲಿಕ್ಕೆ ಹೊರಟ. ರಸ್ತೆಯಲ್ಲಿ ದೊಡ್ಡ ಗುಂಪಂದೆ, ಸುಮಾರು 60-70 ಜನ ಇದ್ದಾರೆ. ಅವರು ಗುಂಪಲ್ಲಿ ಹೋಗ್ತಾ ಇದ್ದಾರೆ. ಹೋಗುವ ಹೊತ್ತಿಗೆ ಇವರಿಗೆ ಒಬ್ಬೊಬ್ಬರು ಸಿಕ್ಕಿದ್ದು. ಇವನಿಗೆ ಕೃಷ್ಣನಿಗೆ ಮೊದಲು ಸಿಕ್ಕಿದ್ದು ಬಟ್ಟೆಯ ವ್ಯಕ್ತಿ ಸಿಕ್ಕಿದ. ಅಗಸ, ಭಾರಿ ಬಟ್ಟೆಯ ರಾಶಿ, ಕತ್ತೆಯ ಮೇಲೆ ಸೇರಿಕೊಂಡಿದ್ದಾನೆ.
ಇವನು ಕತ್ತೆಯ ಮೇಲೆ ಕೂತಿಲ್ಲ, ಕೆಳಗೆ ಕೂತುಕೊಂಡು ಕತ್ತೆಯ ಮೇಲೆ ಹೇರಿಕೊಂಡು ಸಾಕ್ತಾ ಇದ್ದಾನೆ. ಕೃಷ್ಣನಿಗೆ ಆ ಬಟ್ಟೆಯ ಒಳಗಿರುವ ಬಟ್ಟೆಗಳೆಲ್ಲ ಕಾಣಿಸ್ತಾ ಉಂಟು. ಯಾಕೆಂದ್ರೆ ಇದ್ರೆ ಅದು ಬಹಳ ತೆಳುವಾದ ಬಟ್ಟೆಯಲ್ಲಿ ಅಷ್ಟೂ ಬಟ್ಟೆಗಳನ್ನು ಸುತ್ತಿ ಕಟ್ಟಿದ್ದಾನೆ. ಒಳಗಿರುವ ಫಳಫಳಾಯಮಾನವಾದ ಬಟ್ಟೆಗಳೆಲ್ಲ ಕಾಣಿಸ್ತಾ ಉಂಟು. ಆ ವಿಶೇಷವನ್ನು ನೋಡಿದ. ಇವರ ಊರಲ್ಲಿ ಅಷ್ಟು ತೆಳ್ಳಗಿನ ಬಟ್ಟೆ ಸಿಗುವುದೇ ಇಲ್ಲ. ಹಳ್ಳಿಯಲ್ಲೆಲ್ಲ ಭಾರಿ ದಪ್ಪ ದಪ್ಪ ಬಟ್ಟೆಗಳು ಹಾಕೋದು, ಸಿಟಿಯಲ್ಲಿ ಹಾಗಲ್ಲ, ಎಲ್ಲ ಕಾಣಿಸುವ ಹಾಗೆ ಬಟ್ಟೆ ಹಾಕೋದು ಅಂತ ಅರ್ಥ. ಆ ರೀತಿಯ ಬಟ್ಟೆಯನ್ನು ಇವ ನೋಡಿದ್ದೇ ಮೊದಲು. ಆದ್ರಿಂದ ಕೃಷ್ಣ ಕೇಳ್ತಾನೆ, ಇಂಥ ಬಟ್ಟೆ ಎಲ್ಲ ಉಂಟಲ್ಲ, ಏನಿದು ವಿಶೇಷ ಅಂತ ಅವನ ಹತ್ರ ಕೇಳ್ತಾನೆ. ಮೊದಲು ನಮಸ್ಕಾರ ಹೇಳ್ತಾನೆ ಅಂತ, ನಮಸ್ಕಾರ ಅಂತ ಹೇಳ್ತಾನೆ. ಇವ ನಮಸ್ಕಾರ ಹೇಳಿದ ಕೂಡಲೇ ಅಗಸನಿಗೆ ಸಿಟ್ಟು ಬಂತು. ಈ ಪಟ್ಟಣದಲ್ಲೆಲ್ಲ ಕಷ್ಟ. ಹಳ್ಳಿಯಲ್ಲಿ ದಾರಿಯಲ್ಲಿ ಸಿಕ್ಕಿದವರಿಗೆಲ್ಲ ಒಂದು ನಮಸ್ಕಾರ ಹೇಳಿದ್ರೆ ಎಲ್ರಿಗೂ ಖುಷಿ ಅಲ್ವಾ. ಪಟ್ಟಣದಲ್ಲಿ ಯಾರಿಗಾದ ನಮಸ್ಕಾರ ಹೇಳಿದ್ರೆ ಸಿಟ್ಟು ಬರ್ತದೆ. ಇದೇನು ಈ ಹಳ್ಳಿಯ ಹಾಗೆ ವ್ಯವಹಾರ ಮಾಡ್ತಾನೆ ಅಂತ. ಹಾಗೆ ಅವನಿಗೆ ಸಿಟ್ಟಾಯಿತು. ನಮ್ಮ ಹತ್ರ ರಾಜನ ಅಗಸ, ನಾನು ಸಾಮಾನ್ಯ ಅಲ್ಲ, ಅಗಸ ರಾಜ. ಅಂಥ ವ್ಯಕ್ತಿ ಹತ್ರ ಈ ಹಳ್ಳಿಯ ಪೌರರು ನಮ್ಮ ಹತ್ರ ಮಾತಾಡಿಸುವುದಂದ್ರೆ ಏನು ಅಂತ ಅಹಂಕಾರ ಒಂದು. ಅವ ಒಂದು ರೀತಿಯಲ್ಲಿ ಈತನನ್ನು ಒಂದು ಮೂರ್ಖ ಅನ್ನುವ ಶಬ್ದದಲ್ಲಿ ಬಳಸ್ತಾನೆ. ಅವ ಮಂದನಾಗಿ ಮಾತಾಡ್ತಾ ಇದೆಯಲ್ವಾ ನನ್ನ ಹತ್ರ ಅಂತ ಒಂದು ಶಬ್ದ ಬಳಸ್ತಾನೆ. ಆವಾಗ ಇವನ ಈ ಪ್ರವೃತ್ತಿಯನ್ನು ನೋಡಿಯೇ ಕೃಷ್ಣ ಬಲರಾಮನ ಮುಖ ನೋಡ್ತಾನೆ. ನೀನು ಹೊಡೆಯುವುದಾ ನಾನು? ಮೊದಲು ಯಾರ ಬಲಿ ಇದು ಅಂತ ಬಲರಾಮ ಹೇಳಿದ, ನಿಂಗಲ್ವ ಬೈದದ್ದು, ನೀನೇ ಹೊಡೆಯುತ್ತ. ಇವ ಒಂದು ಎಡಗೈಯಲ್ಲಿ ಹೊಡೆದಿದ್ದಾನೆ, ಅವನ ತಲೆಯಲ್ಲಿ ಹೋಗಿ ಹಾರಿ ಬಿದ್ದಿದೆ. ಈಗ ಮೊದಲ ಬಲಿ ಆದದ್ದಲ್ಲಿ. ಅದಕ್ಕೆ ಕರದಲ್ಲಿ ಹೊಡೆಯುವುದಕ್ಕೆ ಕರಾಟ ಅಂತ ಹೆಸರು. ಕರಾಟನ ಒಂದು ಹೊಡೆದ. ಆತ ಅಗಸ ಮೃತ್ಯುದೇವತೆ ಅವನನ್ನು ಸ್ವೀಕಾರ ಮಾಡಿಬಿಟ್ಟ. ಬಟ್ಟೆಗಳೆಲ್ಲ ಆ ಕತ್ತೆ ಹೇಗೆ ಓಡುವುದಕ್ಕೆ ಸಿದ್ಧ ಆಯಿತು ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಕೆಳಗೆ ಬಿತ್ತಂತೆ. ಬಿದ್ದ ಬಟ್ಟೆಗಳಲ್ಲಿ ಕೃಷ್ಣನಿಗೆ ಬಲರಾಮ ಎತ್ತಿಕೊಟ್ಟ, ಇದು ನಿನಗೆ ಚಂದ ಕಾಣಿಸ್ತದೆ ಅಂತ. ಬಲರಾಮನಿಗೆ ಕೃಷ್ಣನೇ ಎತ್ತಿಕೊಟ್ಟ, ಈ ಕಪ್ಪು ವಸ್ತ್ರ ನಿನಗೆ ಸರಿ ಅಂತ. ಇವನಿಗೆ ಪೀತ ವಸ್ತ್ರ, ಅವನಿಗೆ ನೀಲ ವಸ್ತ್ರ ಹಾಕಿಕೊಂಡ್ರಂತೆ. ಅಲ್ಲೇ ಹಾಕಿಕೊಂಡ್ರೆ ಅದು ಕಂಸನಿಗೆ ಸಂಬಂಧಪಟ್ಟ ಬಟ್ಟೆ, ಅಷ್ಟು ದೊಡ್ಡದು, ಇವರಿಗೆ ದೊಡ್ಡದಾಗಿದೆ. ಸ್ವಲ್ಪ ಮುಂದೆ ಬರ್ತಾ ಇರುವ ಹಾಗೆ ಒಬ್ಬ ಬಟ್ಟೆಗಳನ್ನು ಹರಿದು ಹೊಲತಕ್ಕಂತಹ ನೇಕಾರ ಅಲ್ಲ, ಬಟ್ಟೆಯನ್ನು ಟೈಲರ್ ಅಂತ ಕರಿತೇವಲ್ಲ ಅಂಥವ, ಬಟ್ಟೆಯನ್ನು ಡಿಸೈನ್ ಮಾಡ್ತಕ್ಕಂಥ ವ್ಯಕ್ತಿ, ಕಸೂತಿ ಕುಸುರಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತ ಅವ ಸಿಕ್ಕಿದ. ಚಂದ್ರಹಾಸ ಅಂತ ಅವನ ಹೆಸರು ಅಂತ ಹೇಳ್ತಾರೆ. ತುಂಬ ನಗ್ನಗ್ತಾ ಇರುವ ವ್ಯಕ್ತಿ. ಇವರಿಬ್ಬರ ಶರೀರ ನೋಡಿ ನಮ್ಮ ಊರಿಗೆ ಅವಮಾನ ಅಂತ ಅನಿಸಿತು ಅವರಿಗೆ. ಈ ರೀತಿ ಇವರು ಬಟ್ಟೆ ಹಾಕೊಂಡ್ರೆ ನಮ್ಮ ಊರಲ್ಲಿ ಸರಿಯಾದ ಹೊಲಿಯುವವರಿಲ್ಲ ಅಂತ ಆಗ್ತದೆ ಅಂತ. ಅಷ್ಟೇ ಅಲ್ಲದೆ ಇವರ ಮುಖ ನೋಡಿದ ಕೂಡಲೇ ಇವರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ನಾನು ಅಂತ ಕರೆದು ಬನ್ನಿ ಇಲ್ಲಿ ಕೂತುಕೊಳ್ಳಿ ಅಂತ ಕೂಡಿಸಿ ಇದ್ದ ಹಾಗೆ ಬಟ್ಟೆಯನ್ನೆಲ್ಲ ವ್ಯವಸ್ಥೆ ಎಲ್ಲಿಗೆ ಹಗ್ಗ ಕಾಡಿ ಕಟ್ಟಬೇಕು ಅಷ್ಟು ಕಟ್ಟಿ ಮಧ್ಯಕ್ಕೆ ಒಂದು ಬೀದು ಬಹಳ ಸುಂದರವಾಗಿ ಮಾಡಿಕೊಟ್ಟಂತೆ ಬಟ್ಟೆಯನ್ನು. ಇದಾದ ಮೇಲೆ ಆ ಬಟ್ಟೆ ಬಿಟ್ಟುಕೊಂಡು ಮುಂದೆ ಹೋಗಬೇಕಾದ್ರೆ ಇನ್ನೊಬ್ಬಳು ಗಂಧದವಳು ಸಿಕ್ಕಿದ್ಲು. ಸೆಂಟು ವ್ಯವಸ್ಥೆ ಅದರದ್ದು, ಅದು ರಾಜಸ್ಥಾನದ ಗಂಧದ ವ್ಯವಸ್ಥೆ ಅವಳದ್ದು. ಸೈರಂಧ್ರಿ ಅಂತ ಊರಿನವರು ಕರಿತಾ ಇದ್ರು. ಅವಳ ಕೆಲಸದ ಕಾರಣದಿಂದ ಅವಳ ಮೈಯಲ್ಲಿ 3 ಕಡೆಯಲ್ಲಿ ವಕ್ರತೆ ಇದ್ದದ್ರಿಂದ, ಗೂನು ಬೆನ್ನು ಇದ್ದದ್ರಿಂದ ತ್ರಿವಕ್ರ ಅಂತಲೂ ಅವರನ್ನು ಕರಿತಾ ಇದ್ಲು. ಅಂತಹ ಹೆಣ್ಣು ಮಗಳು. ಅವಳು ಕೈಯಲ್ಲಿ ಅಷ್ಟು ಗಂಧ ಹಿಡ್ಕೊಂಡು ಹೋಗುವಾಗ ಅಷ್ಟು ದೂರದಿಂದಲೇ ಇವನಿಗೆ ಮುಖಕ್ಕೆ ಹೊಡೆಯಿತು. ಹತ್ತಿರಕ್ಕೆ ಬಂದು ಅವಳ ಮುಖಕ್ಕೆ ಹೀಗೆ ಬಗ್ಗಿ ತಗ್ಗಿಕೊಂಡು ಹೋಗ್ತಾ ಇದ್ದಾಳೆ. ಅವಳು ಮುಖಕ್ಕೆ ಬಗ್ಗಿ ಕೇಳಿದಂತೆ, ಏನ್ ನಿನ್ನ ಕೈಯಲ್ಲಿರುವುದು ಅಂತ ಕೃಷ್ಣ ಕೇಳಿದ. ಅದು ಕಂಸನಿಗೆ ಗಂಧ ಅಂತ ಹೇಳಿಕ್ಕೆ ಹೊರಟಿದ್ದಾಳೆ ಅವಳು. ಅಷ್ಟರಲ್ಲಿ ಕೃಷ್ಣನ ಮುಖ ನೋಡಿತು. ಕೃಷ್ಣ ಇದು ನಿಮಗೆ ಅಂತ ಹೇಳಿ ಎಲ್ಲ ಹಚ್ಚಿದ್ನಂತೆ. ಭಾರಿ ಪೂಜೆ ಮಾಡಿದ್ಲು ಬಲರಾಮ ಕೃಷ್ಣರಿಗೆ. ಇಬ್ಬರಿಗೂ ಕೂಡ ಗಂಧವನ್ನು ಹೇಗೆ ಹಚ್ಚುವುದು ಅಂತ ಗೊತ್ತಿಲ್ಲ ಇವರಿಗೆ. ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಎಲ್ಲಿಗೆ ಯಾವ ಗಂಧ, ಆ ಗಂಧಗಳನ್ನು ಕೈಗೆ, ಪಾದಕ್ಕೆ, ಶಿರಸ್ಸಿಗೆ, ಆಮೇಲೆ ಹಣೆಗೆ ಎಲ್ಲ ಹಚ್ಚಿದ್ದಾಳೆ. ಕೃಷ್ಣನಿಗೆ ಇಷ್ಟು ಭಕ್ತಿಯಿಂದ ಸೇವೆ ಮಾಡತಕ್ಕಂತಹ ಇವಳಿಗೆ ಈಗಲೇ ಫಲವನ್ನು ಕೊಡಬೇಕು ಅಂತ ಅನಿಸಿತು. ಆಕೆಯ ಪಾದದ ಮೇಲೆ ತನ್ನ ಪಾದವನ್ನಿಟ್ಟು, ತನ್ನ ಕೈಯಿಂದ ಆಕೆಯ ಕೆನ್ನೆಗೆ ಕೈಯನ್ನಿಟ್ಟು ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿದಂತೆ. ಎತ್ತಿದಾಗ ಶರೀರದ 3 ಭಾಗದಲ್ಲಿ ಶಬ್ದ ಆಯಿತು. ಟಿಕ್ ಅಂತ ಶಬ್ದ ಆಯಿತು. ಎಲ್ಲ ಗೂನುಗಳು ಹೋಗಿ ನೇರವಾಗಿದ್ದಾಳೆ. ಲೋಕ ಸುಂದರಿಯಾಗಿ ಕಂಗೊಳಿಸ್ತಾಳೆ. ನಾಚಿಕೆಯಿಂದ ತಲೆ ತಗ್ಗಿಸಿ ಕೃಷ್ಣನನ್ನು ನನ್ನ ಮನೆಯಲ್ಲಿ ವಿಶ್ರಾಂತಿ ತೆಗೊಳ್ಬೇಕು, ನನ್ನ ಮನೆಗೆ ಆಗಮಿಸಬೇಕು ಅಂತ ಆಹ್ವಾನಿಸ್ತಾಳೆ. ನಾನು ರಾಜಕಾರ್ಯ ಮುಗಿಸಿದ ಮೇಲೆ ಭೇಟಿ ಕೊಡ್ತೇನೆ ಅಂತ ಕೃಷ್ಣ ಹೇಳಿದ. ಕೆಲವರಿಗೆ ಕೃಷ್ಣನನ್ನು ನೋಡಿದ ಕೂಡಲೇ ಸಿಟ್ಟು, ಕೆಲವರಿಗೆ ಕೃಷ್ಣನ ಪರಿಚಯ ಇಲ್ಲದೆ ಹೋದರೂ ಕೃಷ್ಣನ ಮೇಲೆ ಪ್ರೀತಿ. ಅಂದರೆ ಈ ಜೀವತ್ರೈವಿಧ್ಯ ಅಂತ ಏನುಂಟು, ಸ್ವರೂಪದಲ್ಲೇ ಇರತಕ್ಕಂಥ ವ್ಯತ್ಯಾಸ. ದೇವರನ್ನು ಕಂಡ್ರೆ ಆಗುವುದಿಲ್ಲ ಅಂತ ಹುಟ್ಟಿನಿಲ್ಲೇ ಆ ರೀತಿಯ ಸ್ವಭಾವ ಕೆಲವರದ್ದು. ಕೃಷ್ಣ ದೇವರು ಅಂತ ಹೇಳಿದ ಕೂಡಲೇ ಅದು ತಾನಾಗಿ ಅಲ್ಲಿ ಅಂಟಿಕೊಳ್ಳುವುದು. ಹೇಗೆ ಕಬ್ಬಿಣಕ್ಕೆ ನನಗೆ ಅಯಸ್ಕಾಂತ ಇಷ್ಟ ಅಂತ ಉಂಟು, ಅದಕ್ಕೆ ಅಯಸ್ಕಾಂತ ಬಂದರೆ ಸಾಕು ಕಬ್ಬಿಣ ಅಂಟಿಕೊಳ್ಳುತ್ತೆ. ಹಾಗೆ ಕಾಂತದ ಸನ್ನಿಧಾನದಲ್ಲಿ ಅಯಸ್ಸುಗಳೆಲ್ಲ ತಾನಾಗಿ ಅಂಟಿಕೊಳ್ಳುವ ಹಾಗೆ ಭಗವಂತನ ಕಡೆಗೆ ತಾನಾಗಿ ಆಕೃಷ್ಟವಾಗತಕ್ಕಂತಹ ವ್ಯಕ್ತಿತ್ವ ಅಂಥದ್ದೂ ಕಾಣಿಸುತ್ತೆ ಮಥುರೆಯಲ್ಲಿ.
ಕೃಷ್ಣನನ್ನು ದ್ವೇಷಿಸ್ತಕ್ಕಂತಹ ನಿರ್ನಿಮಿತ್ತ ದ್ವೇಷ ಅಂತಹ ಅಗಸನಂತಹ ವ್ಯಕ್ತಿಗಳು ಕಾಣಿಸ್ತಾರೆ. ಒಬ್ಬ ಹೂ ಮಾರಾಟ ಮಾಡ್ತಕ್ಕಂಥವ, ಅವನ್ ತಂದು ಈ ಬಲರಾಮಕೃಷ್ಣರಿಗೆ ಹೂಮಾಲೆಯನ್ನು ಹಾಕಿ ಅಲಂಕರಿಸಿದ್ದು ಆಯಿತು. ಇಡೀ ಮಥುರೆಗೆ ಬಲರಾಮಕೃಷ್ಣರು ಕಣ್ಣಿಗೆ ಹಬ್ಬವಾಗಿ ಬಿಟ್ಟಿದ್ದಾರೆ. ದಾರಿಯಲ್ಲಿ ರಾಜಪಥದಲ್ಲಿ ಸಾಗಿ ಬರ್ತಾ ಇದ್ದಾರೆ, ಅವರ ಜೊತೆಗೆ ಈ ಕುಮಾರರಿದ್ದಾರೆ. ಅವರೇನೋ ಹಳ್ಳಿಯ ಹಾಡುಗಳನ್ನೇ ಹೇಳ್ತಾರೆ. ಹಾಡುವಾಗ ಕೃಷ್ಣನು ಕೂಡ ಮಧ್ಯದಲ್ಲಿ ಶಬ್ದ ಸೇರಿಸ್ತಾನೆ. ನೋಡುವುದೇ ಚಂದ ಅಂತೆ. ಎಲ್ಲ ಬಾಲ್ಕನಿಗಳು ಫುಲ್. ಪ್ರಾಸಾದ ಸ್ಥಿತಾಹ, ಅವರೆಲ್ಲ ಹೇಗೆ ಆಹ್ವಾನಿಸಿ ಬಂದ ಹೆಂಗಸರು ಗಂಡಸರು ಎಲ್ಲ ಹೊರಗೆ ಬಂದು ಅಕ್ಕಿಗೆ ಮೊಸರು ಹಾಕಿ ಮೊಸರಿನ ಅಕ್ಕಿಯನ್ನೆಲ್ಲ ಚೆಲ್ಲುವುದಂತೆ. ಏನು ಚಂದ ಗೊತ್ತಿಲ್ಲ ನನಗೆ. ಅದೊಂದು ದಧ್ಯಕ್ಷತ ಅಂತ ಬಹಳ ಸುಂದರವಾದ ಸ್ವಾಗತದ ಕಾರ್ಯಕ್ರಮ ಅದು. ಈ ಮದುವೆಯಲ್ಲೆಲ್ಲ ಮಾಡ್ತಾರೆ ಇವತ್ತಿಗೂ ಕೂಡ. ಅದರದ್ದೊಂದು ಪರಿಮಳವೇ ಬೇರೆ. ನಮ್ಮ ಈ ಮೊಸರು 4 ದಿವಸ ಆಗಿರ್ತದೆ, ಅದೆಲ್ಲ ಹಾಕಿದರೆ ಕೆಟ್ಟ ವಾಸನೆ ಬರ್ತದೆ. ಸರಿಯಾದ ಮೊಸರನ್ನು ಹಾಕಿ ಆ ಅಕ್ಕಿಯನ್ನು ಅದರಲ್ಲಿ ಬೆರೆಸಿ ಆ ಅಕ್ಕಿಗಳು ಫಳಫಳ ಅಂತ ಆದಾಗ, ಬುದು ಅಂತ ಆದಾಗ ಅಕ್ಕಿಯನ್ನು ಚೆಲ್ಲುವುದು. ಅದೊಂದು ರೀತಿಯ ಲಾಜ ಅಕ್ಷತ, ಲಾಜ ದಧ್ಯಕ್ಷತಗಳನ್ನೆಲ್ಲ ಚೆಲ್ಲಿ ಬಲರಾಮಕೃಷ್ಣರನ್ನು ಇಡೀ ಮಾರ್ಗದಲ್ಲಿರುವ ಮನೆಯಲ್ಲೆಲ್ಲ ಸುತ್ತಮುತ್ತ ಸೇರಿದವರು ಸ್ವಾಗತಿಸ್ತಾ ಇದ್ದಾರೆ. ಕೃಷ್ಣ ಹಾಗೆ ಸಾಗಿದ. ಅವತ್ತು ರಾತ್ರಿ ಸ್ವಲ್ಪ ಸೂರ್ಯಾಸ್ತ ಎಲ್ಲ ಆಗಿದೆ. ಇನ್ನು ವಿಶ್ರಾಂತಿ ತೆಗೊಳ್ಳುವ. ಕಂಸ ಏನು ವ್ಯವಸ್ಥೆ ಮಾಡಿದ ಹಾಗಿಲ್ಲ. ಒಂದು ದೊಡ್ಡ ಕೆರೆ ಇದೆ. ಕೆರೆಯ ತಟದಲ್ಲಿ ಒಂದಷ್ಟು ಸುಂದರವಾದ ಛತ್ರ ಇದೆ. ಆ ಛತ್ರದಲ್ಲಿ ಎಲ್ಲರೂ ಸೇರಿ ವಾಸ ಮಾಡುವುದು ಇವತ್ತು ಅಂತ ಅಲ್ಲಿ ಬಂದ್ರತ್ತೆ. ಇಷ್ಟರಲ್ಲಿ ಕಂಸನಿಗೆಲ್ಲ ಸುದ್ದಿ ಹೋಗಿದೆ. ಒಂದು ದಾರಿಯಲ್ಲೇ ಹೆಣ ಬಿದ್ದಿದೆ, ಊರಿನವರೆಲ್ಲ ಖುಷಿಯಾಗಿದ್ದಾರೆ ಅಂತ. ಅವನಿಗೆ ಒಬ್ಬ ಸತ್ತಿದ್ದಾನೆ ಅನ್ನುವುದು ಬೇಸರದ ವಿಷಯ ಅಲ್ಲ. ಸಾಯ್ತಾ ಇರ್ತಾರೆ, ಹುಟ್ಟಿದವರು ನನ್ನ ಮುಂದೆ ಸಾಯುವುದಕ್ಕೆ ಇರುವುದು ಅಂತ ಅನ್ಕೊಂಡವ. ಆದರೆ ಅವನು ಸತ್ತದ್ದಕ್ಕೆ ಊರಿನ ಪ್ರಜೆಗಳೆಲ್ಲ ಖುಷಿ ಪಟ್ಟಿದ್ದಾರೆ ಅಂತ ವಿಷಯ ಸಿಕ್ಕಿತು ಅವನಿಗೆ. ತುಂಬ ಸಿಟ್ಟು ಬಂತಂತೆ. ಇಡೀ ಮಥುರೆಯ ಪಟ್ಟಣದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸುಟ್ಟು ಹಾಕಬೇಕು ಅಂತ ಸಿಟ್ಟು ಬಂತಂತೆ. ಕೃಷ್ಣನ ಮೇಲಿನ ಸಿಟ್ಟು ಎಲ್ಲರ ಮೇಲಿನ ಸಿಟ್ಟು ಆಗೋಯಿತು. ಅಷ್ಟು ಹೊತ್ತಿಗೆ ಮಂತ್ರಿಗಳು ಎಚ್ಚರಿಸಿದರು. ಪೂತನೆ ಸತ್ತಿದ್ದಾಳೆ, ಇರುವುದು ಯಾರು? ಈಗೆಲ್ಲ ಅವನ ಮಂತ್ರಿಗಳು. ಯಾರು? ಅವನ ಒಬ್ಬರ ಹೆಸರು ಕರ್ಕ ಅಂತ, ಒಬ್ಬನ ಹೆಸರು ಕರ್ಕಶ. ಕರ್ಕಶಾದಿಗಳಂತೆ, ಅವರದೆಲ್ಲ ಹೆಸರು ಹಾಗೆ ಇರುವುದು. ಎಲ್ಲ ಕರ್ಕರ್ ಅಂತಲೇ ಅವರ ಹೆಸರು ಇರುವುದು. ಅವರೆಲ್ಲರೂ ಸೇರಿ ಇವನಿಗೆ ಬೋಧ ಮಾಡಿದರು. ಈಗ ಊರಿನವರನ್ನು ಎದುರು ಹಾಕಿಕೊಳ್ಳುವುದಕ್ಕಿರುವ ಕಾಲ ಅಲ್ಲ. ಯಾಕಂದರೆ ನಾಳೆ ದೊಡ್ಡ ಹಬ್ಬ ಇದೆ. ಹಬ್ಬದಲ್ಲಿ ಅವರೆಲ್ಲ ಭಾಗವಹಿಸಬೇಕು. ನಮ್ಮ ಪರಮಶತ್ರು, ಪೂರ್ವಶತ್ರು ಅಂತ ಅನಿಸಿಕೊಂಡಂತಹ ಕೃಷ್ಣ ಬ್ರಾಹ್ಮಣ ಜೊತೆಗೆ ಗೋಪಾಲಕರ ಜೊತೆಗೆ ಬಂದಿದ್ದಾರೆ. ನಮ್ಮ ಹಿಂದಿನವರನ್ನೆಲ್ಲ ಸಂಹಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರನ್ನು ಸಂಹರಿಸುವುದು ನಮ್ಮ ಮೂಲ ಧ್ಯೇಯ ಆಗಬೇಕು. ಆಮೇಲೆ ಅವರು ಸತ್ತ ಮೇಲೆ ಮತ್ತೆ ಉಳಿದವರನ್ನೆಲ್ಲ ನೋಡಿಕೊಳ್ಳು. ಕಂಸನಿಗೆ ಹೌದು ಅಂತ ಅನಿಸಿತು. ಅವತ್ತು ರಾತ್ರಿ ಇವರು ಮಲ್ಕೊಂಡಿರುವಾಗ ದೊಡ್ಡ ಸೇನೆ ಕಳಿಸಿದಂತೆ. ಆ ಲೆಕ್ಕಾಚಾರ ಕೇಳಿದರೆ ನಿಮಗೆ ಅಷ್ಟೆಲ್ಲ ಸೇನೆ ಇರ್ತದೋ ಅಂತ ಸಂಶಯ ಬರ್ತದೆ. ಅದಕ್ಕೆ ಲೆಕ್ಕಾಚಾರ ಎಲ್ಲ ಹೇಳಲಿಕ್ಕಿಲ್ಲ. ದೊಡ್ಡ ಸೇನೆ ಕಳಿಸಿದಂತೆ ರಾತ್ರಿಯ ಹೊತ್ತು. ಬಲರಾಮಕೃಷ್ಣರು ಗೋಪಾಲಕರ ಜೊತೆ ಸೇರಿಕೊಂಡು ಅಷ್ಟೂ ಸೇನೆಯನ್ನು ನಾಶ ಮಾಡಿ ಹಾಕಿದರು. ರಾತ್ರಿ ಬೆಳಗಾಗುವುದರ ಒಳಗೆ ಅಷ್ಟು ಸೇನೆ ನಾಶ ಆಗಿದೆ. ಎಲ್ಲಿ? ಕೆರೆ ತಟದಲ್ಲಿ. ಅಲ್ಲಿಯ ವ್ಯವಸ್ಥೆಯ ಪ್ರಕಾರ ಸತ್ತವರು ಯಾರು ಕೂಡ ಕಾಣಿಸಬಾರದು ಅಂತ ಒಂದು ರಾಜಧಾನಿಯ ವ್ಯವಸ್ಥೆ. ರಾಜಧಾನಿಯಲ್ಲಿ ಎಷ್ಟು ಜನ ಬೇಕಾದರೂ ಸಾಯ್ಬೋದು, ಆದರೆ ಸತ್ತ ಮೇಲೆ 3 ಗಂಟೆ ಹೊತ್ತು ಯಾವ ಶವವು ಅಲ್ಲಿ ನಿಲ್ಬಾರ್ದು. ಬೆಳಗಾಗುವುದರ ಜೊತೆಗೆ ಅಷ್ಟೂ ಶವವನ್ನು ಕೂಡ ಸಂಸ್ಕಾರ ಮಾಡಿ ಹಾಕಿದ್ದಾರಂತೆ. ಯಾಕಂದರೆ ಮರುದಿವಸ ಹಬ್ಬ. ಈ ಸತ್ತವರೆಲ್ಲ ಅಲ್ಲಿ ಬಿದ್ದಿರೋ ಹಾಗಿಲ್ಲ. ಇಷ್ಟರಲ್ಲಿ ಕಂಸನಿಗೆ ಕೆಲವು ಮಂತ್ರಿಗಳು ಉಪದೇಶ ಬೇರೆ ಮಾಡಿದರು. ನೀನು ಕೃಷ್ಣನ ಜೊತೆಗೆ ಗೆಳೆತನ ಮಾಡಿಬಿಡು. ಮಹಾಸಮರ್ಥ, ಅಷ್ಟು ಜನರನ್ನು ಸಂಹಾರ ಮಾಡಿದ್ದಾನೆ. ನಿನ್ನ ಸೇನೆ ಅಷ್ಟು ಬಲಶಾಲಿಯಾದದ್ದು ಕೂಡ ಸತ್ತು ಹೋಗಿದೆ, ಆದ್ದರಿಂದ ಅವನ ಜೊತೆಗಿರು. ಕಂಸ ಹೇಳ್ತಾನೆ, ನನಗೆ ಅವನ ಜೊತೆಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಸತ್ರು ತೊಂದರೆ ಇಲ್ಲ, ಅವನನ್ನು ಸಾಯಿಸ್ತೇನೆ ಅಂತ ಹೇಳ್ತಾನೆ. ಇದು ಈಗಿನವರು ಕೆಲವರು ಮಾತಾಡ್ತಾರಲ್ಲ, ನಾನು ಏನು ಸೈತುಣ್ಣ ತೊಂದರೆ ಇದ್ದಾಯನ ಬಿಪ್ಪರ ಬಿಡೆ ಅಂತ. ಹಾಗೆ ಒಂದು ಸತ್ರು ತೊಂದರೆ ಇಲ್ಲ, ಮೃತೋಭಿನಾಶ ಇಷ್ಯಾಮಿ, ಅವನ ಮಾತು ಹಾಗೆ. ನಾನು ಸತ್ರು ಅವನನ್ನು ಸಾಯಿಸ್ತೇನೆ ಅಂತ. ಅಂದರೆ ಹಿಂದಕ್ಕೊಮ್ಮೆ ಅವನ ಕೈಯಲ್ಲೇ ಸತ್ತಿದ್ದೇನೆ, ಈ ಬಾರಿ ಅವನ ಕೈಯಲ್ಲಿ ಸತ್ರು ಮುಂದೆ ಹುಟ್ಟಿ ಆದರೂ ಸಾಯಿಸ್ತೇನೆ ಅಂತ ಅವನ ಭಾವನೆ ಇದೆ. ಆದರೆ ಇಲ್ಲಿಗೆ ನಂದು ಮುಗಿದು ಹೋಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಅಂಥ ದ್ವೇಷ ಹುಟ್ಟಿನಿಂದ, ಕಾಲನೇಮಿ ಅನ್ನೋ ಅಸುರಾದ್ರಿಂದ ಅವನಲ್ಲಿರ್ತಕ್ಕಂಥ ಜನ್ಮಜಾತ ಅದು ಒಂದು ರೀತಿಯ ದ್ವೇಷ. ಹಾಗೆ ದ್ವೇಷಿಸ್ತಾ ಇದ್ದಾನೆ. ರಾತ್ರಿ ನಿದ್ದೆ ಬರುವುದಿಲ್ಲ ಅವನಿಗೆ. ಅಲ್ಲಿ ನೋಡಲು ಕೃಷ್ಣ, ಇಲ್ಲಿ ನೋಡಲು ಕೃಷ್ಣ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಕೃಷ್ಣ ಅಂತ. ಸಾಯಿಸಿ ಬಿಡ್ತಾನೆ ನನ್ನನ್ನು ಅಂತ ಕಾಣಿಸ್ತಾ ಇದ್ದಾನೆ ಕೃಷ್ಣ. ನಿದ್ದೆ ಬರಲಿಲ್ಲ. ಎದ್ದಂತೆ 12:30 1 ಗಂಟೆ ಹೊತ್ತಿಗೆ ಎದ್ದು ಒಂದು ಸಭೆ ಕರೆದ. ಕಾಣೂರ ಮುಷ್ಟಿಕಾದಿಗಳನ್ನೆಲ್ಲ ಸೇರಿಸಿ ಹೇಳಿದ, ನಾಳೆಯ ಬಿಲ್ಲ ಹಬ್ಬದ ವ್ಯವಸ್ಥೆ, ಉಳಿದದ್ದೆಲ್ಲ ವ್ಯವಸ್ಥೆ ಆಗಿದೆ. ಆದರೆ ಆ ಅಂಬಷ್ಠನಿಗೆ ಆದೇಶ, ಅಂಬಷ್ಠ ಅಂದರೆ ಮಾವುತ, ಕುವಲಯಾಬೀಡ ಅಂತ ಒಂದು ದೊಡ್ಡ ಆನೆ, ಅದರ ಮಾವುತ, ಅವನಿಗೆ ಆದೇಶ ಏನು? ಕುವಲಯಾಬೀಡಕ್ಕೆ
ಆ ರಾಮಕೃಷ್ಣರು ಬರುವ ಹೊತ್ತಿಗೆ ಸರಿಯಾಗಿ ಕುಡಿಸಿರಬೇಕು. ಕುಡಿದು ಮದೋನ್ಮತ್ತವಾದಂತಹ ಆನೆ ಅವರನ್ನು ತುಳಿದು ಸಾಯಿಸುವ ಹಾಗೆ ನೀನು ಅಂಕುಶವನ್ನು ಅದರ ಕಿವಿಗೆ ಹಾಕಬೇಕು ಅಂತ. ಅದು ಸಾಧಿಸಿ ಸಿದ್ಧ ಆಗಿ ಹೋಯ್ತು ಅಂತ ಅನ್ಕೊಳ್ಳಿ ಅಂತ ಹೇಳಿದ ಅಂಬಸ್ಥ. ಇವನು ಅದಕ್ಕೋಸ್ಕರ ಒಂದು ಕಂಠಹಾರವನ್ನು ಅವನಿಗೆ ಹಾಕಿದ. ಆಮೇಲೆ ಚಾಣೂರ ಮುಷ್ಟಿಕರಿಗೆ ಹೇಳಿದ, ನಾಳೆ ನೀವಿಬ್ಬರು ಮಲ್ಲ ಯುದ್ಧ ಪ್ರದರ್ಶನ ಕೊಡುವುದಲ್ಲ, ನೀನೊಂದು ಮಂಚದಲ್ಲಿರಬೇಕು, ಅವನೊಂದು ಬೇರೆ ಮಂಚದಲ್ಲಿರಬೇಕು. ಅಲ್ಲಿಗೆ ಬಲರಾಮಕೃಷ್ಣರು ಬಂದಾಗ ಚಾಣೂರ ಕೃಷ್ಣನನ್ನು ಬಳಸಿಕೊಳ್ಬೇಕು, ಬಲರಾಮನನ್ನು ಮುಷ್ಟಿಕ ಕರ್ಕೊಂಡು ಯುದ್ಧ ಮಾಡಿ ಅವರನ್ನು ಸಾಯಿಸಿ ಹಾಕಬೇಕು. ಅಕಸ್ಮಾತ್ ಕುವಲಯಾಪೀಠದಿಂದ ತಪ್ಪಿಸಿಕೊಂಡು ಬಂದರೆ ಇಷ್ಟು ವ್ಯವಸ್ಥೆ. ಅಲ್ಲಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಮಗ್ರ ಸೇನೆಗೆ ಆದೇಶ ಕೊಟ್ಟ. ಸೇನಾಧಿಪತಿಗಳು 16 ಜನ ಸೇನಾಧಿಪತಿಗಳಂತೆ. ನಿಮ್ಮ ತುಕಡಿಗಳು ಅಂದರೆ ಪತ್ತಿ ಅಲ್ಲ, ಅನೀಕಿನಿ, ಅಕ್ಷೌಹಿಣಿ ಅಂಥ ಸೇನೆಗಳ ಅಧಿಪತಿಗಳಾದಂತಹ ನೀವುಗಳೆಲ್ಲ ಕೃಷ್ಣ ಎಲ್ಲಿಯಾದರೂ ಮುಂದರಿದು ಬಂದ ಅಂತಾದರೆ ಆವಾಗ ಅವನನ್ನು ಹೋರಾಡಬೇಕು, ಸಾಯಿಸಬೇಕು ಅಂತ ಇಷ್ಟು ಆದೇಶ. ಆವಾಗ ಸೇನಾಧಿಪತಿಗಳು ಹೇಳಿದರು, ಈಗ 16 ಸೇನಾಧಿಪತಿಗಳು ನಾವು ಉಳ್ಕೊಂಡಿದ್ದೇವೆ, ಯಾಕಂದರೆ ನಿನ್ನೆ ಓಡಿಕೊಂಡು ಬಂದವರು, ಯುದ್ಧಕ್ಕೆ ಹೋಗಿ ಪೆಟ್ಟು ತಿಂದು ಓಡಿ ಬಂದವರಂತೆ ಅವರು. ಅದರಿಂದ ನಮ್ಮ ಹತ್ರ ಸೇನೆ ಇಲ್ಲ, ಸೇನಾಧಿಪತಿಗಳಿದ್ದೇವೆ. ಆಗ ಕಂಸ ಹೇಳಿದ, ದೇಶದಲ್ಲಿದ್ದ ಯುವಕರೆಲ್ಲ ನಾಳೆ ದಿವಸ ಬರಬೇಕು ಅಂತ ಹೇಳಿದ್ದ. ಇದೆಲ್ಲ ಯುದ್ಧದ ಅಭ್ಯಾಸ ಯುವಕರಿಗೆಲ್ಲ ಮಾಡಿಸಿಟ್ಟಿದ್ದಾನೆ. ಹಾಗಾಗಿ ಸೇನೆ ಸೇರಿದೆ, ಆ ಸೇನೆಗಳ ಅಧಿಪತಿಗಳಾಗಿ ಇವರು ಹೋರಾಡಬೇಕು ಅಂತ ಇಷ್ಟು ನಿರ್ದೇಶನವನ್ನು ಕೊಟ್ಟು ಮತ್ತೆ ನಿದ್ದೆ ಮಾಡುವ ಅಂತ ಹೋಗ್ತಾನೆ. ಬೆಳಿಗ್ಗೆ ಒಂದು 3-4 ಗಂಟೆ ಹೊತ್ತಿಗೆ ನಿದ್ದೆ ಬರುವುದಿಲ್ಲ, ಕೃಷ್ಣನೇ ಕಾಣಿಸ್ತಾನೆ. ಹಲವು ದಿವಸಗಳಿಂದ ಕಂಸನಿಗೆ ಇದೇ ಪರಿಸ್ಥಿತಿ ಬಂದಿದೆ. ಕೃಷ್ಣನಲ್ಲಿ ದ್ವೇಷದ ಸಮಗ್ರ ಉತ್ಕರ್ಷ, ಏನು ದ್ವೇಷ ಇದೆ ಅದರ ಪರಾಕಾಷ್ಠೆ ಅನ್ನೋದೇನಿದೆ ಅಷ್ಟಕ್ಕೆ ಕಂಸ ತಲುಪಿ ಆಗಿದೆ. ಮರುದಿವಸ ಬಲರಾಮಕೃಷ್ಣರು ಮಾತ್ರ 4 ಗಂಟೆಗೆ ಹೇಳ್ತಾರೆ. ಅವರಿಗೆ ರಾತ್ರಿ ನಿದ್ದೆ ಮುಗಿಸಿದವರಿಗೆ, ಒಮ್ಮೆ ಬಿದ್ದವರಿಗೆ ಸುಮಾರು ರಾತ್ರಿ 11, 1, 2 ಗಂಟೆ ಆಗಿರ್ಬೋದು ಎಲ್ಲ ಯುದ್ಧ ಮುಗಿಸಿ ಮಲ್ಕೊಂಡಾಗ. ಈ ಹುಡುಗರು ಕೆಲವರು ಒಂದು ಪಾಳಿ ಅಂತೆ ಕೋಲು ಹಿಡ್ಕೊಂಡು ಯಾರಾದ್ರು ಬರ್ತಾರೆ ಅಂತಾದರೆ ರಾಮಕೃಷ್ಣರನ್ನು ಎಬ್ಬಿಸುವುದಕ್ಕೆ ಇವರು ಸುಖವಾಗಿ ನಿದ್ದೆ ಮುಗಿಸಿ ಬೆಳಗ್ಗಿನ ಹೊತ್ತಿಗೆ ಎದ್ದಿದ್ದಾರೆ. ಎದ್ದು ಸ್ನಾನ ಎಲ್ಲ ಮಾಡಿದ್ದಾರೆ. ಅವರಿಗೆ ಸಂಧ್ಯಾವಂದನೆ ಇತ್ಯಾದಿ ಇಲ್ಲ, ಉಪನಯನ ಆಗಲಿಲ್ಲ. ಅದರಿಂದ ಬೆಳಗ್ಗಿನ ಕರ್ತವ್ಯ ಎಲ್ಲ ಮುಗಿಸಿ ಕಾಕಪಕ್ಷದಿಂದ ಅಲಂಕೃತರಾಗಿಕೊಂಡು ತಲೆಗೂದಲನ್ನೆಲ್ಲ ಚೆನ್ನಾಗಿ ಕಟ್ಟಿ ಇವನು ನವಿಲುಗಿರಿಯ ಗರಿಯನ್ನೆಲ್ಲ ಹಾಕಿಕೊಂಡು ವನಮಾಲಾ ಭೂಷಿತನಾಗಿ ಕೃಷ್ಣ ಸಿದ್ಧನಾಗಿದ್ದಾನೆ. ಬಲರಾಮನು ಸಿದ್ಧನಾದ, ಹೊರಟರು. ಬಿಲ್ಲ ಹಬ್ಬ ಎಲ್ಲಿ ಅಂತ 4 ಜನರ ಹತ್ರ ಕೇಳಿದ್ರು. ನಿಜವಾಗಿ ರಾಜ ಕರೆಸಿದ್ದಾನೆ ಅಂತಾದರೆ ಅವನ ವ್ಯವಸ್ಥೆಯಲ್ಲಿ ಕರ್ಕೊಂಡು ಬರಬೇಕು, ಆ ವ್ಯವಸ್ಥೆ ಇಲ್ಲ, ಇವರೇ ಕೇಳಿಕೊಂಡು ಹೋಗ್ತಾ ಇದ್ದಾರೆ. ಕುವಲಯಾಪೀಠ ಎದುರಾಯಿತು. ಹೆಸರೇ ಅದಕ್ಕೆ ಕುವಲಯಾಪೀಠ. ಕು ಅಂದರೆ ಭೂಮಿ, ಕುವಲಯ ಅಂದರೆ ಭೂವಲಯ. ಅದು ಒಂದು ಹೆಜ್ಜೆ ಇಟ್ಟರೆ ಭೂಮಿಯೇ ಒಂದು ಸಲ ನಡುಗಿ ಬಿಡ್ತದೆ ಅಲ್ವಾ. ಕುಂಜರ, ಕುಂ ಅಂದರೆ ಭೂಮಿ, ಕುಂಜರಯತೀತಿ ಕುಂಜರ. ಆ ಕುವಲಯಾಪೀಠ ಅದು ಕಣ್ಣು ಕೆಂಪು ಮಾಡಿಕೊಂಡಿದೆ, ಅಷ್ಟು ಕುಡಿಸಿದ್ದಾರೆ ಅದಕ್ಕೆ. ಸೊಂಡಿಲನ್ನು ಮೇಲೆ ಎತ್ತಿ ಬಾಯಿಯನ್ನು ಅಂತ ತೆಗೆದು ನಿಲ್ಲಿಸಿದೆ. ಬಲರಾಮಕೃಷ್ಣರಿಗೆ ಗೊತ್ತಾಯಿತು, ನಮ್ಮನ್ನೇ ನೋಡ್ತಾ ಇದ್ದಾನೆ ಅಂಬಸ್ಥ. ಅವನ ಅಂಕುಶವನ್ನು ಹಿಡ್ಕೊಂಡು ಹೊಡೆಯುವುದಕ್ಕೆ ಸಿದ್ಧ ಆಗಿದ್ದಾನೆ, ಅಂದರೆ ನಮ್ಮ ಮೇಲೆ ಏರಿ ಬರುವುದಕ್ಕೆ ಸಿದ್ಧ ಆಗಿದೆ. ಬಲರಾಮ ಇಬ್ಬರು ಕೈ ಹಿಡ್ಕೊಂಡ್ರಂತೆ. ಹೇಗೆ ಹೊಡಿಬೇಕಿದಕ್ಕೆ ಪರಸ್ಪರ ಕಣ್ಣಲ್ಲೇ ಮಾತಾಡಿಕೊಂಡ್ರು. ಸೀದಾ ಮುಂದೆ ಬಂದರು. ಅಷ್ಟೊತ್ತಿಗೆ ಆನೆ ವೇಗದಿಂದ ನುಗ್ಗಿ ಬಂತಂತೆ. ಆ ಕಥೆಗೆ ಹೇಳಬೇಕು, ಚಿಕ್ಕ ಮಕ್ಕಳಿಗೆ ಅದರ ಪಿಕ್ಚರ್ ಮಾಡಿ ತೋರಿಸ್ಬೇಕು, ಹೇಗೆ ಬಂತು ಅಂತೇಳಿ. ನುಗ್ಗಿ ಬಂತಂತೆ. ಬಲರಾಮಕೃಷ್ಣರಿಬ್ಬರು ಕೂಡ ಗೂಳಿಗಳ ಹಾಗೆ ಬಗ್ಗಿಕೊಂಡೇ ಹೋದ್ರಂತೆ. ಅದು ಸೆಂಡಿಲಿ ಇಡ್ಲಿ ಏನೇ ಇಡ್ಲಿ ಅಂತ ಬಗ್ಗಿಕೊಂಡು ಹೋಗಿ ಅದರ 2 ಕಾಲುಗಳ ಮಧ್ಯದಲ್ಲಿ ನುಗ್ಗಿ ಹೊಟ್ಟೆಗೆ ಹೋಗಿ ಗಟ್ಟಿಸಿದ್ರಂತೆ. ಈ ಆನೆ ಗೊತ್ತೇ ಇಲ್ಲ ಹೀಗೆಲ್ಲ ಯುದ್ಧ ಮಾಡ್ತಾರೆ ಅಂತ, ಆ ವಿಷಯವೇ ಗೊತ್ತಿಲ್ಲ. ಏನಿದ್ರು ಸೊಂಡಿಲು ಮುಂದೆ ಬಂದಾಗ ಸೊಂಡಿಲಿಗೆ ಸಿಕ್ಕಾಕೋತಾರೆ ಅಂತ ಅನ್ಕೊಂಡಿತ್ತು. ಇವರು ಸೀದಾ ನುಗ್ಗಿಕೊಂಡು ಬಂದು ಕಾಲು ಮಧ್ಯದಿಂದ ನುಗ್ಗಿ ಹೊಟ್ಟೆಗೆ ಗಟ್ಟಿಸಿದಾಗ ಕಚಗುಳಿ ಇಟ್ಟಾಗ ಹಾಗೆ ಅಡ್ಡ ಬಿತ್ತಂತೆ. ಗೊತ್ತೇ ಇಲ್ಲ ಈ ರೀತಿಯ ಯುದ್ಧದ ಬಗ್ಗೆ. ಅಡ್ಡ ಬಿದ್ದ ಮೇಲೆ ದಂತ ಹಿಡ್ಕೊಂಡ ಇವ. ಒಬ್ಬ ಈ ಕಡೆ ದಂತ, ಒಬ್ಬ ಆ ಕಡೆ ದಂತ ಹಿಡ್ಕೊಂಡ. ದಂತ ಹಿಡ್ಕೊಂಡು ಕಾಲಲ್ಲಿಗಿಟ್ಟು ಗಡಾತ ತೆಗೆದು ದಂತದಿಂದ ಅಂಬಷ್ಟನಿಗೆ ಹೊಡೆದಂತೆ. ಅಂಬಷ್ಟ ಅಲ್ಲೇ ಹೋದ. ಈ ದಂತ ಸೀಳಿದ ಜಾಗದಿಂದ ಸುರಿಯುವ ರಕ್ತದಿಂದ ಒಂದು ದೊಡ್ಡ ಹೊಳೆ ಹರಿದ ಹಾಗೆ ಆಯ್ತಂತೆ. ಆನೆಯು ಕೂಡ ಪ್ರಾಣ ಬಿಟ್ಟಿತು. ಕುವಲಯಾಪೀಠದ ಇತಿಹಾಸವನ್ನು ಹೇಳ್ತದೆ, ಅದು ಎಲ್ಲಿಂದ ಬಂತು, ಏನು ಕಥೆ, ಅದರದ್ದು ಮಹತ್ವ ಏನು. ಅಂಥ ಮಹಾ ಆನೆಯು ಕೂಡ ಕೃಷ್ಣ ಬಲರಾಮರ ಕೈಯಲ್ಲಿ ಸಂಹೃತವಾಯಿತು. ಅಲ್ಲಿದ್ದ ಗಜರಕ್ಷಕ ದಳ ಅಂತ ಒಂದಿತ್ತು. ಆ ದಳವೆಲ್ಲ ಈ ದಂತದ ಪೆಟ್ಟಿಗೆ ಸಿಕ್ಕಿ ಸತ್ತೋಯ್ತು. ಇವರು ದಂತವನ್ನು ತಮ್ಮ ಮೇಲೆ ಇಟ್ಟುಕೊಂಡು ಆ ದಂತದಲ್ಲಿ ರಕ್ತ ಸುರಿತಾ ಇದ್ದ ಹಾಗೆ ಒಂದು ಹೊಸ ವೇಷದಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ. ಇಡೀ ಸಭೆ ಇವರು ಪ್ರವೇಶ ಮಾಡುವಾಗ ಎದ್ದು ನಿಂತು ಕೈ ಮುಗಿತಂತೆ. ಆ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ವಸುದೇವ ದೇವಕಿಯರು ಮತ್ತು ಉಗ್ರಸೇನ ಇಲ್ಲ. ನಂದಗೋಪ ಬಂದಿದ್ದಾನೆ, ಯಶೋಧಾದೇವಿ ಬಂದಿದ್ದಾಳೆ, ರೋಹಿಣಿ ದೇವಿ ಬಂದಿದ್ದಾಳೆ. ಎಲ್ಲರೂ
ಆಗ ಇಡೀ ನಂದಗೋಕುಲದ ಸಮಗ್ರ ಜನತೆಯನ್ನು ಆಹ್ವಾನಿಸಿದ್ದಾನೆ. ಅವರೆಲ್ಲ ಸಭೆಯಲ್ಲಿದ್ದಾರೆ. ಮಲ್ಲಾನಾಂ ಅಶನಿಹಿ ಹೇಗೆ ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿದ್ರೆ, ಮಲ್ಲರಿಗೆ ವಜ್ರದ ಪೆಟ್ಟಿದ್ದ ಹಾಗಿದ್ದಾರೆ ಇವರಿಬ್ಬರ ಸಂಹನನ, ಶರೀರ ಸಂಹನನವನ್ನು ನೋಡಿದರೆ ಅಂಥದ್ದು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಥರ ಭಗವಂತ ಕೃಷ್ಣ ಮತ್ತು ಬಲರಾಮ ಕಾಣಿಸ್ತಾ ಇದ್ದಾರೆ. ಒಳಗೆ ಬಂದರು. ಆಗ ಇಬ್ಬರು ಬಂದರಂತೆ, ಹೀಗೆ ಮಹಾಶಕ್ತಿಶಾಲಿಗಳು, ಅವರ ಕೈ ಇವನ ಹೊಟ್ಟೆಗಿಂತ ದಪ್ಪ ಅಂತೆ. ಅಂಥ ಇಬ್ಬರು ವ್ಯಕ್ತಿಗಳು, ಚಾಣೂರ ಮುಷ್ಟಿಕ ಅಂತ ಅವರಿಬ್ಬರೇ ಹೆಸರು. ಇವರಿಬ್ಬರು ಬರ್ತಾ ಇದ್ದ ಹಾಗೆ ಹೀಗೆ ಕೈ ಮುಗಿದರಂತೆ. ಕೈ ಮುಗಿದು, ನಮ್ಮ ರಾಜಂದಿರಿಗೆ ಮಲ್ಲ ಯುದ್ಧ ಅಂದರೆ ಬಹಳ ಇಷ್ಟ. ಮಹಾಸಿಂಹಾಸನದಲ್ಲಿ ಕಂಸ ಮಹಾರಾಜರು ನೋಡ್ತಾ ಇದ್ದಾರೆ. ನಾವು ಇಲ್ಲಿ ಆಡುವುದನ್ನು ಅವರು ನೋಡಬೇಕಾಗಿದೆ. ರಾಜನಿಗೆ ಸಂತರ್ಪಣ ಮಾಡಿತು ಅಂತೇಳಿದರೆ ಭಗವಂತನಿಗೆ ಪ್ರೀತಿಗೊಳಿಸಿದಂತಹ ಮಹಾಯಜ್ಞದ ಫಲ ಇದೆ. ಆದ್ದರಿಂದ ನಾವಿಬ್ಬರು ಇಲ್ಲಿ ಹೋರಾಡೋಣ ಅಂತ ಚಾಣೂರ ಇವನನ್ನು ಕರೆದ. ಕೃಷ್ಣ ಕೇಳಿದ, ನೀನು ಇವನ ಜೊತೆಗೋ ನಾನು ಅವನ ಜೊತೆಗೋ ಅಂತ. ಅವರು ತೀರ್ಮಾನ ಮಾಡಿದ್ದು ಇವರು ಯೋಚನೆ ಇಲ್ಲ, ನನಗೆ ಇವ ಆಗ್ಬೋದು, ನಿಂಗೆ ಬಲರಾಮ ತೀರ್ಮಾನಿಸಿದ. ಇಬ್ಬರು ಮಂಚಕ್ಕೆ ಹತ್ತಿದ್ರು. ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಕೂಡ ಬೈತಾ ಇದ್ದಾರಂತೆ ಕಂಸನನ್ನು, ಇದೆಂಥದ್ದು ಈ ಕಿಶೋರರನ್ನು ಅಂಥ ಮಹಾಜಟ್ಟಿಗಳ ಜೊತೆಗೆ ಹೋರಾಟ ಮಾಡಿಸುವುದಾ ಅಂತ ಎಲ್ಲರೂ ಮನಸ್ಸಿನಲ್ಲಿ ಬೇಸರಿಸಿಕೊಳ್ತಾ ಇದ್ದಾರೆ. ಹಾಹಾಕಾರವೆದ್ದಿದೆ. ಯುದ್ಧ ಶುರುವಾಯಿತು. ಯುದ್ಧ ಹೇಗೆ ನಡೀತು, ಮಂಡಲ ಅಂತ ಉಂಟು, ಆ ಮಂಡಲಗಳು ಹೇಗೆ ನಡೆದು ಅಂತ. ಈ ಚಾಣೂರ ಮುಷ್ಟಿಕರಿಗೆ ಕ್ರಮ ಪ್ರಕಾರ ಅವರು ಮಲ್ಲ ಯುದ್ಧವನ್ನು ಅಭ್ಯಾಸ ಮಾಡಿದವರು. ಆದರೆ ಬಲರಾಮಕೃಷ್ಣರದ್ದು ಹಾಗಲ್ಲ. ಇವರೇ ಮಲ್ಲ ಯುದ್ಧ ಶುರು ಮಾಡಿದವರೇ ಇವರು. ಇವರ ಊರಿನಲ್ಲಿ ಮಲ್ಲ ಯುದ್ಧ, ಜಟ್ಟಿ ಯುದ್ಧ ಹೇಗೆ ಮಾಡುವುದು ಅಂತ ಇವರದೇ ಒಂದು ಪಟ್ಟುಗಳು ಬೇರೆ. ಅವ್ರಿಗೆ ಗೊತ್ತೇ ಇಲ್ಲ ಹೀಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಬರ್ತದೆ ಅಂತ ಚಾಣೂರ ಮುಷ್ಟಿಗೆ ಗೊತ್ತಿಲ್ಲ. ಹಾಗಾಗಿ ಇವರ ಪೆಟ್ಟು, ಇವರ ಪಟ್ಟುಗಳು ಅವರಿಗೆ ಗೊತ್ತಾಗದೆ ಅಡ್ಡಬಿದ್ರು. ಬಲರಾಮಕೃಷ್ಣರು ಇಬ್ಬರೂ ಕೂಡ ಅವರ ಪಾದ ಹಿಡ್ಕೊಂಡು ಸುತ್ತುವುದಕ್ಕೆ ಶುರು ಮಾಡಿದ್ರಂತೆ. 100 ಸುತ್ತು, ಯಕ್ಷಗಾನದಲ್ಲಿ ನಿಂಗಣ ತೆಗೆದ ಹಾಗೆ ಇದು ಹಿಡ್ಕೊಂಡು ಇವನನ್ನು ಸುತ್ತಿಕೊಂಡು ಸುತ್ತುತ್ತಾ ಇದ್ದಾರೆ. ಸಭೆಯೆಲ್ಲ ಇಲ್ಲಿ ತನಕ ಹಾಹಾಕಾರ ಮಾಡ್ತಾ ಇದ್ದದ್ದು ಜಯಘೋಷ ಮಾಡಲಿಕ್ಕೆ ಶುರು ಮಾಡಿದ್ದು. ಹುಂಕರಿಸ್ತಾ ಇದ್ದಾನೆ ಕಂಸ. ಈ ಸಂದರ್ಭದಲ್ಲಿ ಜಯಘೋಷ ಮಾಡಿದರೆ ಜಾಗ್ರತೆ ಅಂತ. ಆದರೆ ಇವರಿಗೆ ಇದು ಬಿಟ್ಟು ಇನ್ನು ಯಾವಾಗ ಅವಕಾಶ ಉಂಟು ಅಂತ ಇಷ್ಟು ಮಾಡಿ ಆ ಸುತ್ತುವ ಕಾಲದಲ್ಲೇ ಶ್ವಾಸೋಚ್ಛ್ವಾಸ ನಿಂತೋಯ್ತಂತೆ ಇಬ್ಬರದ್ದು ಕೂಡ, ಚಾಣೂರ ಮುಷ್ಟಿಕರಿಬ್ಬರೂ ಕೂಡ. ಆಮೇಲೆ ಸ್ವಲ್ಪ ನಿಧಾನ ಮಾಡಿ ಅದನ್ನು ಮಂಚದಿಂದ ನೆಲಕ್ಕೆ ಎಸೆದರು. ಸತ್ತು ಹೋಗಿದ್ದ ಹೆಣಗಳು ಕೆಳಗೆ ಬಿದ್ದು ಕುಡಿಯೋದು ಅಷ್ಟೇ. ಹೀಗೆ ಚಾಣೂರ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ. ಆ ಮಲ್ಲಯುದ್ಧದಲ್ಲಿ ಅಂಥ ಒಂದು ವೈಶಾರದ್ಯ ಇದೆ. ಒಂದು ವಿಶೇಷವಾದ ಮಲ್ಲ ಯುದ್ಧವನ್ನು ಬಲರಾಮಕೃಷ್ಣರು ಅಲ್ಲಿ ತೋರಿಸಿದರು. ಕಂಸ 8 ಜಟ್ಟಿಗಳಿಗೆ ಅನ್ನ ಹಾಕಿ ಬೆಳೆಸ್ತಾ ಇದ್ದಂತೆ. ಕಷ್ಟ. ಒಂದು ಆನೆಯನ್ನು ಬೆಳೆಸಿದ ಹಾಗೆ ಜಟ್ಟಿಗಳನ್ನು ಬೆಳೆಸುವುದು ಅಂದರೆ ಸುಲಭದ ಕೆಲಸ ಅಲ್ಲ. 8 ಜಟ್ಟಿಗಳಿದ್ರು. 2 ಹೋಯ್ತಾ, ಇನ್ನು 6 ಜನ ಇದ್ದಾರಲ್ಲ ಅಂತ ಕಂಸನಿಗೆ ಸಮಾಧಾನ. ಆದರೆ ನೋಡಿದರೆ 6 ಜನ ಇಲ್ಲವೇ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ವಿಜಯವಾಣಿಗೂ ವಿಷಯ ಸಿಗಲಿಲ್ಲ. ಓಡಿದ್ದೆ. ಮಹಾಮಲ್ಲ ಭಂಗನ್ಯಾಯ ಅಂತಿದ್ದ ಕೇಸರು. ಮಹಾಮಲ್ಲರು ಬಿದ್ದು ಹೋದರೆ ಉಳಿದ ಮಲ್ಲರು ಎಲ್ಲಿ ಓಡಿ ಹೋದ್ರು ಅಂತ ಗೊತ್ತಿಲ್ಲ, ಜೀವ ಉಳಿದ್ರೆ ಸಾಕು ಅಂತ. ಹೀಗೆ ಮಲ್ಲರನ್ನು ಮುಗಿಸಿ ಬಲರಾಮಕೃಷ್ಣರು ಇಷ್ಟರಲ್ಲಿ ತೀರ್ಮಾನ ಆಯಿತು, ನಮ್ಮ ಸೇನೆಯು ಆ ಕಡೆ ಕುವಲಯಾಪೀಡ ಬಿದ್ದಾಗಲೇ ಸೇನೆ ನಾಶ ಆಗಿದೆ, ಜಟ್ಟಿಗಳು ಹೋದರು, ಇನ್ನು ಉಳಿದದ್ದು ನನ್ನಲ್ಲಿಗೆ ಓಡಿ ಬರ್ತಾರೆ ಅಂತ ಗೊತ್ತು. ಇಷ್ಟರಲ್ಲಿ ಸೇನೆಗೆ ಆದೇಶ ಕೊಡ್ತಾನೆ ಕಂಸ, ತಾನು ಸಿಂಹಾಸನದಲ್ಲಿದ್ದುಕೊಂಡು, ನೀವು ಮೊದಲು ಹೋಗಿ ಆ ವಸುದೇವ ದೇವಕಿಯರನ್ನು ಕತ್ತರಿಸಿ ಬಿಸಾಡಿ, ಅವರು ಮಾಡಿದ್ದ ಅನ್ಯಾಯ ನನಗೆ, ಇವರನ್ನು ಬೇರೆ ಊರಿಗೆ ಕಳಿಸಿ ನನಗೆ ಮೋಸ ಮಾಡಿದ್ದಾರೆ, ಕತ್ತರಿಸಿ ಅಂತ ಆದೇಶ ಕೊಡ್ತಾನೆ. ಆದೇಶ ಮುಗಿಸುವುದರ ಒಳಗೆ ಅವರ ಮುಂದೆ ಬಲರಾಮಕೃಷ್ಣರು ಬಂದಾಗಿದೆ. ಮುಂದೆ ಬಂದಿದ್ದಾರೆ. ಬಂದ ಹೊತ್ತಿಗೆ ಈ ಆದೇಶವನ್ನು ಪಡೆದ ದೂತರಿದ್ದಾರಲ್ವ ಸ್ವಲ್ಪ ನಿಂತರು. ಏನಾಗ್ತದೆ ವ್ಯವಸ್ಥೆ ನೋಡಿಕೊಳ್ಳುವ, ಯಾಕಂದರೆ ಆದೇಶ ಕೊಟ್ಟವ ಕೊನೆ ತನಕ ಇದ್ದರೆ ಮುಂದೆ ನಾವು ಬದುಕ್ತೇವೆ, ಅವನೇ ಸಾಯುವುದಾದರೆ ನಾವು ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆದೇಶವನ್ನು ಪಾಲಿಸುವುದಕ್ಕಿಂತ ಮುಂಚೆ ಈ ಸಿಂಹಾಸನದಲ್ಲಿ ಮುಂದಕ್ಕೆ ಯಾರು ಇರ್ತಾರೆ ಅನ್ನೋದು ಒಂದು ನಿರ್ಧಾರ ಆಗಬೇಕು ಅಂತ ವಸುದೇವ ದೇವಕಿಯರು ಕಾರಾಗಾರದಲ್ಲಿದ್ದಾರೆ. ಅಲ್ಲಿಗೆ ಹೊರಟವರು ಅಲ್ಲೇ ನಿಂತರಂತೆ, ಬಹುಶಃ ಬೇರೆಯವರು ನಿಲ್ಲಿಸಲಿಕ್ಕೂ ಸಾಕು. ಇಷ್ಟರಲ್ಲಿ ಕಂಸನ ಜೊತೆಗೆ ಯುದ್ಧ. ಸಿಂಹಾಸನದಿಂದ ಕೆಳಕ್ಕೆಳೆದು ಆತನ ಶಿರದಲ್ಲಿದ್ದಂತಹ ಕಿರೀಟ ನೆಲಕ್ಕೆ ಬಿದ್ದ ನಂತರದಲ್ಲಿ ಬಲರಾಮಕೃಷ್ಣರ ಪಟ್ಟುಗಳಿಗೆ ಆತ ಯುದ್ಧಕ್ಕೆ, ಮುಷ್ಟಿಯುದ್ಧಕ್ಕೆ ಒಳಗಾಗಿ ಸತ್ತೇ ಹೋದ. ಸೋದರ ಮಾವನ ಮಧುರೆಯಲ್ಲಿ ಮಡುಹಿದ ಯಶೋದೆ ನಂದನ ನೀಬಾರು ಅಂತ ಯಶೋದೆ ಅಷ್ಟೇ ಖುಷಿ ಪಡ್ತಾಳೆ. ಸತ್ತನ ಕಂಸ ಅಂತ ಯಶೋದೆಗೆ ಅಷ್ಟು ಖುಷಿ ಆಯ್ತಂತೆ. ಆ ಯಶೋದೆಗೆ ಕಂಸನನ್ನು ಕೊಂದದ್ರಿಂದ ಯಶೋದೆಗೆ ಪ್ರೀತಿ ಆಯಿತು ಅಂತ ಅರ್ಥ. ಯಶೋದೆ ನಂದನ ಅಂತ ಕರೆಯುವುದು ಅದಕ್ಕೋಸ್ಕರ. ಇಲ್ಲಿ ಕೃಷ್ಣ ಕಂಸನನ್ನು ಕೊಂದ ಅನ್ನೋದು ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ಕಾಲನೇಮಿಯಂತಹ ಅಸುರನ ಸಂಹಾರ ಅನ್ನೋದು ಒಂದು ಅಂಶ. ಆದರೆ ಕೃಷ್ಣನಿಗೆ ನನ್ನ ಸಂಬಂಧಿಗಳು ಅನ್ನುವ ದೃಷ್ಟಿ ಎಲ್ಲೂ ಇಲ್ಲ. ಒಳ್ಳೆಯವರು ಕೆಟ್ಟವರು ಎರಡೇ ವಿಷಯ.
ಆ ಕುಬ್ಜೆಗೂ ಕೃಷ್ಣನಿಗೂ ಏನು ಸಂಬಂಧ? ಉದ್ಧಾರ ಮಾಡಿದ ಕುಬ್ಜೆಯನ್ನು, ಯಾವ ಸಂಬಂಧವೂ ಇಲ್ಲ. ಆದರೆ ಭಕ್ತಿ ಕಂಡಿತು ಉದ್ಧರಿಸಿದ. ಅತ್ಯಂತ ಹತ್ತಿರದ ಸಂಬಂಧ ಅಂದರೆ ಸೋದರ ಮಾವ. ಆ ಸೋದರ ಮಾವ ಅನ್ನುವುದನ್ನು ನೋಡದೆ ಅವನನ್ನು ಸಾಯಿಸೇ ಬಿಟ್ಟ. ಆದ್ದರಿಂದ ಸಂಬಂಧದ ದೃಷ್ಟಿಯಲ್ಲಿ ಭಗವಂತ ಕೃಷ್ಣನ ವ್ಯವಸ್ಥೆ ಇರುವುದಲ್ಲ. ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈ ಭಕ್ತಿಪ್ರಿಯ ಕೇಶವ. ಭಕ್ತಿಗೆ ತುಷ್ಟನಾಗ್ತಾನೆ, ದ್ವೇಷಕ್ಕೆ ಸರಿಯಾದ ಫಲವನ್ನೇ ಕೊಡ್ತಾನೆ. ಕಂಸನ ಸಂಹಾರವಾಯಿತು. ಕಂಸನ ಸಂಹಾರವಾದಾಗ ಇಡೀ ಸಮಾಜ ಕೃಷ್ಣನ ಕಡೆಗೆ ಆಯಿತು. ಈ ವಿಷಯ ಅಲ್ಲಲ್ಲಿ ಬರ್ತದೆ. ಕೃಷ್ಣನದ್ದು ಏನು ವ್ಯವಸ್ಥೆ, ಕಂಸನದ್ದು ಏನು ವ್ಯವಸ್ಥೆ? ಕಂಸನ ಯೋಚನೆ ಇದ್ದದ್ದು ಅಯಾದವಿ ಮಹೀಂ ಕರ್ತುಂ, ಇಡೀ ಮಹಿಯಲ್ಲಿ ಯಾದವ ವಂಶವೇ ಇರಬಾರ್ದು, ಭೋಜ ವಂಶದವರೇ ಇರಬೇಕು, ಅಂಧಕ ವಂಶದವರೇ ಇರಬೇಕು ಅಂತ ಆತ ಯೋಚನೆ ಮಾಡಿದ್ದ. ಅಂದರೆ ಇದು ಒಂದು ರೀತಿಯ ಜನಾಂಗೀಯ ದ್ವೇಷವಾಗಿ ಪರಿವರ್ತಿತವಾಗಿತ್ತು. ಯದುಗಳಾಗಿ ಯಾರು ಅವತರಿಸಿದ್ದಾರೆ ಅವರೆಲ್ಲ ದೇವತೆಗಳು, ನಾವೆಲ್ಲ ದೈತ್ಯರು ಅಂತ, ಹೀಗೆ ಈ ಒಂದು ಜನಾಂಗೀಯ ದ್ವೇಷ ಅಲ್ಲಿ ಹುಟ್ಟಿತ್ತು. ಅದಕ್ಕೆ ಜರಾಸಂಧ ಪೂರ್ತಿ ಬಲವನ್ನು ಕೊಟ್ಟಿದ್ದ ಈತನ ಜೊತೆಗೆ. ಈಗ ಕಂಸನ ಸಂಹಾರವಾಯಿತು ಅಂತ ಹೇಳಿದ್ರೆ ಯದುಗಳೆಲ್ಲ ಮತ್ತೆ ಒಟ್ಟುಗೂಡಿದ್ರು ಅಂತ ಅರ್ಥ. ಯದುಗಳನ್ನು ಮತ್ತೆ ಒಟ್ಟುಗೂಡಿಸುವ ಕೆಲಸವನ್ನು ಭಗವಂತ ಕೃಷ್ಣ ಮಾಡಿದ. ನಂದಗೋಪ ಯಶೋದೆಯರೆಲ್ಲ ಬಂದು ಸೇರಿದರು. ಕೃಷ್ಣನನ್ನು ಏನಾದರೂ ಮುಷ್ಟಿಕ ಚಾಣೂರ ಜೊತೆಗೆ ಹೋರಾಡುವಾಗ ಮೇಗೇನಾದರೂ ಆಗಿದೆಯಾ ಅಂತ ಸರಿಪಡಿಸುವುದಕ್ಕೆ ಬಂದರು. ಅವರನ್ನೆಲ್ಲ ಕರ್ಕೊಂಡು, ಕಂಸನ ಮಂತ್ರಿಗಳನ್ನೇ ಜೊತೆಗೆ ಕರ್ಕೊಂಡು ಕಾರಾಗಾರಕ್ಕೆ ಹೋಗಿ ಮೊದಲು ಉಗ್ರಸೇನನನ್ನು ಬಿಡಿಸಿದ. ಉಗ್ರಸೇನನನ್ನು ಬಿಡಿಸಿ ಉಗ್ರಸೇನನ ಜೊತೆಗೆ ತಂದೆ ತಾಯಿಯರನ್ನು, ವಸುದೇವ ದೇವಕಿಯರನ್ನು ಬಿಡಿಸಿದ. ಉಗ್ರಸೇನನಿಗೂ ಕೃಷ್ಣನಿಗೂ ಭಾರಿ ಸಂಬಂಧ. ಉಗ್ರಸ್ಯ ಕಿಂ ಪೌರುಷಂ, ಉಗ್ರಸೇನನಿಗೆ ಏನು ಪೌರುಷ ಇದೆ ಅಂತೇಳಿ ಕೃಷ್ಣ ಅವನನ್ನು ತಾನು ಅಷ್ಟು ಪ್ರೀತಿಸಿದ. ಆತನಲ್ಲಿದ್ದ ಭಕ್ತಿಯೇ ಕಾರಣವಾಗಿತ್ತು. ಉಗ್ರಸೇನನ ಜೊತೆಗೆ ಹೋಗಿ, ಈಗ ನೀನು ರಾಜ ಉಗ್ರಸೇನ, ಅವನು ಹೇಳಿದ ಹಾಗೆ ಎಲ್ಲ ಆಗಬೇಕು. ಅದರಿಂದ ಉಗ್ರಸೇನನ ಆದೇಶದ ಮೂಲಕವೇ ಈ ವಸುದೇವ ದೇವಕಿಯರನ್ನೆಲ್ಲ ಬಿಡಿಸಿದ್ದಾಯಿತು. ವಸುದೇವ ದೇವಕಿಯರಿಗೆ ಕೃಷ್ಣ ಬಲರಾಮರನ್ನು ಕಂಡು ಹಿಂದೆ ಕಂಡದ್ದು. ಈಗ ಇಷ್ಟು ದೊಡ್ಡವರಾಗಿದ್ದಾರೆ. ಕೃಷ್ಣ ಹೋಗಿ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿದ್ದಾನೆ. ವಸುದೇವ ದೇವಕಿಯರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕೃಷ್ಣ ಹೇಳ್ತಾನೆ, ಎಂಥ ಮಕ್ಕಳು ಬೇಕಾದರೂ ಹುಟ್ಟಬಹುದು, ನಮ್ಮಂಥ ಮಕ್ಕಳು ಯಾರಿಗೂ ಹುಟ್ಟಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಇಷ್ಟು ಬೆಳೆದಿದ್ದೇವೆ ನಾವು ಇಷ್ಟು ಗಟ್ಟಿಮುಟ್ಟಾಗಿರುವಾಗಲೂ ನಮ್ಮ ತಂದೆ ತಾಯಿಯರು ನಮ್ಮಿಂದಾಗಿ ಇಷ್ಟು ಕಷ್ಟಪಡ್ತಾರೆ ಅಂತಾದರೆ ಇಂಥ ಮಕ್ಕಳು ಬೇಕೋ? ಈ ಬಲರಾಮ ಕೃಷ್ಣರನ್ನು ನೋಡಿ ಹೊರಗಿನವರು ತೀರ್ಮಾನಿಸ್ಬೇಕಂತೆ, ಮಕ್ಕಳನ್ನು ಹೆರಬಾರದು ಅಂತ ತೀರ್ಮಾನಿಸ್ಬೇಕಂತೆ. ಇಂಥದ್ದೆಲ್ಲ ನಾಟಕ ಆಡ್ತಾನೆ ಕೃಷ್ಣ. ಕದಪತ್ಯಂಬರಮ್ಮನ್ನೇ ಸದಪತ್ಯಾತ್ ಶುಚಾಂಪದಾತು ಅಂತೆಲ್ಲ ಮಾತು ಬರುತ್ತಲ್ಲ, ಆ ರೀತಿಯ ಮಾತುಗಳು. ಅಂದರೆ ನಮ್ಮಂಥ ಮಕ್ಕಳನ್ನು ಪಡೆದಿದ್ದೆ ಅಂದರೆ ದೇವರನ್ನು ಮಗ ಅಂತ ಭಾವಿಸುವುದು ಒಂದು ರೀತಿಯ ತಪ್ಪೆ. ದೇವರೇ ನನ್ನ ಮಗ ಅಂದರೆ ನಾನು ದೇವರಿಗೆ ಅಪ್ಪ ಅಂತ. ಅವನು ಎಲ್ಲರಿಗೂ ಅಪ್ಪ ಅಲ್ವಾ? ಆದರೆ ಒಂದು ವಿಷಯ ಉಂಟು, ದೇವರು ಎಲ್ಲರಿಗೂ ಅಪ್ಪ. ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ನಾವು ಉಪಾಸನೆ ಮಾಡ್ತೇವೆ. ಎಲ್ಲರಿಗೂ ತಂದೆಯಾದ ದೇವರಿಗೆ ಭಕ್ತ ಅಪ್ಪ ಆಗ್ತಾನಂತೆ. ಪಿತು ಪಿತಾ ಸತ್ ಅಂತ ವೇದದಲ್ಲಿ, ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ. ಸಹ ಅಂದರೆ ಆ ಭಕ್ತ ಭಗವಂತನನ್ನು ಆರಾಧಿಸತಕ್ಕಂಥವ, ಪಿತುಹು ಅಂದರೆ ಜಗತ್ತಿಗೆಲ್ಲ ತಂದೆಯಾದಂತಹ ಭಗವಂತನಿಗೆ ಪಿತಾಸತ್ ಅಪ್ಪನಾಗಿದ್ದಾನೆ ಅಂತ. ಅಂದರೆ ದೇವರು ಲೋಕದಲ್ಲಿ ಕಾಣಿಸಬೇಕು ಅಂತಾದರೆ ಭಕ್ತನ ಮೂಲಕ ಕಾಣಿಸು. ಈಗ ಪ್ರಹ್ಲಾದ ಅಷ್ಟು ಭಕ್ತಿ ಮಾಡದೆ ಹೋದರೆ ಭಗವಂತ ಯಾಕೆ ನರಸಿಂಹನಾಗಿ ಇಳಿದು ಬರ್ತಿದ್ದ? ಆದರೆ ನರಸಿಂಹನಿಗೆ ಅಪ್ಪ ಕಂಬ ಅಂತ ಹೇಳ್ಬಾರ್ದು, ನರಸಿಂಹನಿಗೆ ಅಪ್ಪ ಪ್ರಹ್ಲಾದ. ಯಾಕೆ ಪ್ರಹ್ಲಾದ ದೇವರನ್ನು ಕಾಣಗೊಳಿಸಿದವ. ಹಾಗೆ ಇಲ್ಲಿ ನಮ್ಮ ವಸುದೇವ ದೇವಕಿಯರು ಕಶ್ಯಪ ಮತ್ತು ಅದಿತಿಯರಾಗಿ ಭಗವಂತ ನಮ್ಮ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿ ಅಂಥ ವ್ರತಾನುಷ್ಠಾನ ಮಾಡದೇ ಹೋದರೆ ದೇವರು ಹೇಗೆ ಕೃಷ್ಣನಾಗಿ ಆವಿರ್ಭಾವಗೊಳ್ತಾ ಇದ್ದ? ಅದರಿಂದ ಕೃಷ್ಣನ ಆವಿರ್ಭಾವಕ್ಕೆ ವಸುದೇವ ದೇವಕಿಯರಂತಹ ಭಕ್ತರು ಕೂಡ ಕಾರಣ. ಆದ್ರಿಂದ ಆ ಭಕ್ತರನ್ನು ಅಪ್ಪ ಅಂತ ಕರಿಬೋದು, ಅಮ್ಮ ಅಂತ ಕರಿಬೋದು. ಆ ನಿಟ್ಟಿನಿಂದ ಅಪ್ಪ ಅಮ್ಮನೇ ಹೊರತು ನಾನು ಹೊಟ್ಟೆಯಲ್ಲಿ ಹೊತ್ತು ಹೆತ್ತಿದ್ದೇನೆ ಅನ್ನುವ ಕಾರಣದಿಂದ ಅಪ್ಪ ಅಮ್ಮ ಅಲ್ಲ. ಅದನ್ನು ಕೃಷ್ಣ ತನ್ನ ವಾಗ್ಭಂಗಿಯಿಂದ ವ್ಯಕ್ತಪಡಿಸ್ತಾನೆ. ವಸುದೇವ ದೇವಕಿಯರು ಕೃಷ್ಣನನ್ನು ಬಿಗಿದಪ್ಪಿಕೊಂಡಿದ್ದಾರೆ. ಮತ್ತೆ ಉಗ್ರಸೇನನಿಗೆ ಪಟ್ಟಾಭಿಷೇಕ ಆಗಿದೆ, ಪ್ರಜೆಗಳೆಲ್ಲ ಸೇರಿದ್ದಾರೆ, ಗರ್ಗಾಚಾರ್ಯರೂ ಬಂದಿದ್ದಾರೆ. ಗರ್ಗಾಚಾರ್ಯರ ಹತ್ರ ವಸುದೇವ ಕೇಳಿದ, ಮಕ್ಕಳಿಗೆ 11 ವರ್ಷ ಆಗಿದೆ, ಉಪನಯನ ಮುಹೂರ್ತ ನೋಡಿದರು 4 ದಿವಸದಲ್ಲಿ. ಅದು ಯಾಕಂದರೆ ಇದು ಚಾತುರ್ಮಾಸ್ಯ ಅಲ್ಲ, ಉತ್ತರಾಯಣ ಕಾಲ ಗೊಂದದ್ದು. ಆದ್ರಿಂದಾಗಿ ಉಪನಯನಕ್ಕೆ 4 ದಿವಸದಲ್ಲಿ ಒಳ್ಳೆಯ ಮುಹೂರ್ತ ಇದೆ. ಹಾಗಾದರೆ ಉಪನಯನ, ಮೊದಲ ಸಿಂಹಾಸನದಲ್ಲಿ ಕೂತಂತಹ ಉಗ್ರಸೇನ ನಡೆಸಿದ ದೊಡ್ಡ ಹಬ್ಬ ಯಾವುದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಬಲರಾಮರ ಉಪನಯನದ ಕಾರ್ಯಕ್ರಮ ಅಂತ. ಬಹಳ ಚೆನ್ನಾಗಿ ನಡೀತಂತೆ. ಉಪನಯನ ಆದ ಕೂಡಲೇ
ಒಂದು ಗುರುಕುಲಕ್ಕೆ ಕಳಿಸಬೇಕು. ಪ್ರಭಾಸ ಕ್ಷೇತ್ರದಲ್ಲಿ ಸಾಂದೀಪಿನಿ ಅಲ್ಲ, ಸಾಂದೀಪನಿ ಸಮ್ಯಕ್ ದೀಪನ ಜ್ಞಾನ ಕೊಡತಕ್ಕಂತಹ ಅವರ ಗುರುಕುಲಕ್ಕೆ ಅಷ್ಟು ಹೆಸರಿತ್ತು. ಅಲ್ಲಿಗೆ ಕಳಿಸಿದರು. ಅಲ್ಲಿಯ ಗುರು ಮತ್ತು ಗುರುಪತ್ನಿ ಅವರಿಗೆ ಆನಂದವೂ ಆನಂದ. ಯಾಕೆಂತೇಳಿದರೆ ಇಂಥ ಶಿಷ್ಯರು ಸಾಕ್ಷಾತ್ ದೇವತಾರೂಪಿಗಳು, ದೇವಸ್ವರೂಪಿಗಳು ಬಂದಿದ್ದಾರೆ ಅಂತ. 64 ದಿವಸ ಗುರುಕುಲದಲ್ಲಿದ್ದ ಬಲರಾಮ ಮತ್ತು ಕೃಷ್ಣ. 64 ವಿದ್ಯೆಗಳನ್ನು ಕಲ್ತಾಯ್ತಂತೆ. ಇವರು ಕಲ್ತದ್ದು ಅವರಿಗೆ ಪಾಠ ಹೇಳಿದ್ದು ಗೊತ್ತಿಲ್ಲ, ಒಟ್ಟು ಕಲ್ತಿದ್ದಾರೆ 64 ದಿವಸ. ನಮ್ದು ಅಧ್ಯಯನ ಮುಗೀತು ಅಂತ ಗುರುಗಳು ಹೇಳಿದರು, ನಿಮಗೆ ನನ್ನಲ್ಲಿರುವುದೆಲ್ಲ ಹೇಳಿ ಆಯಿತು, ಇನ್ನೂ ಕಲಿಯುವಂಥದ್ದೇನಿಲ್ಲ ಅಂತ. ಬಲರಾಮ ಕೃಷ್ಣರು ಹಾಗಾದರೆ ನಾವು ಹೊರಡ್ತೇವೆ, ದಕ್ಷಿಣೆ ಕೊಡಬೇಕು, ನನಗೇನು ಬೇಡ ಅಂತ ಇವರು. ಹಾಗಾದರೆ ಅಮ್ಮನ ಹತ್ರ ಕೇಳ್ತೇವೆ ಅಂತ. 64 ದಿವಸ ಅನ್ನ ಹಾಕಿದವಳು ಅಲ್ವಾ ಗುರುಪತ್ನಿ. ಗುರುಪತ್ನಿ ನೋಡಿದರೆ ಅಳ್ತಾ ಕೂತಿದ್ದಾಳೆ, ತಲೆಗೆ ಬಟ್ಟೆ ಹಾಕಿಕೊಂಡು ಅಳುವಳು. ಇವರು ಇಲ್ಲಿ ತನಕ ಆಕೆ ಅತ್ತದ್ದನ್ನು ನೋಡಲಿಲ್ಲ. ಹೋಗಿ ಬಲರಾಮಕೃಷ್ಣರು ಓಡಿ ಹೋದ್ರಂತೆ. ಓಡಿ ಹೋಗಿ ಸೆರಗು ತೆಗೆದು ತಮ್ಮ ಉತ್ತರೀಯದಿಂದಲೇ ಕಣ್ಣು ಒರೆಸಿ, ಯಾಕಮ್ಮ ಅಳ್ತಾ ಇದ್ದಿ, ಏನು ಕತೆ? ಶುರು ಮಾಡ್ತಾಳೆ ಅವಳು, ನಿಮ್ಮ ಹಾಗೆ ಮಗ ಇದ್ದ, ಗ್ರಹಣದ ಕಾಲ, ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ದೇವೆ ಸಮುದ್ರದಲ್ಲಿ, ಅಲ್ಲಿ ಮುಳುಗ್ತೇನೆ ಅಂತ ಮಗ ಸ್ವಲ್ಪ ಮುಂದೆ ಹೋದ. ಯಾವುದೋ ಒಂದು ಪ್ರಾಣಿ ಅವನನ್ನು ಎಳೆಯುವುದಕ್ಕೆ ಶುರು ಮಾಡಿತು. ಅಮ್ಮ ಅಂತ ಅರಚಿದ. ನಾನು ಮುಂದೆ ಹೋಗಿ ನಾನು ಸಾಯ್ತೇನೆ ಅಂತ ಹೋದರೆ ನನ್ನ ಗಂಡ ಬಿಡಲಿಲ್ಲ. ಮಗು ಹೋದದ್ದೆ, ನೀರಿನಲ್ಲಿ ಮುಳುಗಿ ಹೋದದ್ದೆ. ನೀವು ಮೊನ್ನೆ ಬಂದ ಮೇಲೆ ನನಗೆ ಮಗ ಇಲ್ಲ ಅನ್ನೋ ದುಃಖವೇ ಮರೆತು ಹೋಗಿತ್ತು. ಈಗ ದೊಡ್ಡವನಾಗಿದ್ರೆ ನಿಮ್ಮಷ್ಟೇ ವಯಸ್ಸಾಗ್ತಿತ್ತು ಆ ಹುಡುಗನಿಗೆ. ನೀವೀಗ ಹೊರಟಿದ್ದೀರಲ್ವ ಮಕ್ಕಳೇ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ. ಇವರಿಬ್ಬರಿಗೆ ಗೊತ್ತಾಯ್ತು ಹಾಗಾದ್ರೆ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಅರ್ಥ ಆಯ್ತು. ಏನು ಸಮುದ್ರಕ್ಕೆ ನುಗ್ಗಿದ್ದು, ಪಂಚಜನ ಅನ್ನೋ ಅಸುರನನ್ನು ಸಾಯಿಸಿದ್ದು, ಆ ಶಂಖಾಸುರನಿಂದ ಪಾಂಚಜನ್ಯವನ್ನು ನಿರ್ಮಿಸಿಕೊಂಡದ್ದು, ತನ್ನ ಪಾಂಚಜನ್ಯದಲ್ಲಿ ಸೇರಿಸಿಕೊಂಡದ್ದು, ಅಲ್ಲಿ ಕಾಣಿಸದೇ ಇದ್ದಾಗ ಮತ್ತೆ ಯಮಲೋಕಕ್ಕೆ ಹೋದದ್ದು, ಯಮನೇ ತಂದು ಕೊಟ್ಟದ್ದು ಆ ಮಗುವನ್ನು. ಅದು ಅಲ್ಲಿ ಹೋದ ಮೇಲೆ ಇಷ್ಟು ಸಮಯ ಬೆಳೆದಿದ್ರೆ ಎಷ್ಟು ದೊಡ್ಡದಾಗದಿತ್ತು, ಅಷ್ಟು ದೊಡ್ಡದಾದ ಮಗುವನ್ನು ತಂದು ಈ ಗುರುಗಳಿಗೆ ಅರ್ಪಣೆ ಮಾಡಿದ್ದು ಬಲರಾಮಕೃಷ್ಣರು. ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ ಆ ತಾಯಿಗೆ. ವಿದ್ಯಾಪೀಠಕ್ಕೆ ಕಳಿಸಿ ವಿದ್ಯಾಪೀಠ ಮುಗಿಸಿ ಬಂದ ಹಾಗೆ ಮಗ ಬಂದಿದ್ದಾನೆ ಮನೆಗೆ. ಅಷ್ಟು ಖುಷಿಯಿಂದ ನಿನಗೆ ಒಳ್ಳೆ ಹೆಂಡಂದಿರು ಸಿಗಲಿ ಅಂತ ಅದು ಆಶೀರ್ವಾದ ಮಾಡಿದ್ದು. ಇನ್ನು ಶುರು ಕೃಷ್ಣನದ್ದು ಆ ಗುರುಪತ್ನಿಯ ಆಶೀರ್ವಾದದ ಬಲ. ಕೃಷ್ಣ ಉಪನೀತನಾಗಿ ಮಥುರೆಗೆ ಹಿಂತಿರುಗುವಾಗ ಯುದ್ಧ ಛಾಯೆ ಅಂತೆ ಮಥುರೆಯಲ್ಲಿ. ಏನು ಮಾಡುವುದು ಅಂತ ಜರಾಸಂಧನಿಂದ ಆಕ್ರಮಣ ತೀರ್ಮಾನ ಆಗಿದೆ. ಇದಕ್ಕಿಂತ ಹಿಂದೆ ಒಂದು ಕ್ಷಿಪಣಿ ಎಸೆದಿದ್ದ ಅಲ್ಲಿಂದ, ನಾನು ಮೊನ್ನೆ ಹೇಳಿದೆ ಅಲ್ಲ, ಸ್ವಲ್ಪ ಗುರಿ ತಪ್ಪಿತ್ತು, ಅವನ ಮಹಾಗದೆ ಗುರಿ ತಪ್ಪಿ ಗದಾವಸಾನ ಆಗಿತ್ತು. ಈಗ ನನ್ನ ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳಿಗೆ ಒಂದು ಕುಂಕುಮ ಭಾಗ್ಯವನ್ನು ಅಪಹರಿಸಿದಂತಹ ಕೃಷ್ಣನನ್ನು ಸಂಹರಿಸಬೇಕು, ಮಥುರೆಯನ್ನು ಇಲ್ಲವಾಗಿಸಿ ಬಿಡ್ತೇನೆ ಅಂತ ಮಗಧ ದೇಶದಿಂದ ಒಂದು ಫತ್ವಾ ಹೊರಟಿದೆ ಅಂತೆ. ಹಾಗಾಗಿ 23 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ಮಗಧ ದೇಶದಿಂದ ಸೇನೆ ಹೊರಟಿದೆ. ಸ್ವತಃ ಜರಾಸಂಧನೇ ಮುನ್ನೇತೃವಾಗಿ ಬರ್ತಾ ಇದ್ದಾನೆ ಅನ್ನುವ ವಿಷಯ ಗೂಢಚಾರರ ಮೂಲಕ ಮಥುರೆಗೆ ತಲುಪಿದ ಮೇಲೆ ಮಥುರೆ ಗಡಗಡ ನಡುಗ್ತಾ ಇದೆ. ಹೇಗೆ ಮಾಡುವುದು? ಅಂಥ ವಿಶೇಷವಾದ ಸೇನೆಯೂ ಇಲ್ಲ, ಉಗ್ರ ಸೇನೆನಿಗೆ ಬೇರೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ಅಂಥ ಯುದ್ಧದ ಛಾತಿ ಇಲ್ಲ, ಹೇಗೆ ಹೋರಾಡುವುದು? ಅಷ್ಟರಲ್ಲಿ ಬಲರಾಮಕೃಷ್ಣರು ಬಂದರು ಅಂತ ಆದಗಳು ಎಲ್ಲರಲ್ಲೂ ಶಕ್ತಿ ಮತ್ತೆ ಬಂತಂತೆ. ಕೃಷ್ಣ ಬಂದು ಒಂದಷ್ಟು ಜನರನ್ನು ಸೇರಿಸಿದ. ಹೇಗೆ ಯುದ್ಧದ ಕ್ರಮ? ಏನಾದರೂ ಮಥುರೆಯ ತನಕ ಅವರನ್ನು ಬರಲಿಕ್ಕೆ ಬಿಡಬಾರ್ದು. ದಾರಿಯ ಮಧ್ಯದಲ್ಲಿ ಗೆರಿಲ್ಲಾ ರೀತಿಯ ದಾಳಿಯನ್ನು ಯೋಜಿಸಬೇಕು. ಕೂಟ ಯುದ್ಧ ಅಂತ ಅದಕ್ಕೆ ಹೆಸರು, ಕೂಟ ಯುದ್ಧ. ಬಲರಾಮ ಹೇಳಿಕೊಟ್ಟ, ಹೆಚ್ಚು ಯುದ್ಧ ಹೀಗೀಗೆ ಮಾಡಬೇಕು, ನನ್ನ ಹುಡುಗರಿದ್ದಾರೆ ಅವರಿಗೆಲ್ಲ ತರಬೇತಿ ಕೊಟ್ಟಿದ್ದೇನೆ, ಪರ್ವತದ ಮೇಲೆ ನಿಂತಿರಬೇಕು, ವಿಷಪೂರಿತವಾದ ಬಾಣಗಳ ವ್ಯವಸ್ಥೆ ಇರಬೇಕು, ಹೀಗೀಗೆ ಅಂತ ಎಲ್ಲ ವ್ಯವಸ್ಥೆಗಳು. ಆಮೇಲೆ ಅವರು ಎಲ್ಲಿ ವಿಶ್ರಾಂತಿ ತೆಗೊಳ್ತಾರೆ ಅಂತ ದೂತರ ಮೂಲಕ ತೆಗೊಂಡು ವಿಶ್ರಾಂತಿ ತೆಗೊಳ್ಳುವ ಜಾಗದಲ್ಲಿ ನದಿ ತೀರದಲ್ಲಿ ತೀರ್ಮಾನ ಆಗಿತ್ತು. ನದಿ ತೀರದಲ್ಲಿ ನಮ್ಮ ದೋಣಿಗಳು ಮೊದಲೇ ಸಿದ್ಧ ಇರಬೇಕು ಅಂತ ಹೇಳಿದ. ದೋಣಿಗಳು ಸಿದ್ಧ ಇರಬೇಕು. ಆಮೇಲೆ ಅದರಲ್ಲಿ ತೆಗೊಂಡು ಹೋಗಿ ಮಧ್ಯರಾತ್ರಿಯಲ್ಲಿ ಮದ್ಯ ತುಂಬಿಸುವುದಂತೆ. ಇವ್ರದೆಲ್ಲ ಯೋಜನೆ. ಇಲ್ಲಿ ಬಲರಾಮನಿಗೆ ಮದ್ಯದ ವ್ಯವಹಾರ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ಅಷ್ಟು ಮದ್ಯಗಳನ್ನು ತುಂಬಿಸುವುದು. ಆ ಮದ್ಯಗಳು ತುಂಬಿಸಿದಾಗ ಆನೆಗಳಿಗೆಲ್ಲ ಮೂಗಿಗೆ ಹೊಡೆಯುತ್ತೆ. ಮೂಗಿಗೆ ಹೊಡೆದುಕೊಳ್ಳೆ ಆನೆಗಳು ಬಂದು ಆ ಮದ್ಯ ಕುಡಿತಾವೆ ದೋಣಿದಲ್ಲಿದ್ದದ್ದು. ಮದ್ಯ ಕುಡಿದು ತಲೆಗೇರಿ ಅವರ ಸೇನೆಯನ್ನೇ ಪುಡಿ ಮಾಡ್ತಾವೆ ಅಂತ ಹೀಗೊಂದು ಯೋಜನೆ ಸಕ್ಸಸ್. ಅವರ ಆನೆಗಳಿಂದಲೇ ಅವರ ಸೈನ್ಯವೆಲ್ಲವೂ ಪುಡಿಯಾಗಿ ಹೋಯಿತು. 23 ಅಕ್ಷೌಹಿಣಿ ಸೈನ್ಯ. ಅವರಿಗೆ ಅವರ ಒಳಗೆಯೇ ಪರಸ್ಪರ ಕಾದಾಟಗಳು, ಯಾರು ಏನು ಅಂತ ಗೊತ್ತಾಗುವುದಿಲ್ಲ. ಆನೆಗಳು ಮೈ ಮೇಲೆ ನುಗ್ತಾವೆ ಅಂತ ಆದರೆ ಒಬ್ಬರು ಯಾರನ್ನು ಹೇಗೆ ಹೊಡೆದ್ರು ಕಾಲು ತುಳಿತಕ್ಕ ಒಂದಷ್ಟು ಬಲಿಯಾಗಿ ಹೋಯ್ತಂತೆ. ಮತ್ತೆ ಅವರೆಲ್ಲ ಸೋತು ಸುಣ್ಣವಾಗಿ ಹಿಂದಕ್ಕೆ ಮಗಧಕ್ಕೆ ಹೋಗಬೇಕಾದ ಪ್ರಸಂಗ ಬಂತು. ಹೀಗೆಲ್ಲ ಅಷ್ಟೊತ್ತಿಗೆ ನಮ್ಮ ಇವರ ಸೇನೆ ಬಂತು.
ಸೇನೆ ಬಂದು ಯಾರ್ಯಾರು ಸಾಯ್ಲಿಕ್ಕೆ ಬಿದ್ದಿದ್ದಾರೆ ನೋಡಿ, ಅವರ ಆಭರಣ, ಅವರ ಶಸ್ತ್ರ ಅಸ್ತ್ರ, ಆನೆ, ಕುದುರೆ ಎಲ್ಲ ತಗೊಂಡು ಬಂದ್ರಂತೆ. ಅಂತೂ ಮಗಧ ದೇಶದಲ್ಲಿ ಇದ್ದಂತಹ ಸೇನೆಗಿಂತ ಜಾಸ್ತಿ ಸೇನೆ ನಮ್ಮ ಮಥುರಾ ಪಟ್ಟಣದಲ್ಲಿ ಆಯ್ತಂತೆ. ಹೀಗೆ ಒಂದೇ ಯುದ್ಧದಲ್ಲಿ ಬೇಕಾದಷ್ಟು ಸೇನೆಯನ್ನು ವೃದ್ಧಿಪಡಿಸಿದ. ಇದು ಕೃಷ್ಣನ ಯುದ್ಧದ ಯೋಜನೆ. ಆರಂಭದ ಹಂತದ ಯುದ್ಧಗಳು ಹೀಗೆ. ಸೇನೆ ಕಡಿಮೆ ಇದ್ದಲ್ಲಿ ದೊಡ್ಡ ಸೇನೆಯನ್ನು ಹೇಗೆ ಎದುರಿಸಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ. ಎಷ್ಟು ಬಾರಿ ಯುದ್ಧವೋ ಯುದ್ಧ, 10, 16, 17 ಬಾರಿ ಯುದ್ಧಗಳು ನಡೆದಿದ್ದಾವೆ ಈ ರೀತಿಯಲ್ಲಿ. ಅಷ್ಟೂ ಬಾರಿಯೂ ಕೂಡ ಜರಾಸಂಧನಿಗೆ ನಾನು ಸೋತಿದ್ದೇನೋ ಅಂತ ಅವನಿಗೆ ಸಂಶಯ. ಸೇನೆಯೆಲ್ಲ ಹೋದದ್ದು ಹೌದು, ಆದರೆ ನಿಜವಾದ ಬಲದಲ್ಲಿ ನಾನು ಸೋತಿದ್ದಲ್ಲ ಅಂತ ಅವನಿಗೊಂದು ಸಂಶಯ ಹಾಗೆ ಇತ್ತಂತೆ. ಆ ಕ್ರಮದಲ್ಲಿ ಕೃಷ್ಣ ಸೋಲಿಸಿದ್ದಾನೆ. 8ನೇ ಯುದ್ಧ ನಡೆದಾಗಂತೂ ಜರಾಸಂಧನನ್ನು ಕೆಳಗೆ ಬೀಳಿಸಿ ಜುಟ್ಟು ಹಿಡ್ಕೊಂಡು ಕತ್ತಿ ಹಿಡಿದಾಗಿದೆ ಬಲರಾಮ. ಕೃಷ್ಣ ಹೇಳಿದ, ಅಜ್ಜನನ್ನು ಸಾಯಿಸಬೇಡ ಅಂತ ಹೇಳಿದ ಕೃಷ್ಣ. ಆಕಾಶದಲ್ಲಿ ಒಂದು ವಾಣಿ ಬೇರೆ ಕೇಳಿತಂತೆ, ಇವನನ್ನು ಕೊಲ್ಲುವುದಕ್ಕೆ ಬೇರೆ ಇದ್ದಾನೆ ಅಂತ. ಅಶರೀರವಾಣಿ ಬೇರೆ ಆಯಿತು. ಬಲರಾಮ ಬಿಟ್ಟ, ಇಲ್ಲಿ ಹೋದರೆ ಸಾಯ್ತಿದ್ದವ. ಆ ರೀತಿಯಲ್ಲಿ ಮುಂದಕ್ಕೆ ಭೀಮಸೇನನಿಂದಲೇ ಈ ಪರಮಶಿವ ಭಕ್ತನಾಗಿ ವಿಷ್ಣುದ್ವೇಷಿಯಾಗಿರ್ತಕ್ಕಂತಹ ಈತನನ್ನು ಪರಮ ವಿಷ್ಣು ಭಕ್ತನಾದಂತಹ ಭೀಮಸೇನನೇ ಸಾಯಿಸಬೇಕು ಅಂತ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯ ದೃಷ್ಟಿಯಿಂದ ಬಲರಾಮ ಅಲ್ಲಿ ಬಿಟ್ಟ. ಇಂತಹ ಜರಾಸಂಧ, ಅವನಿಗೆ ಒಂದು ಭಾರಿ ಶಿಷ್ಯ ಸಮುದಾಯ ಇತ್ತು. ಅವನಿಗೆ ಭೈರವೇಶ್ವರ ಅಂತ ಹೇಳಿದರೆ ಭಾರಿ ಇಷ್ಟ. ಭೈರವನ ಪೂಜೆ. ಅವನ ಗಿರಿವ್ರಜ ಅಂತ ಒಂದು ದೊಡ್ಡದಾದ ಪಟ್ಟಣ. ಆ ಪಟ್ಟಣದಲ್ಲಿ ದೊಡ್ಡ ಗಿರಿ, ಆ ಗಿರಿಯೇ ಒಂದು ದೊಡ್ಡ ಲಿಂಗಾಕಾರ. ಇವಾಗ ಪರ್ವತಕ್ಕೆ ಪೂಜೆ ಮಾಡುವುದು ಅಷ್ಟು ದೂರದಿಂದ. ಅದಕ್ಕೆ ಬೆಳಗ್ಗೆದ್ದು ಅದಕ್ಕೊಂದು ನಮಸ್ಕಾರ ಮಾಡಿದ ಮೇಲೆ ಇವನ ಕೆಲಸಗಳೆಲ್ಲ ಶುರು. ಅಯಥಾ ಉಪಾಸನೆಯನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿ ಈತ. ಅಂತಹ ಜರಾಸಂಧ, ಅವನ ಶಿಷ್ಯ ವರ್ಗದಲ್ಲಿ ಕಂಸ ಒಂದೊಂದೇ ಕಡಿಮೆ ಆಗ್ತಾ ಬಂದಿತ್ತು. ಕಂಸ, ಶಿಶುಪಾಲ, ಚೇದಿ ದೇಶದ ಶಿಶುಪಾಲ, ಆ ಕರುಷ ದೇಶದ ದಂತವಕ್ರ, ಈ ಕಡೆ ವಿದರ್ಭ ದೇಶದಲ್ಲಿ ರುಗ್ಮಿ ಮೊದಲಾದ 4 ಜನ ಇದ್ದಾರೆ. ರುಗ್ಮಿ, ರುಗ್ಮಬಾಹು, ರುಗ್ಮಕೇಶಿ ಅಂತ ಮೊದಲಾದಂತಹ ಭೀಷ್ಮಕ ರಾಜನ ಮಕ್ಕಳು. ಇವರೆಲ್ಲ ಜರಾಸಂಧನ ಪರಮ ಆಪ್ತ ಶಿಷ್ಯರು. ಇನ್ನೊಬ್ಬ ಇದ್ದಾನೆ ಬ್ರಹ್ಮದತ್ತ, ಸಾಲ್ವ ಅಂತ ಅವನಿಗೆ ಹೆಸರು. ಸೌಭ ಅಂತ ಹೇಳಿ ಅವನಲ್ಲಿ ಒಂದು ವಿಮಾನ ಬೇರೆ ಇದೆ. ಸೌಭಾಧಿಪತಿಯಾದಂತಹ ಸಾಲ್ವನು ಕೂಡ ಜರಾಸಂಧನಿಗೆ ಅತ್ಯಂತ ಆಪ್ತನಾದ ಶಿಷ್ಯ, ಮಹಾಶಕ್ತಿಶಾಲಿಗಳು. ಇವರೀಗ ಕೃಷ್ಣನನ್ನು ಸಾಯಿಸುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಒಂದು ಸಲ ಪರ್ವತದಲ್ಲಿ ಬೆಂಕಿ ಹಾಕುವುದಕ್ಕೆ ಪ್ರಯತ್ನಿಸಿದ್ರು, ಕೃಷ್ಣನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಯಾವ ರೀತಿ ಸೋಲಿಸುವುದು? ಆವಾಗ ಒಂದು ವಿಚಾರ ಬಂತು. ಪರದೇಶದಿಂದ ಕರೆಸುವ, ಮ್ಲೇಂಛರನ್ನು ಕರೆಸುವ. ಮೊಘಲರು ಮೊದಲು ಭಾರತಕ್ಕೆ ಬರಲಿಕ್ಕೆ ಕಾರಣವೇ ನಮ್ಮ ಈ ರಾಜರು. ಪರದೇಶ ಎಲ್ಲಿ ಇವತ್ತಿನ ಇರಾನ್ ಉಂಟಲ್ಲ, ಆ ಪ್ರದೇಶದಲ್ಲಿ ಕಾಲಯವನ ಅಂತ ಒಬ್ಬ ಮಹಾರಾಜ ಇದ್ದಾನೆ. ಅವ ಗರ್ಗಾಚಾರ್ಯರ ಮಗ ಅಂತೆ. ದೊಡ್ಡ ಕಥೆ, ಅದೆಲ್ಲ ಬೇಡ ನಮಗೆ. ಗರ್ಗಾಚಾರ್ಯರ ಮಗ, ಆದರೆ ಕಾಲಯವನ. ಮೈಯೆಲ್ಲ ಉಕ್ಕಿನ ದೇಹ ಅವನದ್ದು. ಗರ್ಗಾಚಾರ್ಯರು ಉಕ್ಕು ಕುಡಿದುಕೊಂಡು ಮಾಡಿದ ತಪಸ್ಸಿನಿಂದಾಗಿ ಹುಟ್ಟಿದ ಮಗ, ಆದ್ರಿಂದ ಉಕ್ಕಿನ ದೇಹದ ವ್ಯಕ್ತಿ. ಯವನ ರಾಜ ಆ ಮಗುವನ್ನು ಇವರು ಬಿಟ್ಟು ಹೋಗಿದ್ದಾಗ ಅದನ್ನು ಹಿಡ್ಕೊಂಡು ಹೋಗಿದ್ದಾರೆ. ಗೋಪಾಲಿ ಅಂತ ಒಬ್ಬಳಲ್ಲಿ ಹುಟ್ಟಿದಂತಹ ಮಗ ಅವ. ಆತನನ್ನು ಬೆಳೆಸಿದ್ದಾನೆ ಅವ ಯವನ ರಾಜ. ಹಾಗಾಗಿ ಅವನಲ್ಲಿ ಭಾರೀ ಅಶ್ವಸೈನ್ಯ ಇದೆ. ಅಶ್ವಗಳು ಮಹಾರಥಿಗಳನ್ನು ಸಾಯಿಸುವಷ್ಟು ಸಮರ್ಥವಾದ ಅಶ್ವಗಳು. ಆ ಸೇನೆ, ಅವನ ಸಹಕಾರ ನಮಗೆ ಸಿಗಬೇಕು. ಕಾಲಯವನಲ್ಲಿ ಒಂದು ವಿಶೇಷ ಏನಿದೆ, ಅವನು ಕೃಷ್ಣನನ್ನು ಕೊಲ್ಲುವುದಕ್ಕೋಸ್ಕರವೇ ಹುಟ್ಟಿದವ. ಗರ್ಗಾಚಾರ್ಯರು ಕೃಷ್ಣನನ್ನು ಕೊಲ್ಲುವುದಕ್ಕೆ ಮಗ ಬೇಕು ಅಂತ ತಪಸ್ ಮಾಡಿದ್ದಂತೆ. ಇವರ ಕುಲಪುರೋಹಿತರು, ಕೃಷ್ಣನ ಕುಲಪುರೋಹಿತರು. ಕೆಲವು ಸಲ ತಲೆಗೆಡುವುದು ಅಂದರೆ ಹಾಗೆಲ್ಲ ತಲೆಗೆಟ್ಟು ಹೋಗ್ತದೆ. ಹಾಗೆ ಹುಟ್ಟಿದಂತಹ ಕಾಲಯವನ, ಅವನನ್ನು ಕರೆಸಿಕೊಳ್ಬೇಕು ಅಂತ ಜರಾಸಂಧನ ಮೇಲಿನ ಭಕ್ತಿಯಿಂದ ಕಾಲಯವನನ್ನು ಕೂಡ ಬಂದ. ದೊಡ್ಡ ಸೇನೆಯನ್ನು ಹಿಡ್ಕೊಂಡು. ಅದೊಂದು ಬೆಳಗ್ಗಿನ ಹೊತ್ತು ಕಾಲಯವನ ಸೇನೆ ಗುಜರಾತ್ ಪಕ್ಕದಲ್ಲಿ ಒಂದು ಕಡೆ ಬೀಡು ಬಿಟ್ಟಿತ್ತು. ಬೆಳಗ್ಗೆ ಎಲ್ಲವೂ ಮೂತ್ರ ಮಾಡಿತು. ಒಂದು ನದಿಯಾಗಿ ಹರಿತಂತೆ. ಅಂದರೆ ಸೇನೆ ಎಷ್ಟು ದೊಡ್ಡದಿದೆ ಅಂತ ಲೆಕ್ಕಾಚಾರ. ಆಮೇಲೆ ಅದು ಎಲ್ಲೆಲ್ಲಿ ಮೂತ್ರ ಮಾಡಿದ್ವೋ ವಾಯುದೇವರು ಒಣಗಿಸಬೇಕಾದ ಪ್ರಸಂಗ ಬಂತು. ಆ ರೀತಿ ಥಾರ್ ಮರುಭೂಮಿಯ ಪ್ರದೇಶ ಅದು ಬೇರೆ. ಆ ಪ್ರದೇಶದಲ್ಲಿ ಹೀಗೆಲ್ಲ ನಡೀತಂತೆ. ಅಂತಹ ಸೇನೆಯನ್ನು ಕರ್ಕೊಂಡು ಕಾಲಯವನ ಬಂದವ. ಅಷ್ಟರಲ್ಲಿ ಈ ವಿಷಯ ಗೊತ್ತಾಯಿತು. ಕೃಷ್ಣ ಹೇಳಿದ, ಇಲ್ಲಿಯ ತನಕ ನಮ್ಮ ದೇಶದವರು ಹೋರಾಡುವುದಕ್ಕೆ ಬರ್ತಿದ್ರು. ಈಗ ಮ್ಲೇಂಛರು ಪ್ರವೇಶ ಮಾಡಿದ್ದಾರೆ, ಯವನರು ಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ಊರಿನ ರಕ್ಷಣೆ ಬಹಳ ಮುಖ್ಯ ಆಗ್ತದೆ. ಇಲ್ಲಿಯ ತನಕ ಯುದ್ಧ, ಈಗ ಹಾಗಲ್ಲ. ಇವರು ಮನೆ ಮನೆಗೆ ನುಗ್ಗಿ ಹೆಂಗಸರನ್ನು ಎಳೆದಾಡ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದ ಜಾಗೃತೆಯಾಗಬೇಕು. ಇಡೀ ನಮ್ಮ ರಾಜಧಾನಿಯನ್ನೇ ಸಮುದ್ರ ಮಧ್ಯಕ್ಕೆ ಕಳಿಸುವ ಅಂತ ತೀರ್ಮಾನಿಸಿದ ಕೃಷ್ಣ. ಸಾಮಾನ್ಯ ತೀರ್ಮಾನ ಅಲ್ಲ. ನಾವು ನಮ್ಮ ಭಾರತದ ಇತಿಹಾಸದಲ್ಲಿ ನೋಡ್ತೇವೆ ಅಲ್ವಾ, ರಾಜಧಾನಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವ್ಯತ್ಯಾಸ ಮಾಡುವುದು ಅಂದರೆ ಎಷ್ಟು ಕಷ್ಟದ ಕೆಲಸ ಇದೆ. ಅಷ್ಟು ಕಷ್ಟದ ಕೆಲಸವನ್ನು ಕೃಷ್ಣ ಬಹಳ ಸುಲಲಿತವಾಗಿ 3 ರಾತ್ರಿಯಲ್ಲಿ ಮುಗಿತೀವಿ ಇಲ್ಲಿಂದ ಅಲ್ಲಿಗೆ. ಅಷ್ಟು ಜನ, ಅಷ್ಟು ಗೋವುಗಳು, ಅಷ್ಟು ಕುದುರೆಗಳು, ಅಷ್ಟು ಆನೆಗಳು, ಆ ಇಡೀ ಸೇನೆ
ಅಲ್ಲಿ ಬೇರೆ ಪಟ್ಟಣದ ನಿರ್ಮಾಣ ವ್ಯವಸ್ಥೆ, ಇಲ್ಲಿಂದ ಕಳಿಸಿದ್ದಾನೆ, ಅಲ್ಲಿ ಪಟ್ಟಣ ನಿರ್ಮಾಣ ಶುರುವಾಗಿದೆ. ಸಾಕ್ಷಾತ್ ವಿಶ್ವಕರ್ಮನೇ ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಕುಶಸ್ಥಲಿ ಅಂತ ಪ್ರದೇಶ, ಹಿಂದೆ ಕಥೆ ಹೇಳಿದ್ದೇವೆ ನಾವು. ಆ ಕುಶಸ್ಥಲಿ ಅದನ್ನು ಈಗ ದ್ವಾರಕಾ ಅಂತ 4 ದ್ವಾರಗಳಿಂದ ತುಂಬಿದ ಮಹಾಪಟ್ಟಣವಾಗಿ ವಿರಾಜಮಾನವಾಗಿದೆ. ಅಲ್ಲಿಗೆ ಎಲ್ಲರನ್ನು ಕಳಿಸಿದ್ದಾನೆ. ಸುಮಾರು 800 ಕಿಲೋಮೀಟರ್ ಮಥುರಾ ದ್ವಾರಕ, ಅಷ್ಟು ದೂರಕ್ಕೆ ಕಳಿಸಿದ್ದಾನೆ. ಇನ್ನು ಬರಲಿ ಅವ, ನಮ್ಮ ಊರಂತೂ ರಕ್ಷಿತವಾಗಿರ್ತದಲ್ಲ, ಜನರ ರಕ್ಷಣೆ ಅಂತ ಆಯ್ತು. ಕಾಲಯವನಿಗೆ ಜರಾಸಂಧ ಕೊಟ್ಟಿದ್ದಾನೆ, ನೀನು ಆ ಕಡೆಯಿಂದ ಯುದ್ಧಕ್ಕೆ ಹೋಗ್ಬೇಕು, ನಾನು ಈ ಕಡೆಯಿಂದ. ನೋಡಿದ್ರೆ ಮಥುರೆ ಕಾಲ 2 ಕಡೆಯಿಂದ ಯುದ್ಧ ಮಾಡಲಿಕ್ಕೆ ಬಂದರು. ಮಥುರೆಯಲ್ಲಿ ಜನ ಇಲ್ಲ, ಎಲ್ಲಿ ಹೋಗಿದ್ದಾರೆ? ದ್ವಾರಕೆಗೆ. ಆಗ ಜರಾಸಂಧ ಕೃಷ್ಣನ ಚಿತ್ರ ಕೊಟ್ಟ, ಈ ವ್ಯಕ್ತಿ ಕೃಷ್ಣ, ಸಿಕ್ಕಿದಲ್ಲಿ ಸಾಯಿಸು, ನಿನ್ನಿಂದ ಸಾಯುವುದಕ್ಕೋಸ್ಕರವೇ ಹುಟ್ಟಿದವ, ಹೋಗುವಂತ. ಇವನು ತನ್ನ ಸೇನೆಯ ಜೊತೆಗೆ ಹೊರಟವ, ಎಲ್ಲ ಓಡಿ ಹೋದವರು, ನಾನು ಮುಂದೆ ಹೋದರೆ ಸಾಕು ಅಂತ ಅವನೇ ಬಂದಂತೆ. ಈ ದ್ವಾರಕೆಯ ಸಮುದ್ರ ತೀರದಲ್ಲಿ ಕೃಷ್ಣನನ್ನು ಹೇಗೆ ಹುಡುಕುವುದು? ಅಷ್ಟೊತ್ತಿಗೆ ಕೃಷ್ಣನೇ ಅಲ್ಲಿ ಕಾಣಿಸಿಕೊಂಡ. ಕೃಷ್ಣ ಒಬ್ಬನೇ ಕಾಣಿಸಿಕೊಂಡ, ಕೈಯಲ್ಲಿ ಆಯುಧವೂ ಇಲ್ಲ, ಏನಿಲ್ಲ. ಇವ್ ಚಿತ್ರ ನೋಡ್ತಾನೆ, ಅವನನ್ನು ನೋಡ್ತಾನೆ, ಇದೇ ವ್ಯಕ್ತಿ, ಜರಾಸಂಧ ಹೇಳಿಕೊಟ್ಟ ವ್ಯಕ್ತಿ, ಅವನೇ ಬೇರೆ ಸಿಕ್ಕಿದ್ದಾನೆ. ಓಡಿ ಹೋಗಿ ಹಿಡಿಯುವುದು ಅಂತ ಇವ ಓಡುವುದಕ್ಕೆ ಶುರು ಮಾಡಿದ. ಕೃಷ್ಣ ಓಡಿದ್ದೇ ಓಡಿತ್ತು, ಯಾರು ಬೇಗ ಅಂತ. ಅಲ್ಲಲ್ಲಿ ಇವ ಓಡುವಾಗ ರಸ್ತೆಯಲ್ಲೇ ಓಡ್ತಾನೆ, ಓಡಿ ಅಲ್ಲಿ ತಿರುಗುವ ಹೊತ್ತಿಗೆ ಕಾಯುವುದು, ನಾನು ಯಾವ ಕಡೆ ತಿರುಗಿದ್ದೇನೆ ಅವನು ನೋಡ್ಬೇಕು ಅಂತ, ತನ್ನ ಹಿಂದೆಯೇ ಬರಬೇಕು. ಹಾಗೆ ಓಡಿ ಪರ್ವತವನ್ನು ಹತ್ತಿದ. ಗೋಮಂತಕ ಪರ್ವತವನ್ನು ಹತ್ತಿದ. ಪರ್ವತವನ್ನು ಹತ್ತಿ ಮೇಲೆ ಹೋದ, ಒಂದು ಗುಹೆಯ ಒಳಗೆ ಪ್ರವೇಶ ಮಾಡಿದ್ದನ್ನು ನೋಡಿ ಇವನು ಪ್ರವೇಶಿಸಿದಾಗ ಅಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಮಲಗಿದ್ದಾನೆ. ಅವನ ತಲೆ ಈ ಕಡೆ ಇದೆ. ಈ ಮಲಗಿದ ವ್ಯಕ್ತಿಯನ್ನು ನೋಡಿ ಇವನಿಗೆ ಮೊದಲೇ ಮಹಾಸಿಟ್ಟಲ್ಲಿದ್ದಾನೆ, ಇಷ್ಟು ದೂರ ಓಡಿಸಿಕೊಂಡು ಬಂದಿದ್ದಾನೆ ಅಂತ. ಸುಸ್ತಾಗಿ ಏದುಸಿರಲ್ಲಿದ್ದಾನೆ, ಶ್ರಮ ಆಗಿದೆ, ಯಾರು ಏನು ಅಂತ ವಿವೇಚನೆ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ. ದಶಧರ್ಮ ಗತೋ ಹಿಯಯಂ ಅಂತ, ದಶಧರ್ಮಗತ, ಒಂದು 10 ಧರ್ಮದಲ್ಲಿದ್ದಾಗ ವಿವೇಚನಾ ಶಕ್ತಿಯೇ ಇರುವುದಿಲ್ಲಂತೆ. ಮತ್ತ ಪ್ರಮತ್ತ ಉನ್ಮತ್ತ ಅಂತ ಕೆಲವೆಲ್ಲ ಇದೆ. ಶ್ರಾಂತಃ, ಧೃಷ್ಟ, ಬುಭುಕ್ಷಿತ, ಈ ಸ್ಥಿತಿಯಲ್ಲೆಲ್ಲ ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ. ಈಗ ಶ್ರಾಂತನಾಗಿದ್ದಾನೆ, ಬುಭುಕ್ಷಿತನಾಗಿದ್ದಾನೆ. ಅವನಿಗೆ ಗೊತ್ತಾಗಲಿ ಯಾರು ಮಲಗಿದ್ದಾರೆ, ಇವನೇ ಅಂತ ಕಾಲಲ್ಲಿ ಒದ್ದಾಗ ಮಲಗಿದವ ಎದ್ದವ ಇವನನ್ನು ನೋಡಿದ. ಕಣ್ಣಿನಿಂದ ಬದ್ದ ಬೆಂಕಿಯಿಂದ ಉಕ್ಕಿನ ಗಾತ್ರದ ವ್ಯಕ್ತಿ ಸುಟ್ಟುವುದ. ಬೇರೆ ಯಾರು ಸುಡುವುದಕ್ಕೆ ಸಾಧ್ಯ ಇರಲಿಲ್ಲ, ಸಾಮಾನ್ಯ ಬೆಂಕಿಯಲ್ಲಿ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಇವು ಸತ್ತ. ಅಷ್ಟೊತ್ತಿಗೆ ಆ ಕಡೆಯಿಂದ ಕೃಷ್ಣ ಬಂದ. ಇವನ ಕಣ್ಣು ತಂಪಾಯ್ತಂತೆ, ಎದ್ದವನು ಕೈ ಮುಗಿತಾನೆ, ಯಾರು ನೀನು ಅಂತ. ನೀನು ಮುಚುಕುಂದ ಅಲ್ವಾ ಅಂತ ಕೇಳ್ತಾನೆ ಕೃಷ್ಣನೇ. ಮಾಂಧಾತೃವಿನ ಮಗನಾದಂತಹ ಮುಚುಕುಂದ ದೇವತೆಗಳನ್ನು ಸಂತೋಷಗೊಳಿಸಿದ ಫಲವಾಗಿ ಇವತ್ತು ದುಷ್ಟ ಸಂಹಾರದ ಪಾಲು ಪಡೆದ. ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾನೆ. ಕೃಷ್ಣ ಅವನಿಗೆಲ್ಲ ಅನುಗ್ರಹ ಮಾಡಿ ಹೇಳ್ತಾನೆ, ಮುಚುಕುಂದ ನೀನು ಸ್ವಲ್ಪ ಹೊರಗೆ ನೋಡು ಅಂತ. ಗುಹೆಯಿಂದ ಜಾಗ್ರತೆ ಬಗ್ಗಿಕೊಂಡು ಬರ್ತಾನೆ. ಕೃಷ್ಣ ನೇರ ಬರ್ತಾನಂತೆ. ಇವ ಕೃತಯುಗದ ಕಾಲದ ಶರೀರ ಇವಂತು. ಇವ ಬಗ್ಗಿಕೊಂಡು ಹೊರಗೆ ಬಂದು ನೆಟ್ಟಗೆ ನೋಡ್ತಾನೆ. ಜನರೆಲ್ಲ ಇಷ್ಟಿಷ್ಟೇ ಇದ್ದಾರೆ ಅವನಿಗೆ, ಇಷ್ಟಿಷ್ಟೇ, ಕೃಷ್ಣನು ಇಷ್ಟೇ ಇದ್ದಾನೆ ಅವನಿಗೆ. ಈ ಊರಿನಲ್ಲಿ ನಾನಿದ್ರೆ ಇದು ಸರಿ ಹೋಗುವುದಿಲ್ಲ ಅಂತ ತೀರ್ಮಾನಿಸಿದ. ದೊಡ್ಡ ಹೆಜ್ಜೆ ಇಟ್ಟುಕೊಂಡು ಕೃಷ್ಣನ ಆಶೀರ್ವಾದ ಪಡೆದು ಬದರಿ ಕ್ಷೇತ್ರವನ್ನು ದಾಟಿ ಮುಚುಕುಂದ ಗುಹಾ ಅಂತ ಭಾರಿ ಮೇಲಕ್ಕೆ ಹೋದಂತೆ. ಹೋಗಿ ಅಲ್ಲಿ ತಪಸ್ಸು ಮಾಡಿ ತಾನು ಮೋಕ್ಷ ಪಡೆದ. ಅಂತೂ ಕೃಷ್ಣನ ದರ್ಶನ ಮುಚುಕುಂದ ಪ್ರಸಾದ ಕೃತ ಅಂತ ಕೃಷ್ಣನಿಗೆ ಒಂದು ಹೆಸರಾಯಿತು. ಜರಾಸಂಧನಿಗೆ ಇದರಲ್ಲೂ ಫಲ ಸಿಗಲಿಲ್ಲ. ಕಾಲಯವನಂತಹ ಮಹಾಶಕ್ತಿಯನ್ನೇ ಕಳ್ಕೊಳ್ಬೇಕಾದಂತಹ ಪ್ರಸಂಗ ಬಂತು. ಇಡೀ ಗೋಪವೃಂದ, ಭೋಜ, ಅಂಧಕ ವಂಶ ಅದು ಕೃಷ್ಣನಿಂದ ಸಂರಕ್ಷಿತವಾಗಿದೆ. ಈಗ ಅವರು ಯೋಜನೆ ಮಾಡಿದ್ದೇನು ಅಂತೇಳಿದರೆ, ಕೃಷ್ಣನನ್ನೇ ಪ್ರೀತಿಸ್ತಾ ಇರುವ ಒಬ್ಬಳು ಹೆಣ್ಣು ಮಗಳು ವಿದರ್ಭ ದೇಶದಲ್ಲಿದ್ದಾಳೆ, ರುಕ್ಮಿಣಿ ಅಂತ ಅವಳಿಗೆ ಹೆಸರು. ಏನಾದರೂ ಮಾಡಿ ಈ ಮದುವೆಯನ್ನು ತಪ್ಪಿಸಬೇಕು, ಕೃಷ್ಣನಿಗೆ ಆ ಹೆಣ್ಣು ಸಿಗಬಾರ್ದು. ಇದರಿಂದ ಕೃಷ್ಣನಿಗೆ ತುಂಬ ಬೇಸರವಾಗಿ ಕೊನೆಗೆ ಸೋತು ಸತ್ತು ಹೋಗ್ತಾನೆ ಅಂತ ಹೀಗೆಲ್ಲ ಅವ್ರದ್ದು ಯೋಜನೆ ಅಂತೆ. ಅವನು ಪ್ರೀತಿಸಿದ ಹೆಣ್ಣು ಅವನಿಗೆ ಸಿಗಲಿಲ್ಲ ಅಂತ ಹೇಳಿದರೆ ಅವನಿಗೆ ಒಂದು ಮನಸ್ಸಿನಲ್ಲಿ ರಾವಣ ಹಾಗೆ ಯೋಚಿಸಿದ ಅಲ್ವಾ, ಶೂರ್ಪಣಖೆಗೆ ತೊಂದರೆ ಕೊಟ್ಟಂತಹ ರಾಮನ ಹೆಂಡತಿಯನ್ನು ಅಪಹರಿಸಿದರೆ ರಾಮನೂ ಕೂಡ ತುಂಬಾ ಶಕ್ತಿ ಕುಂದಿ ಬಿಡ್ತಾನೆ, ಅವನನ್ನು ಸೋಲಿಸುವುದು ಕಷ್ಟ ಇಲ್ಲ ಅಂತ ಅದು ಒಂದು ಯೋಚನೆ ಇತ್ತು ರಾವಣನಲ್ಲಿ. ಕಾಮುಕತೆಯ ಜೊತೆಗೆ ಈ ಆಲೋಚನೆಯೂ ಇತ್ತು. ಹಾಗೆ ಇಲ್ಲಿ ಇವನ ಆಲೋಚನೆ ಮಾಡಿದಂತೆ. ಅದಕ್ಕೋಸ್ಕರ ರುಗ್ಮಿಯನ್ನು ದಾಳವನ್ನಾಗಿ ಬಳಸಿದ. ಭೀಷ್ಮಕನಿಗೆ ಕೃಷ್ಣನಿಗೆ ಕೊಡಬೇಕು ಅಂತ ಮನಸ್ಸಿದ್ರೂ ಕೂಡ ತನ್ನ ಮಗಳು ಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯುವುದಕ್ಕೋಸ್ಕರ ಮಹಾತಪಸ್ವಿನಿಯಾಗಿ ವ್ರತಗಳನ್ನು ಮಾಡ್ತಾ ಇದ್ದಾಳೆ ಅನ್ನುವುದು ಸ್ಪಷ್ಟ ಗೊತ್ತಿದ್ರೂ ಕೂಡ ತಾನು ಮಗನಾದಂತಹ ರುಗ್ಮಿಯ ವಶನಾಗಿ ಭೀಷ್ಮಕ ಸುಮ್ಮನಿರಬೇಕಾದ ಪ್ರಸಂಗ ಬಂತು. ಅಲ್ಲಿ ಹೇಗೆ ದುರ್ಯೋಧನನಿಗೆ ವಶನಾಗಿ ಧೃತರಾಷ್ಟ್ರ ಸುಮ್ಮನಿದ್ನು, ಹಾಗೆ ಇಲ್ಲಿ ಭೀಷ್ಮಕನ ಸ್ಥಿತಿ. ರುಗ್ಮಿ ಜರಾಸಂಧ ಹೇಳಿದ ಹಾಗೆ ನಡೆಯುವ.
ಆದರೆ ಅವರ ಕುಟುಂಬ ವ್ಯವಸ್ಥೆ ಇರುವುದು ಹೇಗೆ? ಮಗಳಿಗೆ ಸ್ವಯಂವರ ಮಾಡಬೇಕು, ಶಬ್ದ ಸ್ವಯಂವರ ಅಂತ, ತಾನು ಬಯಸಿದವರಿಗೆ ಮಾಲೆ ಹಾಕುವುದು ಅಂತ. ಆದರೆ ಇವರ ವ್ಯವಸ್ಥೆ ಏನು? ಕೃಷ್ಣನ ಕಡೆಯಿಂದ ಒಬ್ಬರು ಇಲ್ಲಿ ಬರಬಾರ್ದು, ಅವರಿಗೊಂದು ಆಹ್ವಾನ ಕೊಡಲಿಕ್ಕಿಲ್ಲ. ಎಲ್ಲ ಕಡೆಗೂ ಆಹ್ವಾನ ಕೊಟ್ಟಿದ್ದಾರೆ ಸ್ವಯಂವರಕ್ಕೋಸ್ಕರ. ಕ್ಷತ್ರಿಯರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೂ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಸ್ವಯಂವರ ಅಷ್ಟು ಚೆನ್ನಾಗಿ ನಡಿಬೇಕು ಅಂತ ಬಯಲಿನಲ್ಲಿ ರಂಗವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಭಾರಿ ದೊಡ್ಡ ಜನ ಸಮುದಾಯ ಸೇರಿದೆ ಅಂತೆ. ಇಷ್ಟ ಆದಾಗ ದ್ವಾರಕೆಯಲ್ಲಿ ಬೀದಿ ಬೀದಿಯಲ್ಲಿ ಮಾತು ಶುರುವಾಯಿತು. ವಿದರ್ಭ ನಗರದಲ್ಲಿ ಹೆಣ್ಣು ರುಕ್ಮಿಣಿಯಂತೆ, ಲೋಕಕ್ಕೆಲ್ಲ ಚಂದ ಅಂತೆ, ಕೃಷ್ಣನಿಗೆ ಸರಿಯಾದ ಹೆಣ್ಣಂತೆ, ಕೃಷ್ಣನ ಬಗ್ಗೆ ಆಕೆಗೆ ಆಸಕ್ತಿ ಅಂತೆ, ಎಲ್ಲ ಕಡೆಗೂ ಆಹ್ವಾನ ಬಂದಿದೆ ಅಂತೆ, ನಮ್ಮ ಊರಿಗೆ ಆಹ್ವಾನ ಬರಲಿಲ್ಲವಂತೆ ಅಂತ. ಇದೆಲ್ಲ ಈ ಊರಿನ ಜನಕ್ಕೆ ಸೇರಿದರೆ ಅಲ್ಲಲ್ಲಿ ಗುಂಪು ಕೂಡಿ ಮಾತಾಡುವುದು. ನಮ್ಮ ದೇಶಕ್ಕೆ ಅವಮಾನ ಅಂತ ಶುರುವಾಯಿತು. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ, ನಮ್ಮ ದೇಶಕ್ಕೆ ಅವಮಾನ. ಒಂದು ಸಮುದಾಯ ಸೇರಿ ಕೃಷ್ಣನ ಹತ್ರ ಬಂದರಂತೆ ಎಲ್ಲರೂ. ಅವರಿಗೇನೋ ಒಳ್ಳೆ ಶಬ್ದ ಹೇಳಿದ್ದಾರೆ, ಏನು ಪ್ರವೃತ್ತಿಕಾಹ, ಲೋಕ ಪ್ರವೃತ್ತಿಕಾಹ ಅಂತ. ಲೋಕದ ವಾರ್ತೆಯನ್ನೆಲ್ಲ ಹೇಳುವವರು ಅಂತ ಅದಕ್ಕೊಂದು ವ್ಯಾಖ್ಯಾನ. ಲೋಕದ ವಾರ್ತೆಯನ್ನೆಲ್ಲ ಹೀಗೆ ನಡೀತಾ ಇದೆ ಅಂತ ರಾಜನಿಗೆ ಹೇಳುವವರು. ಉಗ್ರಸೇನೆ ಇರುವಾಗ, ಉಗ್ರನೆಯ ಸೇನನ ಹತ್ತಿರದಲ್ಲಿ ಕೃಷ್ಣರಾಮರು ಇರುವಾಗ ಬಂದು ಹೇಳಿದ್ರಂತೆ, ಹೀಗೆಲ್ಲ ನಡೀತಾ ಇದೆ, ಎಲ್ಲ ರಾಜರು ಸೇರಿದ್ದಾರೆ, ರಾಜರುಗಳೆಲ್ಲ ಭಾರಿ ಸೇನೆಯನ್ನೂ ಹಿಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ನಮ್ಮ ಊರಿನಿಂದ ಕೃಷ್ಣ ಬಂದರೆ ಅಂತೇಳಿ ಸೇನೆ ತಂದದ್ದಂತೆ ಅಂತ. ಇಷ್ಟು ವಿಷಯ. ಕೃಷ್ಣ ಎಲ್ಲಿಯಾದರೂ ಹೋಗಿ ಹೆಣ್ಣಿನ ಹತ್ರ ಬಂದರೆ ಹೊಡೆದು ಹಾಕಬೇಕು ಅಂತ ಸೇನೆ ತಂದಿದ್ದಾರಂತೆ. ಕೃಷ್ಣ ಎಲ್ಲರನ್ನೂ ಸಮಾಧಾನ ಮಾಡಿದ, ನಮ್ಮ ಊರಿಗೆ ಅವಮಾನ ಆಗದೇ ಇರುವ ಹಾಗೆ ನಾನು ನೋಡಿಕೊಳ್ತೇನೆ ಅಂತ ಹೇಳಿದ. ಗರುಡನನ್ನು ಧ್ಯಾನಿಸಿದ. ಈ ಹರಿವಂಶದಲ್ಲಿ ಕಥೆ ಸ್ವಲ್ಪ ಬೇರೆ ಥರ. ಏನಂದರೆ, ಕೃಷ್ಣ ಸೀದಾ ತಾನು ರಥವನ್ನು ಬಲರಾಮನ ಹತ್ರ ಹೇಳಿದಂತೆ, ನೀನು ಇಲ್ಲೇ ಇರೋ ಅಣ್ಣ, ನಾನು ಒಂದಷ್ಟು ಸೇನೆ ಕರ್ಕೊಂಡು ಹೋಗ್ತೇನೆ, ಇಲ್ಲಿ ಉಗ್ರ ಸೇನನ್ನು ನೋಡಿಕೊಳ್ಳುವುದಕ್ಕೆ ನೀನು ಬೇಕು, ಯಾಕಂದರೆ ಯಾವ ಕಡೆಯಿಂದ ಯಾವ ಶತ್ರುಗಳು ಬರ್ತಾರೆ ಗೊತ್ತಿಲ್ಲ, ನಾನು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಬರ್ತೇನೆ ಅಂತ ಹೇಳಿ ದೊಡ್ಡ ಸೇನೆಯನ್ನು ಕರ್ಕೊಂಡು ಹೋದಾಗ ಆ ದೊಡ್ಡ ಬಯಲಿನಲ್ಲಿ ವ್ಯವಸ್ಥೆ ಇದೆ, ಎಲ್ಲ ರಾಜರುಗಳು ಸೇರಿದ್ದಾರೆ, ಸ್ವಯಂವರದ ಕಾಲ. ಆದರೆ ಒಂದು ಆಸನವೂ ಖಾಲಿಲ್ಲ ಅಂತೆ, ಒಂದೇ ಒಂದು ಆಸನ, ಸೀಟಿಲ್ಲ. ಇದು ಜರಾಸಂಧನ ವ್ಯವಸ್ಥೆ. ಕೃಷ್ಣ ಎಲ್ಲಾದರೂ ಒಂದು ಆಸನ ಇದ್ದರೆ ಬಂದು ಕೂತ್ಕೊಳ್ತಾನೆ, ಅವರಿಗೆ ಆಸನ ಸಿಗಬಾರ್ದು. ಯಾರಾದರೂ ನಮ್ಮ ಆತ್ಮೀಯರು ವಿಳಂಬವಾಗಿ ಬಂದರೆ ಬರುವಾಗ ಒಂದು ಸೀಟ್ ಹಿಡ್ಕೊಂಡೇ ಬರಬೇಕು. ಇಲ್ಲೊಂದು ಆಸನವೂ ಕೂಡ ಖಾಲಿ ಇರುವ ಹಾಗಿಲ್ಲ, ಹೀಗೊಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅಂತೇಳಿ ಕೃಷ್ಣ ಬಂದು ನೆಲದಲ್ಲಿ ಕೂತುಕೊಳ್ಳುವಷ್ಟು ಅವನ ಅಹಂಕಾರ ಬಿಡುವುದಿಲ್ಲ. ಹೀಗೆಲ್ಲ ಯೋಜನೆ ಇದೆ ಕೃಷ್ಣನ ಬಗ್ಗೆ. ಅದರಿಂದ ಆಸನ ಕೊಡಬಾರ್ದು. ಕೃಷ್ಣ ದೂರದಿಂದ ತನ್ನ ರಥದಿಂದ ಇಳಿದ ಗರುಡನನ್ನು ಯೋಚಿಸಿದಂತೆ, ನಿಂಗೊಂದು ಅವಕಾಶ ಇದೆ, ಬಾ, ಯಾಕಂದರೆ ಇಲ್ಲಿ ಆಸನ ನನಗಿಲ್ಲ, ಆದ್ದರಿಂದ ನನ್ನನ್ನು ಯಾವಾಗ ನನ್ನ ಮನೆಗೆ ಬರ್ತಾರೆ ಅಂತ ಕಾಯುವವರು ಈ ದೇಶದಲ್ಲಿ ಬಹಳ ಜನ ಇದ್ದಾರೆ. ಅದರಲ್ಲಿ ಇಬ್ಬರು ಇದ್ದಾರೆ, ಕ್ರಥ ಮತ್ತು ಕೈಶಿಕ ಅಂತ. ಇವರಿಬ್ಬರು ಯಾರು? ನಮ್ಮ ಭೀಷ್ಮಕ ರಾಜನ ತಮ್ಮಂದಿರೇ. ವಿದರ್ಭ ದೇಶದಲ್ಲೇ ಅವರ ಆಧಿಪತ್ಯ ಇರುವುದು. ಅವರು ನನ್ನನ್ನು ಕಾಯ್ತಾ ಇದ್ದಾರೆ. ಈಗ ಇಲ್ಲಿಂದ ನಾನು ಅಲ್ಲಿಗೆ ಹೋಗುವುದಕ್ಕೆ ನೀನು ಬೇಕು, ನನಗೆ ಗರುಡಾರೂಢನಾಗಿ ಒಂದು ಗತ್ತು ಗಮ್ಮತ್ತು ಇರಬೇಕು ನಮ್ಮಲ್ಲಿ, ಬಾ ಅಂತ ಗರುಡನನ್ನು ಧ್ಯಾನಿಸಿದರೆ ಗರುಡ ಬರುವಾಗ ನೋಡಿದ ಒಂದು ಆಸನ ಖಾಲಿ ಇಲ್ಲ. ಒಮ್ಮೆ ರೆಕ್ಕೆಯನ್ನು ಹೀಗೆ ಮಾಡಿ ನೆಲಕ್ಕಿಳಿದಂತೆ. ರೆಕ್ಕೆಯನ್ನು ಹೀಗೆ ಮಾಡಿದ ಹೊತ್ತಿಗೆ ಆಸನದಲ್ಲಿದ್ದವರೆಲ್ಲ ಆಸನ ಸಹಿತ ಬಿದ್ದರಂತೆ. ಎಲ್ಲರ ಮೂಗು ಮಣ್ಣು ನೇರ, ಅವರ ಮೇಲೆ ಆಸನವೂ ಬಿದ್ದಿದೆ, ಅದು ಒಂದು ಪೆಟ್ಟು ಬೇರೆ. ಆಸನ ಬಿದ್ದ ಆ ಪೆಟ್ಟಿಗೆ ಆಸನ ಹಾಗೆ ಬಿದ್ದು ಅದು ಪುನಃ ಬಂದು ಸರಿ ಕೂತಿದೆ ಅಂತ, ಕೃಷ್ಣ ಬಾ ಅಂತ. ಪ್ರತಿಯೊಂದು ಆಸನವು ಅಂದರೆ ದೇವರಿಗೆ ಆಸನವನ್ನು ಕೊಡದೆ ಹೋದರೆ ಗತಿ ಏನಾಗ್ತದೆ? ದೇವರಿಗೆ ಮೊದಲ ಆಸನ ಕೊಡಬೇಕಲ್ವ. ಇವರೆಲ್ಲ ದೇವರಿಗೆ ಆಸನ ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟವರು. ಗರುಡನ ಈ ಶಕ್ತಿಯನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ತಲೆ ತಗ್ಗಿಸುವಂತಹ ಪ್ರಸಂಗ ಬಂತು. ಆದರೆ ಕೃಷ್ಣ ಇವರ ಈ ಸೊಟ್ಟು ಮೊರೆಯನ್ನು ನೋಡುವುದು ಬೇಡ ಅಂತೇಳಿ ಗರುಡನ ಮೇಲೆ ಕೂತ ಹೊರಡು, ಕೃತಕೇಶಿಕರ ಆಸ್ಥಾನಕ್ಕೆ ಹೊರಡು ಅಂತ. ಕೃತಕೇಶಿಕರ ಆಸ್ಥಾನಕ್ಕೆ ಕೃಷ್ಣ ಬಂದು ಇಳಿದ್ರೆ, ಕೃತ ಮತ್ತು ಕೈಶಿಕರು ಕೃಷ್ಣನ ಪರಮ ಭಕ್ತರು. ಯಾವಾಗ ಕೃಷ್ಣ ನಮ್ಮ ಕಡೆಗೆ ಬರ್ತಾನೆ, ನಮ್ಮ ಕಡೆಗೆ ದೃಷ್ಟಿ ಬೀರ್ತಾನೆ ಅಂತ ಆಲೋಚನೆ ಮಾಡ್ತಾ ಇದ್ದವರು. ಸುದರ್ಶನ ಚಕ್ರವನ್ನು ಕೌಮೋದಕಿಯನ್ನು ಕೈಯಲ್ಲಿ ಹಿಡಿದಂತಹ ಕೃಷ್ಣ ಅಲ್ಲಿ ಕಾಣಿಸಿಕೊಂಡದ್ದೇ ತಡ. ಓಡಿ ಬರ್ತಾರೆ, ತಮ್ಮ ಸಪತ್ನೀಕರಾಗಿ ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾರೆ. ಕೃಷ್ಣನನ್ನು ಕರೆದು ತಮ್ಮ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅದು ಯಾವ ಸಿಂಹಾಸನ ಅಂತೆ? ಹೊಸ ಸಿಂಹಾಸನ ಒಂದು ಬಂದಿದೆ ಅಂತೆ, ನಮ್ಮ ದೇವೇಂದ್ರ ಕಳಿಸಿಕೊಟ್ಟದ್ದು. ಈ ಸಿಂಹಾಸನದಲ್ಲಿ ಕೂಡಿಸಿ ಇವರಿಗೊಂದು ಅಭಿಷೇಕ ಮಾಡಬೇಕು. ಕೃತಕೇಶಿಕರು ಹೇಳ್ತಾರೆ, ನಮ್ಮ ದೇಶವನ್ನೇ ನಿಮಗೆ ಕೊಟ್ಟಿದ್ದೇವೆ ಸ್ವಾಮಿ, ಇದರಲ್ಲಿ ಕೂತ್ಕೊಂಡು ನೀನು ಆಸೀನನಾಗಬೇಕು, ನಿನ್ನ ದೇಶ ಇದು, ಇದರ ರಕ್ಷಣೆಯ ಜವಾಬ್ದಾರಿ ನಿನ್ನದು ಅಂತ ದೇಶವನ್ನೇ ಕೊಟ್ಟು ಕೃಷ್ಣನಿಗೆ ಅಭಿಷೇಕ ಮಾಡ್ತಾರೆ. ಇಲ್ಲಿ ಎಲ್ಲ ಆಸನವನ್ನು, ಕೆಲವು ಕಾಲು ಮುರಿದಿತ್ತು, ಅದಕ್ಕೆ ಇನ್ನೊಂದು ಕುರ್ಚಿಯ ಮೇಲೆ ಕುರ್ಚಿ ಹಾಗೆ ಇಟ್ಟಿದ್ದಾರೆ ಅಂತ ಅನಿಸುತ್ತೆ, ಎಲ್ಲ ಮಾಡಿ ಕುರ್ಚಿಯಲ್ಲಿ ಸರಿಯಾಗಿ ಎಲ್ಲ ಕೂತುಕೊಂಡು ಒಂದು ಮೀಟಿಂಗ್ ಶುರು ಮಾಡಿದ್ರು. ಪರಿಸ್ಥಿತಿ ಗಂಭೀರ ಆಗೋಯ್ತು ನಮ್ಮದು.
ಜರಾಸಂಧನು ಕೂಡ ಒಂದ್ಸಲ ಬಗ್ಗಿದ. ಕೃಷ್ಣ ಹಾಗೆ ಮಾಡಿದ್ದಾನೆ. ಜರಾಸಂಧನ ಒಂದು ಉಪನ್ಯಾಸ ಉಂಟು. ಅವನು ಹೇಳ್ತಾನೆ, ಈ ಕೃಷ್ಣನೇ ಹಿಂದೆ ವಾಮನನಾಗಿದ್ದ, ಹಾಗಿದ್ದ, ಎಲ್ಲ ಮಾತಾಡ್ತಾನೆ ಜರಾಸಂಧ ಕೃಷ್ಣನ ಬಗ್ಗೆ. ಅಂಥ ಶಕ್ತಿಶಾಲಿಯಾದವ ಕೃಷ್ಣ. ಇಷ್ಟು ಸಮಯ ಅವನ ಕೈಯಲ್ಲಿ ಸೋತದ್ದೋ ಗೆದ್ದದ್ದೋ ಅಂತ ಅರ್ಥ ಆಗಿರಲಿಲ್ಲ. ಇಂಥ ಗರುಡನ ಜೊತೆಗೆ ಅವ ಬರ್ತಾನೆ, ನಮಗೆ ಒಬ್ರಿಗೂ ಕೂಡ ಆಸನದಲ್ಲಿ ಕೂಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವನನ್ನು ಸೋಲಿಸುವುದು ಹೇಗೆ? ನಾವೀಗ ರುಕ್ಮಿಣಿಯನ್ನು ಸಂರಕ್ಷಣೆ ಮಾಡಿಕೊಳ್ಳುವುದು ಹೇಗೆ? ಈ ಸ್ವಯಂವರದಲ್ಲಿ ಕೃಷ್ಣನೇ ರುಕ್ಮಿಣಿಯನ್ನು ಹಿಡ್ಕೊಂಡು ಹೋಗ್ತಾನೆ, ರಕ್ಷಣೆ ಹೇಗೆ? ಇವರು ಹೀಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸಾಲ್ವ ಒಂದಿಷ್ಟು ಮಾತಾಡ್ತಾನೆ, ದಂತವಕ್ರ ಮಾತಾಡ್ತಾನೆ, ಇವನು ಶಿಶುಪಾಲ ಸ್ವಲ್ಪ ಮಾತಾಡ್ತಾನೆ, ಏನೇನು ಮಾತುಕತೆ ಎಲ್ಲ ಆಗ್ತಾ ಇರ್ತದೆ. ಭೀಷ್ಮಕ ಹೇಳ್ತಾನೆ, ನನಗೆ ಕೃಷ್ಣನನ್ನು ನೋಡಿದರೆ ಭಕ್ತಿ ಬರ್ತದೆ, ಅವನ ಪಾದ ಪ್ರಕ್ಷಾಲನೆ ಮಾಡಬೇಕು ಅಂತ ಅನಿಸ್ತದೆ. ನೀವೆಲ್ಲ ಅವನಿಗೆ ಹೆಣ್ಣು ಕೊಡಬಾರ್ದು ಅಂತ ಹೇಳ್ತೀರಿ, ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಆವಾಗ ಸಾಲ್ವ ಸ್ವಲ್ಪ ಬೈತಾನೆ, ಏನೋ ಒಂದು ಸಭೆ ಮಾಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಕೃತಕೈಶಿಕರು ಬರ್ತಾರೆ ಅಲ್ಲಿಗೆ. ನಾವು ಕೃಷ್ಣನಿಗೆ ಒಂದು ಅಭಿಷೇಕ ಮಾಡ್ತಾ ಇದ್ದೇವೆ ಸಿಂಹಾಸನದಲ್ಲಿ, ಮಹಾಭಿಷೇಕ. ಅದಕ್ಕೆ ತಾವೆಲ್ಲರೂ ಬರಬೇಕು. ಹೇಗೂ ನಮ್ಮ ಊರಿದು, ನಮ್ಮ ಊರಿಗೆ ತಾವೆಲ್ಲ ಅತಿಥಿಗಳಾಗಿ ಬಂದವರು. ಕೃಷ್ಣನ ಮೇಲೆ ನಮಗೆ ಮೊದಲಿಂದಲೂ ಪರಮ ಭಕ್ತಿ, ಅವನಾಗಿ ಬಂದಿದ್ದಾನೆ, ನಾವು ಅಭಿಷೇಕ ಮಾಡ್ತಾ ಇದ್ದೇವೆ, ಎಲ್ಲರೂ ಬರಬೇಕು. ಎಲ್ಲರೂ ಬರಬೇಕು ಅಂತ ಹೇಳಿದರೆ ಕೆಲವರೆಲ್ಲ ಚೀಕಾರ ಹಾಕಿದರು. ನಮ್ಮನ್ನು ಕೃಷ್ಣನ ಅಭಿಷೇಕ, ಅವನ ಅಭಿಷೇಕ ಮಾಡುವುದೇ ತಪ್ಪು, ನೀವು ಮಾಡ್ತಾ ಇರುವುದಕ್ಕೆ ನಮ್ಮನ್ನು ಆಹ್ವಾನ ಮಾಡುವುದಾವ. ಅಷ್ಟು ಹೊತ್ತಿಗೆ ಚಿತ್ರರಥ, ಅವನಿಗೆ ಚಿತ್ರಗುಪ್ತ ಅಂತಲೂ ಹೆಸರು, ಚಿತ್ರಸೇನ ಅಂತ ಹೆಸರು, ತುಂಬ ಹೆಸರು, ಇಲ್ಲಿ ಚಿತ್ರರಥ ಅಂತ ಕರೆದಿದ್ದಾರೆ. ಚಿತ್ರರಥ ಅಂತ ದೇವಲೋಕದ ಇಂದ್ರನ ಗೆಳೆಯ. ಅವನನ್ನು ಅಂಗಾರ ದೇಹ ಅಂತಲೂ ಕರೀತಾರೆ, ಅಂಗಾರ ವರ್ಣ ಅಂತ ಕರೀತಾರೆ. ಅಂದರೆ ಅರ್ಜುನನಿಂದ ಅವನೊಂದು ಬಣ್ಣ ಸ್ವಲ್ಪ ಬದಲಾವಣೆ ಆದದ್ದಿದೆ. ಅಂಥ ಚಿತ್ರರಥ ಅವನು ಬರ್ತಾನೆ. ಅವನು ಆಕಾಶದಲ್ಲಿ ದೇವದೂತನಾಗಿ ನಿಂತುಕೊಂಡು ಹೇಳ್ತಾನೆ, ದೇವೇಂದ್ರನ ಆದೇಶ ಇದೆ, ಕೃಷ್ಣನ ಅಭಿಷೇಕಕ್ಕೆ ಎಲ್ಲರೂ ಹೋಗಬೇಕು. ಒಂದು 4 ಜನ ಮಾತ್ರ ಇಲ್ಲಿ ರಂಗಸ್ಥಳದಲ್ಲಿ ಇರಿ, ಯಾಕಂದರೆ ಸ್ವಯಂವರದ ರಂಗಸ್ಥಳ ಪೂರ್ತಿ ಖಾಲಿ ಆಗಬಾರ್ದು. ಜರಾಸಂಧನ ಜೊತೆಗೆ ತುಂಬ ಆಪ್ತನಾದಂತಹ ರುಗ್ಮಿ, ಅವನೊಬ್ಬ ಬೇಕಾಗ್ತದೆ. ಇಲ್ಲಿ ವ್ಯವಸ್ಥೆಯ ದೃಷ್ಟಿಯಿಂದ ಅವನು ಬೇಕು. ಅವೊಬ್ಬ ಬ್ರಹ್ಮದತ್ತ ಸಾಲ್ವ ಇದ್ದಾನಲ್ವ, ಆ ಸಾಲ್ವ ಒಬ್ಬ ಇಲ್ಲಿರಲಿ. ಇವ್ರ ಜೊತೆಗೆ ಇನ್ನೊಬ್ಬ ಯಾರಾಗ್ಬೋದು? ಇನ್ನೊಬ್ಬ ಇವರಿಗೆ ತುಂಬ ಆಪ್ತರಾದವ ಸಾಲ್ವಾಧಿಪತಿ ಒಬ್ಬ ಇದ್ದಾನೆ. ಶಿಶುಪಾಲಾದಿಗಳೆಲ್ಲ ಹೋಗ್ಬೇಕಂತೆ, ಅವ್ರು ಯಾರು ನಿಲ್ಲುವ ಹಾಗಿಲ್ಲ, ಪ್ರತಿಯೊಬ್ಬರೂ ಹೋಗಬೇಕು. ಇವನ ಜೊತೆಗೆ ರುಗ್ಮಿಯ ಜೊತೆಗೆ ಅವನಿಗೆ ಆಪ್ತನಾಗಿರತಕ್ಕಂತಹ ಮತ್ತೊಬ್ಬ ರಾಜ ಇದ್ದಾನೆ, ಕೃತಕೈಶಿಕರ ಆಪ್ತನೂ ಹೌದು ಅಂತ ಒಬ್ಬ ರಾಜ. ಇಷ್ಟು 4 ಜನ ಇಲ್ಲಿದ್ದರೆ ಸಾಕು, ಉಳಿದವರೆಲ್ಲ ಅಲ್ಲಿಗೆ ಸಾಗಬೇಕು ಅಂತ ನಿರ್ದೇಶನ ಬಂತು. ಇವರೆಲ್ಲ ಜರಾಸಂಧನಿಗೆ ಕೈ ಮುಗಿದ್ರು. ಹೇಗೆ? ನೀವು ಹೋಗದೆ ಹೋದರೆ ಆತ ವಜ್ರಪಾತ ಮಾಡ್ತಾನೆ, ಮಿಂಚು ಹೊಡೆಯುತ್ತೆ ಅಂತ ಅರ್ಥ, ವಜ್ರಾಘಾತವಾಗ್ತದೆ. ಜರಾಸಂಧ ಹೇಳಿದ, ಎಲ್ಲ ಹೋಗಿ ಬನ್ನಿ, ನಮ್ಮ ಮರ್ಯಾದೆ ಉಳಿದ್ರೆ ಸಾಕು, ನಿಮ್ಮ ಮರ್ಯಾದೆ ಹೋದ್ರೂ ತೊಂದರೆ ಇಲ್ಲ, ಹೋಗಿ. ಅದರಲ್ಲಿ ಅನೇಕರು ಭಕ್ತಿಯಿಂದಲೇ ಹೊರಟ್ರಂತೆ. ಅಂದರೆ ಜರಾಸಂಧನ ಜೊತೆಗಿದ್ದಾರೆ, ಆದರೆ ಕೃಷ್ಣನ ಭಕ್ತಿ ಉಂಟು. ಜರಾಸಂಧನನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ, ಕೃಷ್ಣನ ಜೊತೆಗೆ ಸೇರ್ಲಿಕ್ಕೆ ಆಗುವುದಿಲ್ಲ. ನಮ್ಮ ದೇಶದಲ್ಲೂ ಕೆಲವು ಪಕ್ಷದಲ್ಲಿದ್ದವರು ಹಾಗೇ ಇರ್ತಾರೆ. ಅದೆಲ್ಲ ಪರದೇಶದವರೇ ಸೃಷ್ಟಿ ಮಾಡಿದ ಒಂದು ಮೂಲ ಪಕ್ಷ ಉಂಟಲ್ಲ ನಮ್ಮ ದೇಶದಲ್ಲಿ. ಆ ಮೂಲ ಪಕ್ಷದಲ್ಲಿ ಅನೇಕ ಒಳ್ಳೆಯವರಿದ್ದಾರೆ. ಅವರಿಗೆ ಆ ಪಕ್ಷಕ್ಕೆ ಹೋಗಬೇಕು ಅಂತ ಹೋಗ್ಲಿ, ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದ ಹಾಗೆ ಈ ಜರಾಸಂಧನ ಜೊತೆಗೆ ಅನೇಕ ಜನರು ಇದ್ರು. ಅವರಿಗೆ ಆ ಕಡೆ ಹೋಗ್ಲಿಕ್ಕೂ ಆಗಲಿಲ್ಲ. ಈಗ ಸಿಕ್ಕಿದ್ದು ಅವಕಾಶ ಅಂತ ಓಡಿದ್ರಂತೆ. ಓಡಿ ಹೋಗಿ ಕೃಷ್ಣನ ಕೈ ಹಿಡಿದು ಕಾಲು ಹಿಡಿದು ಆರಾಧನೆ ಮಾಡಿದ್ದೇ ಮಾಡಿದ್ದು. ಕೃಷ್ಣನ ಆರಾಧನೆ ನಡೆಯಿತು. ಗಂಧರ್ವರು ಆಕಾಶದಲ್ಲಿ ಕುಣಿದು ಕುಪ್ಪಳಿಸಿದರು, ವಿದ್ಯಾಧರರು ನರ್ತನೆ ಮಾಡಿದರು, ಅಪ್ಸರೆಯರು ಹಾಡಿದರು. ಏನು ಭಾರಿ ದೊಡ್ಡ ಒಂದು ಸಂಭ್ರಮದ ಅಭಿಷೇಕದ ಜಾತ್ರೆ ನಡೆಯಿತು. ಇದೆಲ್ಲ ಜಾತ್ರೆ ನಡೆಯಿತು. ಆಮೇಲೆ ಭೀಷ್ಮಕನೂ ಹೋಗಿದ್ದಾನೆ ಅಲ್ಲಿಗೆ ಭೀಷ್ಮಕನೂ ಹೋಗಿದ್ದಾನೆ. ಭೀಷ್ಮಕನಿಗೆ ಪಕ್ಕದಲ್ಲೇ ಕೃಷ್ಣ ಆಸನ ಕೊಟ್ಟಿದ್ದಾನಂತೆ. ಕೂಡಿಸಿ ಭೀಷ್ಮಕನ ಹತ್ರ ಒಂದು ಕೃಷ್ಣನ ಪಟ್ಟಾಂಗ ಸುಮಾರು 1 ಗಂಟೆ ಪಟ್ಟಾಂಗ ಹೊಡೆದಿದ್ದಾನೆ. ಯಾರು ರುಕ್ಮಿಣಿ ಅಂತ ಹೇಳಿದರೆ ಎಲ್ಲ ಹೇಳ್ತಾನೆ. ಹಿಂದೆ ಮೇರುವಿನಲ್ಲಿ ನಡೆದ ಘಟನೆ, ಲಕ್ಷ್ಮಿಯೇ ರುಕ್ಮಿಣಿಯಾಗಿ ಆವಿರ್ಭವಿಸಬೇಕು ಅಂತೇಳಿ ತೀರ್ಮಾನವಾದದ್ದು. ಆದ್ದರಿಂದ ಆಕೆ ಸಾಮಾನ್ಯ ಪ್ರಾಕೃತ ದೇಹಿಣಿ ಅಲ್ಲ, ಅವಳ ವ್ಯಕ್ತಿತ್ವ ದೊಡ್ಡದು. ಇವತ್ತು ಯೌವನದಲ್ಲಿದ್ದಾಳೆ. ಲೌಕಿಕ ದೃಷ್ಟಿಯಿಂದ ಆಲೋಚನೆ ಮಾಡಿದರೂ ಕೂಡ ಆಕೆ ಪ್ರೌಢೆಯಾದಂತಹ ಆಕೆ ಸ್ವತಃ ನಾನು ಇಂಥವನನ್ನು ವರಿಸಬೇಕು ಅಂತ ಬಯಸಿದರೆ ಆತ ಈ ಕುಟುಂಬಕ್ಕೆ ಯೋಗ್ಯನಾಗಿದ್ದಾನೆ ವರ ಅಂತ ಆದರೆ ಅಂಥವನಿಗೆ ಕೊಡುವಂತಹದ್ದು ಅಪ್ಪನಾದವನ ಧರ್ಮ. ನೀನು ಧರ್ಮ ಭ್ರಷ್ಟನಾಗಬೇಡ. ಅವಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದೆ ತಪ್ಪು ಕಲ್ಪನೆ, ನಿಮ್ಮ ಸರಿಯಾದ ಕ್ರಮವೇ ಅಲ್ಲ. ಹಿಂದಕ್ಕೆಲ್ಲ ಲಕ್ಷ್ಮೀ ಸ್ವಯಂವರ ಇತ್ಯಾದಿ ಎಲ್ಲ ನಡೆದದ್ದು ಸರಿ, ಯಾಕಂದ್ರೆ ದೇವರಿಗೇ ಕೊಡಬೇಕು ಅಂತ ಮಾಡಿದ್ದು. ಇದು ಹಾಗಲ್ವಲ್ಲ,
ದೇವರಿಗೆ ಕೊಡಬಾರದು ಅಂತ ಒಂದು ಸ್ವಯಂವರದ ವ್ಯವಸ್ಥೆ ಮಾಡ್ತಾ ಇದ್ದೀರಲ್ವಾ, ಇದು ತಪ್ಪು ಅಂತ ಸ್ಪಷ್ಟ ಹೇಳ್ತಾನೆ. ಈ ಸ್ವಯಂವರದ ವಿಧಾನವೇ ತಪ್ಪಾಗಿದೆ, ಅದರಿಂದ ಸರಿಯಾಗಿ ಯೋಚನೆ ಮಾಡು. ನೀನು ಸಿಂಹಾಸನದಲ್ಲಿ ಇರುವುದು ನೀನು, ರುಕ್ಮಿ ಅಲ್ಲ. ಅವನೇನು ತಪ್ಪು ಮಾಡಿದರೂ ಕೂಡ ನಿನ್ನ ತಪ್ಪಾಗ್ತದೆ, ಜಾಗ್ರತೆ ಅಂತ ಹೇಳಿ ನಾನು ಹೊರಟು ಬರ್ತೇನೆ ಅಂತ ಇಡೀ ಸಭೆಗೆ ಹೇಳ್ತಾನೆ. ಸಭೆಯೆಲ್ಲ ಸ್ವಲ್ಪ ಹೊತ್ತು ಕೂತುಕೋ ಅಂತ ಹೇಳುವ ಭಾವದಲ್ಲೇ ಇರ್ತದೆ. ಆದರೆ ಕೃಷ್ಣ ಗರುಡಾರೂಢನಾಗಿ ಎಲ್ಲರನ್ನೂ ಕೂಡ ಬೀಳ್ಕೊಟ್ಟು ತಾನು ಮತ್ತೆ ಮಥುರೆಗೆ ಬರ್ತಾನೆ. ಪರಿಣಾಮ ಏನಾಯಿತು? ಸ್ವಯಂವರ ಕ್ಯಾನ್ಸಲ್ ಆಯಿತು. ಇಷ್ಟೇ, ಅವತ್ತಾಗಬೇಕಾಗಿದ್ದ ಸ್ವಯಂವರ ನಿಂತು ಹೋಯಿತು. ಜರಾಸಂಧ ಕೂತ್ಕೊಂಡು ಎಲ್ಲರೂ ಮತ್ತೆ ಬಂದರಂತೆ. ಬಂದಾಗ ಕೃಷ್ಣನಿಗೆ ಜಯಕಾರ ಹಾಕಿಕೊಂಡು ಬಂದರು. ಈಗ ಜರಾಸಂಧನಿಗೆ ಗೊತ್ತಾಯಿತು, ನಾನು ಕೃಷ್ಣನನ್ನೇನಾದರೂ ಬೈದರೆ ನನಗೆ ಇಲ್ಲಿ ಧಿಕ್ಕಾರ ಉಂಟಾಗ್ತದೆ ಅಂತ ಗೊತ್ತಾಯಿತು. ಅವ ಎಲ್ಲರನ್ನೂ ಸೇರಿಸಿ ಹೇಳಿದ, ಇವತ್ತು ಮುಹೂರ್ತದಲ್ಲಿ ಸ್ವಯಂವರ ಆಗಬೇಕಿತ್ತು, ನಡೆಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಒಂದು ನಿಶ್ಚಿತಾರ್ಥ ಮಾಡಿಬಿಡುವ. ನಮ್ಮ ಕುಟುಂಬದ ಪಾರಂಪರಿಕವಾದ ವಿಧಾನ ಬಿಟ್ಟು ಹೋದರೂ ತೊಂದರೆ ಇಲ್ಲ. ಹೇಗೆ ಭೀಷ್ಮಕ ಅಂತ ಕೇಳಿದ್ರು. ಭೀಷ್ಮಕ ಹೇಳ್ತಾನೆ, ಕೃಷ್ಣ ಹಾಗೆ ಹೇಳಿದ್ದಾನೆ ಅಂತ. ಜರಾಸಂಧನಿಗೆ ಇನ್ನೂ ಹೆದರಿಕೆ ಆಗೋಯ್ತು. ಕೃಷ್ಣ ಸ್ವಯಂವರ ಬೇಡ, ನಿಶ್ಚಿತಾರ್ಥ ಮಾಡು ಅಂತ ಹೇಳಿದಾನ. ಯಾರಿಗೆ ನಿಶ್ಚಿತಾರ್ಥ ಅಂತ ತೀರ್ಮಾನ ಆಗಬೇಕಲ್ವಾ? ಎದುರುಗಡೆ ಚೇದಿಪದಿ ಜಮಘೋಷನ ಮಗ ಇದ್ದಾನೆ ಶಿಶುಪಾಲ. ಶಿಶುಪಾಲನಿಗೆ ತುಂಬ ಆಸಕ್ತಿ ಅಂತೆ ರುಕ್ಮಿಣಿಯ ಮೇಲೆ, ಮೊದಲಿಂದಲೂ ಆಸಕ್ತಿ ಅಂತೆ. ಅವನ ಮುಖ ನೋಡ್ತಾನೆ ಜರಾಸಂಧ, ಇವನಿಗೆ ನಿಶ್ಚಿತಾರ್ಥ ಮಾಡುವ ಅಂತ ತೀರ್ಮಾನ ಮಾಡಿದ. ಜರಾಸಂಧನಿಗೆ ಶಿಶುಪಾಲನ ಮೇಲೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಲ್ಲಿದ್ದಷ್ಟು ಪ್ರೀತಿ ಅಂತೆ, ಅಷ್ಟು ಸಂಪಾದನೆ ಮಾಡಿದ್ದಾನೆ ಶಿಶುಪಾಲ. ಶಿಶುಪಾಲನಿಗೆ ನಿಶ್ಚಿತಾರ್ಥವೂ ನಡೆದು ಹೋಯಿತು. ಇಷ್ಟರಲ್ಲೆಲ್ಲ ಆ ಕಡೆ ದೊಡ್ಡ ಪ್ರಕರಣಗಳೆಲ್ಲ ನಡೆದಿದ್ದಾವೆ. ನಿಶ್ಚಿತಾರ್ಥ ನಡೆದ ನಂತರದಲ್ಲಿ ಕೃಷ್ಣನಿಗೆ ಸುದ್ದಿ ಬಂದದ್ದು. ಸಾಕ್ಷಾತ್ ರುಕ್ಮಿಣೀ ದೇವಿಯಿಂದಲೇ ಬಂದ ಪತ್ರ ಅದು. ಕೃಷ್ಣ ದಾರುಕ ಹೂಡಿದಂತಹ ರಥದಲ್ಲಿ ಸಾಗಿ ಬಂದಿದ್ದಾನೆ ವಿದರ್ಭ ನಗರಕ್ಕೆ. ನಾಳೆಯ ದಿವಸ ಬೆಳಗ್ಗಿನ ಹೊತ್ತು ರುಕ್ಮಿಣೀ ದೇವಿಯ ವಿವಾಹದ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಊರ ಹೊರಗಿನ ಗೌರಿ ಪೂಜೆಗೋಸ್ಕರ, ದೇವಿಯ ಪೂಜೆಗೋಸ್ಕರ ಆಕೆ ಊರಿನಿಂದ ಹೊರಗಿನ ದೇವಸ್ಥಾನಕ್ಕೆ ಬರ್ತಾಳೆ. ಅಲ್ಲಿಗೆ ಕೃಷ್ಣ ಹೋಗಬೇಕು. ಇಷ್ಟೆಲ್ಲ ಯೋಜನೆ ಸಿದ್ಧ ಆಗೋಗಿದೆ. ಕೃಷ್ಣ ಅಲ್ಲಿ ಬಂದ. ಬರುವಾಗ ಬಲರಾಮನ ಹತ್ರ ಮಾತ್ರ ಹೇಳಿದ್ದಾನೆ. ಉಳಿದವರಿಗೆ ಹೇಳುವಷ್ಟು ಉಗ್ರಸೇನನಿಗೆ ಹೇಳುವಷ್ಟು ಪುರುಸೊತ್ತಿರಲಿಲ್ಲ. ಅಷ್ಟು ವೇಗವಾಗಿ ಹೊರಟು ಬಂದ. ಬೆಳಗ್ಗೆ ಬಂದಾಗ ಇಲ್ಲಿ ಜರಾಸಂಧನಿಗೆ ಸುದ್ದಿ ಬಂತು, ಕೃಷ್ಣ ಬಂದಿದ್ದಾನೆ ಊರ ಹೊರಗೆ. ಎಷ್ಟು ಸೇನೆಯ ಜೊತೆಗೆ ಬಂದಿದ್ದಾನೆ ಅಂತ ಕೇಳಿದ. ಮೈಯೆಲ್ಲ ನಡುಗ್ತಾ ಇದೆ ಅವನಿಗೆ, ಬೇವತ್ತು ಹೋಗಿದೆ. ಈಗ ನಿಶ್ಚಿತಾರ್ಥ ಆದದ್ದು ಹೌದು, ಇನ್ನು ಮದುವೆ ಮಾಡಬೇಕಲ್ಲ. ಕೃಷ್ಣ ಒಬ್ಬನೇ ಬಂದಿದ್ದಾನೆ, ಬೇರೆ ಯಾರೂ ಇಲ್ಲ. ಒಂದು ಬಿಲ್ಲು, ಒಂದು 4 ಬಾಣ ಬಿಟ್ಟರೆ ಮತ್ತೇನೂ ಇಲ್ಲ. ಅವನನ್ನು ಊರ ಒಳಗೆ ವ್ಯವಸ್ಥೆ ಮಾಡಬೇಡಿ ಅವನಿಗೆ. ಈಗ ಮುಹೂರ್ತಕ್ಕಿಂತ ಬೇಗ ಏನಾದರೂ ಮುಹೂರ್ತ ಇದ್ರೆ ನೋಡಿ ಅಂತ ಪುರೋಹಿತರ ಹತ್ರ ವ್ಯವಸ್ಥೆ ಮಾಡಿಸ್ತಾ ಇದ್ದಾನೆ. ಬೇಗ ಮುಗಿಸಿ ಬಿಡುವ ಇದನ್ನು. ಅವನಿಗೆ ಊರ ಹೊರಗೆ ವ್ಯವಸ್ಥೆ ಮಾಡಿ, ಒಳಗೆ ಬಿಡುವುದಕ್ಕೆ ಬೇಡ, ತುಂಬ ಅಪಚಾರ ಮಾಡ್ತಕ್ಕಂತಹ ಕುತಂತ್ರಿ ಇದ್ದಾನೆ, ಹೊರಗೆ ನಿಲ್ಲಿಸಿ ಅಂತ. ಊರ ಹೊರಗೆ ಅವನಿಗೆ ಒಂದು ತೊರೆಯ ಬದಿಯಲ್ಲಿ ವಸತಿ ವ್ಯವಸ್ಥೆ ಆಗಿದೆ. ಕೃಷ್ಣನಿಗೆ ಭಾರಿ ಖುಷಿ ಆಯ್ತಂತೆ. ಯಾಕಂದರೆ ಸಂಧ್ಯಾವಂದನೆ ಅವತ್ತೆಲ್ಲ ಮಾಡ್ತಾ ಇದ್ದಷ್ಟು ಆಮೇಲೆ ಪುರುಸೊತ್ತಾಗ್ತಾ ಇಲ್ಲ ಅವನಿಗೆ ಯುದ್ಧದ ಸಂದರ್ಭದಲ್ಲಿ. ಇವತ್ತು ಸ್ವಾತ್ಮಾನಂ ದಧ್ಯವು ಸ್ವಲಕ್ಷಿತಂ, ಅದು ಅವನದ್ದೇ ಆದ ಸ್ವರೂಪವನ್ನು ಚಿಂತನೆ ಮಾಡ್ತಾ ಆತ ಜಪ ಮಾಡಿದಂತೆ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೇಲಕ್ಕೆ ಏಳ್ತಾ ಇದ್ದಾನೆ. ಗಂಟೆ 7 ಆಗುವಲ್ಲಿಯ ತನಕ ಅವನ ಸಂಧ್ಯಾವಂದನೆ ಆಗಿದೆ. ಮುಗಿಸಿ ಈ ಕಡೆ ಬರುವಾಗ ವಿದರ್ಭ ದೇಶದ ಮಹಾ ವೈಶ್ಯರು ಎಲ್ಲ ತಟ್ಟೆಗಳಲ್ಲಿ ಆಭರಣಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ ಕೃಷ್ಣನಿಗೆ ಸಮರ್ಪಣೆ ಮಾಡುವುದಕ್ಕೆ. ಅವರಿಗೆ ಅವರವರ ಪುರೋಹಿತರು ಹೇಳಿದ್ದಾರೆ, ದೇವರು ಬಂದಾಗ ಸಮರ್ಪಣೆ ಮಾಡಬೇಕು, 1 ಕೊಟ್ಟರೆ 10 ಸಿಗ್ತದೆ ಅಂತ. ಅದಕ್ಕೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಕೃಷ್ಣ ಅಲ್ಲಿಯ ಸ್ತ್ರೀಯರೆಲ್ಲರೂ ಕೂಡ ನವನೀತವನ್ನೇನು ಲಡ್ಡು ಚಕ್ಕುಲಿ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ ಕೃಷ್ಣನಿಗೆ ಕೊಡುವುದಕ್ಕೆ. ಕೃಷ್ಣ ಎಲ್ಲರನ್ನೂ ಕೂಡ ನಗುಮುಖದಿಂದ ನೋಡಿ ಹರಸಿದ. ಆ ದೃಷ್ಟಿ ಸಾಕಾಯ್ತಂತೆ ಪ್ರತಿಯೊಬ್ಬರಿಗೆ. ಕೃಷ್ಣನ ದೃಷ್ಟಿಯಿಂದಲೇ ಪೂತರಾಗಿದ್ದಾರೆ. ಕೃಷ್ಣ ದಾರುಕನ ರಥವನ್ನು ಏರಿದ. ವನಮಾಲ ಭೂಷಿತನಾಗಿದ್ದಾನೆ. ಯಾಕಂದರೆ ರುಕ್ಮಿಣೀ ದೇವಿ ಊರ ಹೊರಗಿನ ದೇವಸ್ಥಾನಕ್ಕೆ ಬರುವ ಸಮಯ ಸೂಚನೆ ಇದೆ. ಆ ಸಮಯಕ್ಕೆ ಸರಿಯಾಗಿ ನಾವು ದೇವಸ್ಥಾನ ಹೆಚ್ಚು ದೂರ ಇಲ್ಲ. ಜರಾಸಂಧನಿಗೆ ಈಗ ಎಚ್ಚರ ಆಗ್ತಾ ಉಂಟು, ನಾನು ಊರ ಹೊರಗೆ ಅಂತ ಅವನನ್ನು ನಿಲ್ಲಿಸಿದ್ದೇನೆ. ನಮ್ಮ ದೇವಕ್ಕೆ ಅಲ್ಲೇ ರುಕ್ಮಿಣೀ ದೇವಿ ಹೋಗುವ ಜಾಗವೇ ಅದು ಸ್ವಲ್ಪ ವ್ಯತ್ಯಾಸ ಆಗೋಗಿದೆ. ಆದ್ರಿಂದಾಗಿ ರುಕ್ಮಿಣಿಗೆ ಭಾರೀ ಸಂರಕ್ಷಣೆ, 7 ಸುತ್ತಿನ ರಕ್ಷಣೆ ಕೊಟ್ಟು ಜಾಗೃತೆ, ಕೃಷ್ಣನಿಂದ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಕಳಿಸಿದ್ದಾನೆ. ರುಕ್ಮಿಣೀ ದೇವಿ 16 ಜನ ಬ್ರಾಹ್ಮಣ ಮುತ್ತೈದೆಯರ ಜೊತೆಗೆ ಆ ಗೌರಿ ದೇವಸ್ಥಾನದ ಒಳಗೆ ಪ್ರವೇಶಿಸಿ ಶಚಿ ಪೂಜೆ, ಗೌರಿ ಪೂಜೆ ಇತ್ಯಾದಿ ವಿಧಾನಗಳನ್ನೆಲ್ಲ ಆ ಸ್ತ್ರೀಯರು ಮುತ್ತೈದೆಯರು ಹೇಳಿಕೊಟ್ಟ ಕ್ರಮದಲ್ಲಿ ಪೂಜೆ ಮಾಡ್ತಾಳೆ. ಅವಳಿಗೆ ಮನಸ್ಸಿನಲ್ಲಿ ಕೃಷ್ಣನೇ ಇರುವುದು. ಅದು 16 ಗೌರಿಯರ ಪೂಜೆ ಅಂತ ಹೇಳಿದರೆ ಇವಳದ್ದು ಪೂಜೆ ಕೃಷ್ಣನೇ ಮನಸ್ಸಿನಲ್ಲಿ ತುಂಬಿದ್ದಾನೆ.
ತುಂಬಿದ ಕೃಷ್ಣನ ಜೊತೆಗೆ ಪೂಜೆ ಮಾಡ್ತಾ ಇದ್ದಾಳೆ. ಆ 16 ಮುತ್ತೈದೆಯರಿಗೆ ಗೌರಿ ಬಾಗಿನಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಾಗ ಅವರು ಬಹುಶಃ ಆಶೀರ್ವಾದ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಳ್ಳೆ ಗಂಡ ಸಿಗಲಿ, ವರೋತ್ತಮ ಸಿಗಲಿ ಇಲ್ಲೇ ಆಶೀರ್ವಾದ ಮಾಡಿದ್ದಾರೆ. ಕೃಷ್ಣನನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಆ ದೇವಸ್ಥಾನದಿಂದ ಹೊರಗೆ ಬರ್ತಾಳೆ. ಕಣ್ಣು ತೆರೆದಾಗ ಎದುರುಗಡೆ ರಥದಲ್ಲಿ ಉದಿಪ ಭಾನುವಿನ ಕಾಂತಿಯಿಂದ ಶೋಭಿಸುವ ಭಗವಂತ ಕೃಷ್ಣ ಕಾಣಿಸಿದ. ಕೃಷ್ಣ ಕಂಡ ಮೇಲೆ ರುಕ್ಮಿಣಿ ಈ ಲೋಕದಲ್ಲಿ ಇಲ್ಲ. ಅವಳ ಹೆಜ್ಜೆ ಕೃಷ್ಣನ ರಥದ ಕಡೆಗೆ ಸಾಗ್ತಾ ಉಂಟು. ಕೃಷ್ಣನ ಕಣ್ಣು ಕೂಡ ನೀನು ಈ ಕಡೆಗೆ ಬಾ ಅಂತ ಕರೀತಾ ಉಂಟು. ಈ ಸೇನೆ ರಕ್ಷಣೆ ಉಂಟಲ್ಲ 7 ಸುತ್ತಿನದ್ದು, ಅವರಿಗೆ ನಿರ್ದೇಶನ ಏನಿತ್ತು, ಇವಳು ಹೋದ ಕಡೆಯಲ್ಲಿ ರಕ್ಷಣೆ ಕೊಡಬೇಕು ಅಂತಿತ್ತು. ಅದು ಬಿಟ್ಟು ಇವಳನ್ನು ಈ ಕಡೆ ಕರ್ಕೊಂಡು ಬರಬೇಕು ಅಂತಿರಲಿಲ್ಲ. ಈ ಸೇನೆಯಲ್ಲಿ ಇದೊಂದು ಸಮಸ್ಯೆ, ಪೊಲೀಸರಲ್ಲಿ ಸಮಸ್ಯೆ ಏನಂದರೆ ನಿರ್ದೇಶನ ಕೊಟ್ಟ ರೀತಿಯಲ್ಲಿ ಮಾಡುವುದು, ಅವರ ಬುದ್ಧಿ ಹೆಚ್ಚು ಯೋಚನೆ ಮಾಡಲಿಕ್ಕಿಲ್ಲ. ಹಾಗಾಗಿ ಇವರು ಕೃಷ್ಣನ ಕಡೆಗೆ ಸಾಗ್ತಾ ಇದೆ. ಅಲ್ಲಿ ಕೃಷ್ಣನನ್ನು ನೋಡ್ತಾರೆ, ಇಲ್ಲಿ ರುಕ್ಮಿಣಿಯನ್ನು ನೋಡ್ತಾರೆ. ಸೇರಿದಂತಹ ರಾಜನ್ಯ ಸಮುದಾಯವು ಕೂಡ ಹಾಗೆಯೇ. ಇಬ್ಬರನ್ನು ನೋಡಿದಾಗ ಇಬ್ಬರು ಒಟ್ಟಿಗೆ ಒಂದು ರಥದಲ್ಲಿ ಕೂತದ್ದನ್ನು ನೋಡದೆ ಹೋದರೆ ಈ ದೇವರು ಕೊಟ್ಟ ಕಣ್ಣಿಗೇನು ಪ್ರಯೋಜನ ಅಂತ ಅನಿಸ್ತಾ ಉಂಟು ಇವರಿಗೆ. ಅಲ್ಲಿ ಬಾಸಿಂಗ ಕಟ್ಟಿಕೊಂಡು ಕೂತ ಒಂದು ನೆನಪಾಗ್ತದೆ, ಶಿಶುಪಾಲಂದು. ಒಂದು ಕಾಗೆಗೂ ನವಿಲಿಗೂ ಮದುವೆ ಆದರೆ ಹೇಗಿರ್ತದೆ ಅಂತ ಅನಿಸ್ತಾ ಉಂಟು ಅವರಿಗೆ. ಇವರಿಬ್ಬರು ಜಗದಾದಿ ದಂಪತಿಗಳು ಒಂದು ರಥದಲ್ಲಿ ಕೂತದ್ದನ್ನು ಕಾಣಬೇಕು ಅಂತ ಪ್ರತಿಯೊಬ್ಬರ ಮನಸ್ಸು ಕಾಮಿಸ್ತಾ ಇದೆ. ರಥದ ಸನಿಹಕ್ಕೆ ಬಂದಿದ್ದಾಳೆ. ಕೃಷ್ಣ ಕೈ ಮುಂದೆ ಮಾಡಿದ್ದಾನೆ. ಇವಳ ಬಲಗೈಯನ್ನು ಸಾಂಗುಷ್ಠದಲ್ಲಿ ತೆಗೆದುಕೊಂಡು ರಥವನ್ನು ಏರಿಸಿಕೊಂಡ. ತಾಂ ರಾಜಕನ್ಯಾಂ ರಥಂ ಆರುರುಕ್ಷತೀಂ ಜಹಾರ ಕೃಷ್ಣ ದ್ವಿಷತಾಂ ಸಮೀಕ್ಷತಾಂ. ಶತ್ರುಗಳು ಕಣ್ಣು ಬಿಟ್ಟು ಕಣ್ಣಲ್ಲಿ ನೋಡ್ತಾನೆ ಇದ್ದಾರೆ, ರಥಕ್ಕೇರಿಸಿಕೊಂಡ. ಎಲ್ಲ ಕವಿಗಳೆಲ್ಲ ಇದನ್ನು ಭಾರಿ ಚಂದ ವರ್ಣನೆ ಮಾಡಿದ್ದಾರೆ. ಸುತ್ತ ಕೈಯಲ್ಲೆಲ್ಲ ಬಿಲ್ಲು ಬಾಣ ಈಟಿ ದರ್ಜಿ ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ನಿಂತಿದ್ದಾರಲ್ವಾ, ಅವರಿಗೆಲ್ಲ ಕೈಯಲ್ಲಿ ಏನುಂಟು ಅಂತಲೇ ಮರ್ತೋಗಿತ್ತಂತೆ. ಈಗ ಕೈಯಲ್ಲಿ ಮಂತ್ರಾಕ್ಷತೆ ಉಂಟು ಅಂತ ಅನ್ಕೊಂಡಿದ್ದಾರೆ ಅವರು, ಬೆಲ್ಲ ಜೀರಿಗೆ ಉಂಟು ಅಂತ ಅನ್ಕೊಂಡಿದ್ದಾರೆ. ಅವರಿಗೆ ಆ ರೀತಿಯ ಒಂದು ಭಾವನೆ, ಆ ಕಾಮದೇವನ ಪ್ರಭಾವ ಅಂತೆ, ಹಾಗೆಲ್ಲ ಆಗೋಗಿದೆ. ಈ ರಕ್ಷಣೆ ಜರಾಸಂಧ ಎಷ್ಟು ಯೋಜಿತ ವ್ಯವಸ್ಥೆ ಅಂದರೆ, ಕೊನೆಯಲ್ಲಿ ಬಿಲ್ಲು, ಒಳಗೆ ಈಟಿ, ಅದರ ಒಳಗೆ ಕತ್ತಿ, ಇಂಥದ್ದು ಸುತ್ತು ಕೋಟೆಗಳು, ಒಳಗಿಂದ ವೃದ್ಧ ಬ್ರಾಹ್ಮಣರದ್ದು ಸುತ್ತಂತೆ. ಕೃಷ್ಣ ಯಾರಿಗೆ ಹೊಡೆದ್ರು ಬ್ರಾಹ್ಮಣರಿಗೆ ಹೊಡೆಯುವುದಿಲ್ಲ ಅಂತ ಅವನಿಗೆ ಒಂದು ಜಾಗ್ರತೆ, ಅವರ ಸುತ್ತು. ಯಾವಾಗ ಇವ ರಥದಲ್ಲಿ ಏರಿಸಿಕೊಂಡು ಕೈ ಹಿಡಿದ, ಆವಾಗ ಅವರು ವೇದ ಮಂತ್ರ ಶುರು ಮಾಡಿದರು. ಗೃಭಣಾಮೀತೆ ಸೌಭಗತ್ವಾಯ ಹಸ್ತ ಅಂತ ಶುರು ಮಾಡಿದರು. ರಥಕ್ಕೆ ಏರಿಸಿಕೊಂಡಾಯಿತು ಕೃಷ್ಣ. ದಾರುಕ ರಥ ತಿರುಗಿಸಿದ. ಧೂಳು ಎದ್ದಿತು. ಧೂಳು ಎದ್ದಾಗ ರುಕ್ಮಿಣಿ ಶ್ರೀಕೃಷ್ಣರು ಮರೆ ಮಾಚಿದರು. ಅಷ್ಟೊತ್ತಿಗೆ ಕೈಯಲ್ಲಿ ಏನುಂಟು ಅಂತ ಇವರು ಆಲೋಚನೆ ಮಾಡ್ತಾರೆ. ಇದೆಂಥದ್ದು, ಇದು ಯಾಕೆ ಹಿಡ್ಕೊಂಡಿದ್ದೇವೆ, ಬಿಲ್ಲು ಕತ್ತಿ ಎಲ್ಲ ಯಾಕೆ ಅಂತ. ನಾವು ಹಾಗೆ ಹೋದರೆ ಜರಾಸಂಧ ಹೊಡೆದು ಕಳಿಸ್ತಾನೆ, ಸಾಯಿಸಿಬಿಡ್ತಾನೆ. ಒಂದು ಕೂಗು ಹಾಕಿದನಂತೆ, ಹೊಡೀರಿ ಬಡೀರಿ, ರುಕ್ಮಿಣಿಯನ್ನು ಕದೀತಾ ಇದ್ದಾರೆ, ಹೊಡೀರಿ ಅಂತ. ಒಂದಷ್ಟು ದೂರ ಧೂಳು ತಿನ್ಕೊಂಡು ಹಿಂದಕ್ಕೆ ಬಂದರು ಎಲ್ಲರೂ. ಜರಾಸಂಧನಿಗೆ ಸುದ್ದಿ ಬಂತು, ರುಕ್ಮಿಣಿ ಕೃಷ್ಣನ ಜೊತೆಗೆ ಹೊರಟಿದ್ದಾಳೆ. ಅಷ್ಟೊತ್ತಿಗೆ ಆ ಕಡೆಯಿಂದ ದ್ವಾರಕೆಯಿಂದ ಭಾರೀ ಸೈನ್ಯವೂ ಬಂದಿದೆ ಅಂತ. ಬಲರಾಮ ಕೃಷ್ಣ ಒಬ್ಬನೇ ಹೊರಟದ್ದು ನೋಡಿ ಭಾರೀ ಸೈನ್ಯ ಸೇರಿಸಿಕೊಂಡು ಬಂದಿದ್ದಾನೆ. ಕೃಷ್ಣನ ಮೇಲೆ ಪ್ರೀತಿ, ಜರಾಸಂಧ ಪ್ರಭೃತಿಗಳಿದ್ದಾರಲ್ಲೋ ಅದಕ್ಕೋಸ್ಕರ ಬಂದಿದ್ದಾನೆ. ಈ ಕಡೆಯಿಂದ ಮುಂದಕ್ಕೆ ಇದು ರಥ ಸಾಗ್ತಾ ಇರಬೇಕಾದರೆ ಜರಾಸಂಧ ಹೇಳಿದ, ಮೊದಲು ಆ ಸೇನೆಯನ್ನು ನಾಶ ಮಾಡುವ, ಆಮೇಲೆ ರುಕ್ಮಿಣಿ ಎಲ್ಲಿದ್ದಾಳೋ ಅಲ್ಲಿಗೆ ಹೋಗಿ ನಾವು ಹೊಡೆಯುವ ಅಂತ. ಸೇನೆಯ ಜೊತೆಗೆ ಭಾರಿ ಯುದ್ಧ ನಡೆಯುತ್ತೆ. ಬಲರಾಮನ ಮುಂದೆ ಇವ್ರದ್ದೇನು ನಡೀತದೆ, ಭಾರಿ ಯುದ್ಧ ನಡೆಯಿತು. ಕೃಷ್ಣನೂ ಕೂಡ ಸೇನೆಯ ಜೊತೆ ಸೇರಿಕೊಂಡು ಯುದ್ಧ ಮಾಡಿದ್ದಾನೆ. ಆಮೇಲೆ ಬಲರಾಮ ಹೇಳಿದ, ನೀನು ಹೋಗು ಕೃಷ್ಣ, ನಾವು ನೋಡ್ಕೊಳ್ತೇವೆ ಯುದ್ಧದ್ದೆಲ್ಲ, ನೀನು ರುಕ್ಮಿಣಿಯನ್ನು ಕರ್ಕೊಂಡು ಹೋಗು. ಮುಂದಕ್ಕೆ ಹೋದರೆ ನಾನು ಕೃಷ್ಣನನ್ನು ಸಾಯಿಸದೆ ಹಿಂದಕ್ಕೆ ಬರುವುದಿಲ್ಲ ಅಂತ ಹೊರಟ ರುಕ್ಮಿ. ಯಾಕಂದರೆ ಅವನದ್ದೇ ಭಾರೀ ಇಚ್ಛೆಯಿಂದ ರುಕ್ಮಿಣಿಗೆ ವ್ಯವಸ್ಥೆ, ಮದುವೆಯ ವ್ಯವಸ್ಥೆ ಅವನದೇ ಜವಾಬ್ದಾರಿಯಲ್ಲಿ ನಡೀತಾ ಇರುವುದು. ಇಡೀ ಪ್ರಪಂಚದ ಜನರನ್ನು ಕರೆದಿದ್ದಾನೆ ಮದುವೆಗೆ, ನೀವೆಲ್ಲ ಬರಬೇಕು ಅಂತ. ನಾಳೆ ಅವರಿಗೆ ಊಟ ಹಾಕುವಾಗ ಎಲ್ಲಿ ರುಕ್ಮಿಣಿ ಹೊಸ ಪತಿಪತ್ನಿಯರು ಎಲ್ಲಿ ಅಂತ ಕೇಳಿದಾಗ ಇವೇನು ಹೇಳಬೇಕು, ಮರ್ಯಾದೆಯ ಪ್ರಶ್ನೆ ಬಂತು. ಅದಕ್ಕೋಸ್ಕರ ಕೃಷ್ಣನನ್ನು ಕೊಲ್ಲದೆ ರುಕ್ಮಿಣಿಯನ್ನು ಹಿಂದಕ್ಕೆ ತರದೆ ನಾನು ಮತ್ತೆ ಈ ವಿದರ್ಭವನ್ನು ಪ್ರವೇಶಿಸುವುದಿಲ್ಲ, ವಿದರ್ಭದ ರಾಜಧಾನಿ ಕುಂಡಿನಪುರವನ್ನು ಪ್ರವೇಶಿಸುವುದಿಲ್ಲ ಅಂತೇಳಿ ಹೊರಟವ. ಕೃಷ್ಣನು ಕೂಡ ಕಾದ. ಯುದ್ಧಕ್ಕೋಸ್ಕರ ಹಿಂದಿನಿಂದ ಬಾಣ ಹೊಡೆದಂತಹ ಆತನಿಗೆ ಎದುರಾಗಿ ನಿಂತ. ಚಿಕ್ಕ ಯುದ್ಧ ನಡೆಯಿತು. ಹೊಡಿತಾ ಅವನ ಬಾಣಗಳನ್ನು ಕತ್ತರಿಸ್ತಾನೆ, ಅವನ ಬಿಲ್ಲನ್ನು ಕತ್ತರಿಸ್ತಾನೆ. ಬಿಲ್ಲು ಕತ್ತರಿಸಿದ್ದಾಗೆ ಹೊಸ ಬಿಲ್ಲು ಹಿಡ್ಕೊಳ್ತಾನೆ ಅವ. ಆ ಬಿಲ್ಲು 7-8 ಬಾರಿ ಅವನ ಬಿಲ್ಲು ಕತ್ತರಿಸಿದ. ಅಂದ್ರೆ ಮುಂದಕ್ಕೆ ಒಬ್ಬ ಬಿಲ್ಲು ಹಿಡಿದೇ ನಾನು ರುದ್ರನನ್ನು ತಪಸ್ಸು ಮಾಡಿ ಬಿಲ್ಲು ತಗೊಂಡು ಸಾಯಿಸ್ಬೇಕು ಕೃಷ್ಣನೊಂದು, ಹೀಗೆ ಅವನಿಗೆ ಮನಸ್ಸು ಬರಬೇಕಂತೆ. ಹಾಗೆ ಬಿಲ್ಲು ಕತ್ತರಿಸ್ತಾ ಇದ್ದಾನೆ. ಕೊನೆಗೆ ಅವನ ಬಿಲ್ಲು ಎಲ್ಲ ಖಾಲಿ ಆದಾಗ ಕತ್ತಿ ಹಿಡ್ಕೊಂಡು ಅವ ಕೃಷ್ಣನ ರಥಕ್ಕೆ ಏರಿ ಬಂದರೆ ಕೃಷ್ಣನೂ ಕೆಳಗಿಳಿದ, ಅವನ ತಲೆ ಬೋಳಿಸಿದ.
ಕತ್ತಿಯನ್ನು ಪುಡಿ ಮಾಡಿ ತಲೆ ಬೋಡಿಸಿದ. ಯಾಕಂದರೆ ರುಕ್ಮಿಣಿ ದೇವಿ ಕೇಳಿಕೊಂಡು, ತಲೆ ಕತ್ತರಿಸಬೇಡ, ನನ್ನ ಅಣ್ಣನನ್ನು ಈಗ ಸಂಹಾರ ಮಾಡಿದರೆ ಮದುವೆ ಆಗಲಿಕ್ಕೆ 11 ದಿವಸ ಕಾಯಬೇಕಾಗ್ತದೆ, ಅದಕ್ಕೆ ಹೀಗೆ ವ್ಯವಸ್ಥೆ. ಅಂತೂ ರುಕ್ಮಿಣಿಯ ತಲೆಯನ್ನು ಬೋಳಿಸಿ ಅವನಿಗೆ 5 ಕಡೆಯಲ್ಲಿ ಜುಟ್ಟು, ಆಂಗಿರಸ ಗೋತ್ರದವರು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಂತೆ. ಆ ರೀತಿಯಲ್ಲಿ 5 ಜುಟ್ಟುಗಳನ್ನು ಬಿಡಿಸಿ ಅವಮಾನ ಮಾಡುವಾಗ ನಮ್ಮ ಬಲರಾಮ ದೇವರು ಎಲ್ಲ ಸೇನೆಯನ್ನು ಹಿಮ್ಮೆಟ್ಟಿಸಿ ಬರ್ತಾ ಇದ್ದಾರೆ. ಬಂದವರು ಕೃಷ್ಣನ ಹತ್ರ ಹೇಳ್ತಾರೆ, ಕೃಷ್ಣ ಸರಿ ಇಲ್ಲ ನೀನು ಮಾಡಿದ್ದು, ಎಲ್ಲರನ್ನೂ ಬಿಟ್ಟು ಈ ಹೆಣ್ಣು ಮಗಳು ನಮ್ಮ ಊರಿಗೆ ಸೊಸೆಯಾಗಿ ಬರ್ತಾ ಇರುವಾಗ ಅವಳ ಅಣ್ಣ, ಪ್ರೀತಿಯ ಅಣ್ಣ, ಅವನನ್ನು ಹಾಗೆ ಅವಮಾನ ಮಾಡುವುದ ಅಂತ ಕೃಷ್ಣನನ್ನು ಬೈಯುವುದಂತೆ. ಅವ ರುಕ್ಮಿಣಿ ಈ ಕಡೆ ನೋಡುವಾಗ ಬೈಯುವುದು, ಆ ಕಡೆ ನೋಡುವಾಗ ಕೃಷ್ಣನಿಗೆ ಕಡ್ಸನ್ನೇ ಮಾಡುದು. ನಾನು ಬೈಯುವ ಹಾಗೆ ಮಾಡ್ತೇನೆ, ನೀವು ಬಯಸಿಕೊಳ್ಳುವ ಹಾಗೆ ಮಾಡಬೇಕು, ಯಾಕಂದ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗಬೇಕಲ್ವ, ಎಲ್ಲರನ್ನೂ ಬಿಟ್ಟು ಬರ್ತಾ ಇದ್ದಾಳಲ್ವಾ ಅಂತ ಹೇಳಿ ಅವಳನ್ನು ಸಮಾಧಾನ. ಮಾಮ ಭೀಷ್ಮಿ ಅಸೂಯೇಥಾಹ, ನೀನೇನು ನಮ್ಮ ಗಂಡ ಭಾರಿ ಸಿಟ್ಟು ಮಾಡ್ಕೊಳ್ತಾನೆ ನಿನ್ನ ಗಂಡ ಅಂತ ಆಲೋಚನೆ ಮಾಡಬೇಡ, ಭಾರಿ ಒಳ್ಳೆ ಹುಡುಗ. ಆದರೆ ಸಿಟ್ಟು ಬಂದಾಗ ಕೆಲವು ಸಲ ಏನು ಮಾಡ್ತೇನೆ ಅಂತ ಗೊತ್ತಾಗುವುದಿಲ್ಲ ಅವನಿಗೆ. ನೋಡು, ನಿನ್ನ ಅಣ್ಣನ ತಲೆ ಬೋಳಿಸಿಬಿಟ್ಟಿದ್ದಾನೆ, ಇಲ್ಲ ಅಣ್ಣನನ್ನು ನಾನು ಸಮಾಧಾನ ಮಾಡ್ತೇನೆ ಅಂತ ಹೇಳಿ ಹೋಗಿ ರುಕ್ಮಿಣಿಯ ಬೆನ್ನು ತಟ್ಟಿ, ನೀನು ಬೇಸರಿಸಬೇಡ, ಮದುವೆಗೆ ಸಾಧ್ಯ ಆದರೆ ಬಾ ಅಂತ ಹೇಳಿದ ಅವನಿಗೆ. ಅವನ ಆಮೇಲೆ ಆ ಊರಿಗೂ ಹೋಗಲಿಲ್ಲ, ಬೇರೆ ಊರಿಗೂ ಹೋಗಲಿಲ್ಲ, ತಲೆಗುಂದು ಸರಿ ಬರುವಲ್ಲೇ ತನಕ ಅಲ್ಲೇ ಭೋಜಕಟ ಅಂತ ಪ್ರದೇಶವನ್ನು ಮಾಡಿ ಅಲ್ಲೇ ರಾಜ್ಯಭಾರ ಮಾಡ್ತಾ ಇದ್ದಾನಂತೆ. ಸಾಯುವಲ್ಲೇ ತನಕವೂ ಅಲ್ಲೇ ಇದ್ದ, ಬೇರೆ ಕಡೆಗೆ ಹೋಗಲಿಲ್ಲ ಅವ. ಕೊನೆಗೆ ಬಲರಾಮನ ಕೈಯಲ್ಲೇ ಸಾಯ್ತಾನೆ ಅವ, ತುಂಬ ಅವನ ಮೊಮ್ಮಕ್ಕಳ ಮದುವೆಯ ಕಾಲದಲ್ಲಿ ಸಾಯ್ತಾನೆ. ಅಂತೂ ಶ್ರೀಕೃಷ್ಣ ರುಕ್ಮಿಣೀ ದೇವಿಯ ಸಹಿತ ಬಲರಾಮನ ಮುಂದಾಳುತ್ವದಲ್ಲಿ ದ್ವಾರಕೆಯನ್ನು ಪ್ರವೇಶಿಸುವುದಕ್ಕೆ ಬಂದರೆ, ದ್ವಾರಕೆ ನವವಧುವಿನ ಹಾಗೆ ಸಿಂಗರಿಸಲ್ಪಟ್ಟಿದೆ. ಊರಿಗೆಲ್ಲ ಖುಷಿ. ನಮ್ಮ ಊರಿಗೆ ಅವಮಾನ ಮಾಡಿದ ಕಳೆಯಿಂದ ಒಂದು ಸಿಂಹ ಒಂದು ಜಿಂಕೆಯನ್ನು ಹಿಡ್ಕೊಂಡು ಬರುವ ಹಾಗೆ ತನ್ನ ಭಾಗವನ್ನು ಕಡ್ಕೊಂಡು ಬಂದಿದ್ದಾನೆ ಭಗವಂತ ಕೃಷ್ಣ. ಆತನ ಮದುವೆ ಈ ಪ್ರಪಂಚದಲ್ಲಿ ಇಲ್ಲಿಯ ತನಕ ನಡೆದಿರಬಾರ್ದು, ಆ ರೀತಿ ನಡಿಬೇಕು ದ್ವಾರಕೆಯಲ್ಲಿ ಅಂತ ದ್ವಾರಕ ಪಟ್ಟಣವೇ ಸಿಂಗರಿಸಿ ನಿಂತಿದೆ. ಎಲ್ಲ ರಸ್ತೆಗಳಲ್ಲೂ ಕೂಡ ಗೋಮಯೋದಕವನ್ನು ಸೇಚನೆ ಮಾಡಿದ್ದಾರಂತೆ. ಚಿತ್ತಾರದಲ್ಲಿ ಯಾರು ಸುಂದರವಾದ ರಂಗೋಲಿ ಹಾಕುವವರು ಅಂಥ ಹೆಂಗಸರ ಕೈಯಲ್ಲೇ ರಂಗೋಲಿ ಹಾಕಿಸಿದ್ದಾರೆ, ಗಂಡಸರ ಕೈಯಲ್ಲಲ್ಲ. ವಿಶೇಷ ಅಂತ ಹೆಂಗಸರ ಕೈಯಲ್ಲೇ ರಂಗೋಲಿಯನ್ನು ಹಾಕಿಸಿ ಅದಕ್ಕೆ ಪಂಚವರ್ಣಗಳಿಂದ ಅಲಂಕಾರ ಮಾಡಿಸಿ ಕೃಷ್ಣನಿಗೆ ಸ್ವಾಗತ ಅಂತೆ. 8 ರೀತಿಯ ವೃಕ್ಷಗಳ ಎಲೆಗಳಿಂದ ತೋರಣಗಳಂತೆ, ನಾನಾ ರೀತಿಯ ಕದಳಿ ವೃಕ್ಷಗಳಿಂದ ಅಲಂಕಾರಗಳಂತೆ, ಕದಲಿ ಅಲಂಕಾರಗಳಂತೆ, ಆಕಾಶದಲ್ಲಿ ಕಟ್ಟಿರುವಂತಹ ತೋರಣ ಯಾವ ರೀತಿದ್ದು ಅಂತ ಗೊತ್ತಾಗದೇ ಇರುವ ಬಣ್ಣ ಚಿತ್ತಾರಗಳಂತೆ, ಎಲ್ಲ ರೀತಿಯ ಆಗಾಗಲೇ ಇದ್ದ ಸನ್ನದ್ಧವಾದಂತಹ ತೋರಣಗಳಿಗೆ ಭಿನ್ನ ಭಿನ್ನ ರೀತಿಯ ಅಲಂಕಾರಗಳು. ತೋರಣ ಅಂದರೆ ಆರ್ಕಗಳು, ಅದಕ್ಕೆಲ್ಲ ನಾನಾ ರೀತಿಯ ಅಲಂಕಾರಗಳು. ಇಂತಹ ಸುಂದರವಾದಂತಹ ದ್ವಾರಕಾಪಟ್ಟಣದಲ್ಲಿ ಬಲರಾಮನ ನೇತೃತ್ವದಲ್ಲಿ ರುಕ್ಮಿಣೀ ಶ್ರೀಕೃಷ್ಣರ ಪ್ರವೇಶವಾಗಿದೆ. ಮದುವೆಯ ಕಾರ್ಯಕ್ರಮ ಸುಮಾರು 1-2 ಗಂಟೆ ಆದರೂ ಬೇಕು, ಅಷ್ಟು ವಿಸ್ತಾರವಾಗಿ ಎಲ್ಲರೂ ಸೇರಿ ರುಕ್ಮಿಣೀ ದೇವಿಯ ಪಕ್ಷದವರು ಯಾರು, ಕೃಷ್ಣನ ಪಕ್ಷದವರು ಯಾರು ಅಂತ ಅವರಲ್ಲೇ ವಿಭಾಗ ಮಾಡಿಕೊಂಡು ಪರಸ್ಪರ ಮಾತುಕತೆ ಆಡಿಕೊಂಡು ನಿಶ್ಚಿತಾರ್ಥದ ವ್ಯವಸ್ಥೆಯನ್ನು ಮಾಡಿ ಬಹಳ ಸುಂದರವಾದ ಲತಾ ತೋರಣದ ಮಧ್ಯದಲ್ಲಿ ವಿವಾಹದ ಪ್ರಕ್ರಿಯೆಯು ಕೂಡ ನಡೆಯುತ್ತೆ. ವಿವಾಹವನ್ನು ಮುಗಿಸಿದ ಮೇಲೆ ಕೃಷ್ಣನಿಗೆ ನಿರಂತರ ವಿವಾಹಗಳ ಕ್ರಮ. ಸತ್ರಾಜಿತನ ಮಗಳು, ಜಾಂಬವಂತನ ಮಗಳು, ಆ ಕಡೆಯಿಂದ ಮಿತ್ರವಿಂದೆ, ಈ ಕಡೆಯಿಂದ ಕಾಲಿಂದಿ, ಇನ್ನೊಬ್ಬಳು ಭದ್ರೆ, ಮತ್ತೊಬ್ಬಳು ಲಕ್ಷಣ, ಇನ್ನೊಬ್ಬಳು ನಾಗನಜಿತಿ ಅಂತ ನೀಲೆ ಅಂತ ಕರೀತಾಳೆ, ನೀಲೆ. ಇವರ ಜೊತೆಗೆ ಅಷ್ಟಮಹಿಷಿಯರ ಜೊತೆಗೆ ಕೃಷ್ಣನಿಗೆ ವಿವಾಹಗಳು ನಡೆದವು. ಆಮೇಲೆ ನರಕಾಸುರನನ್ನು ಸಂಹಾರ ಮಾಡಿ ನರಕಾಸುರ ಅಪಹರಿಸಿ ರಾಶಿ ಹಾಕಿದ್ದಂತಹ 16,100 ಜನ ಸ್ತ್ರೀಯರು ನಾವು ಕೃಷ್ಣನನ್ನೇ ಮದುವೆಯಾಗುವುದು ಅಂತ ಹಠ ಹಿಡಿದಾಗ ಕೃಷ್ಣ ಅವರನ್ನೆಲ್ಲ ದ್ವಾರಕೆಗೆ ಕಳಿಸಿದ. ತಾನು ಸ್ವರ್ಗಲೋಕಕ್ಕೆ ಹೋಗಿ ತಾಯಿಯಾದಂತಹ ಅದಿತಿಗೆ ಈ ನರಕಾಸುರ ಅಪಹರಿಸಿ ತಂದಿದ್ದಂತಹ ಕುಂಡಲವನ್ನು ಅರ್ಪಿಸಿದ. ಆ ತಾಯಿಯೂ ಕೂಡ ಹೇಳ್ತಾಳೆ ಕೃಷ್ಣನಿಗೆ, ತುಂಬಾ ಮದುವೆ ಆಗಲಿ ನಿನಗೆ ಅಂತ. ಅವ ಬಂದು 16,100 ಮದುವೆ ಆಗ್ತಾನೆ ಒಂದೇ ಮುಹೂರ್ತದಲ್ಲಿ. 16,100 ಕಲ್ಯಾಣ ಮಂಟಪ, 16,100 ಸ್ತ್ರೀಯರ ತಂದೆ ತಾಯಿಯರು ಬಂದು ದಾರೆ ಕೊಡಲಿಕ್ಕೆ, ಈ ಕೃಷ್ಣ 16,100 ರೂಪ ಮಾಡಿಕೊಂಡು ದಾರ ತೆಗೊಳ್ಳಿಕ್ಕೆ. ಒಂದೊಂದು ಕಲ್ಯಾಣ ಮಂಟಪದಲ್ಲೂ ಮದುವೆ ನಡೀತು. ನಿಜವಾಗಿ ಅದು ಕಲ್ಯಾಣ ಮಂಟಪ ಅಲ್ಲ, ಮನೆ. ಕೃಷ್ಣ ಮದುವೆ ಆಗುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಉಡುಗೊರೆ ಅಂತೆ. ಒಂದೇ ಕಡೆಯಲ್ಲಿ ಒಂದು ಕಾಲೋನಿ ವ್ಯವಸ್ಥೆ ಮಾಡಿದ್ದಾನೆ. 16,100 ಮನೆಗಳು. ನಾನು ನಿನ್ನೆ ಹೇಳಿದಲ್ಲೋ, ಒಂದರಲ್ಲೂ ಒಂದು ಕಿಟಕಿ ರಾಡು ವ್ಯತ್ಯಾಸ ಇರಬಾರ್ದು, ಆ ರೀತಿಯ ವ್ಯವಸ್ಥೆ. ಪ್ರತಿಯೊಬ್ಬರಿಗೂ ಒಂದೇ ಥರದ ಮನೆ. ಆ ಮನೆಗಳಲ್ಲಿ ಆಯಾ ಮಾತಾಪಿತರು ವಿವಾಹ ಮಾಡಿ ಕೊಟ್ಟಿದ್ದಾರೆ. ಕೃಷ್ಣ ಅಷ್ಟೂ ಜನರನ್ನು ಸ್ವೀಕರಿಸಿದ್ದಾನೆ. ಅಷ್ಟೂ ಜನರಲ್ಲೂ ಕೂಡ ಭಗವಂತ ಕೃಷ್ಣನಿಗೆ 11 ಮಕ್ಕಳು ಆವಿರ್ಭವಿಸಿತು. ಅದರಲ್ಲಿ ರುಕ್ಮಿಣೀ ದೇವಿಯಲ್ಲಿ ಮಗುವನ್ನು ಪಡೆಯುವುದಕ್ಕೆ ಕೃಷ್ಣ ತಪಸ್ಸು ಮಾಡಿದಂತೆ.
ಮಕ್ಕಳನ್ನು ಪಡೆಯುವುದಕ್ಕೆ ತಂದೆ ತಾಯಿಯರ ಕರ್ತವ್ಯ ಏನು ಅಂದರೆ ತಪಸ್ಸು. ಲೋಕಕ್ಕೆ ತಿಳಿಸಿಕೊಡುವುದು ಉದ್ದೇಶ ಅಲ್ಲ. ಕೃಷ್ಣ ತಪಸ್ಸು, ಅದು ಕೂಡ ರುದ್ರದೇವರನ್ನು ಕುರಿತು ಕೃಷ್ಣನ ತಪಸ್ಸು. ನಂಗೆ ಒಳ್ಳೆ ಮಗ ಸಿಗಬೇಕು, ನೀನು ಯಾರನ್ನು ಸುಟ್ಟಿದೆಯೋ ಅವ ನನ್ನ ಮಗ ಆಗಬೇಕು ಅಂತ. ಕಾಮನನ್ನೇ ಮಗನನ್ನಾಗಿ ಪಡೆಯುವುದಕ್ಕೋಸ್ಕರ ಕೈಲಾಸಕ್ಕೂ ಹೋಗಿ ಕೃಷ್ಣ ಲೋಕಕ್ಕೆ ಸಂತಾನ ಪಡೆಯುವುದಕ್ಕೆ ರುದ್ರದೇವರ ಆಶೀರ್ವಾದ ಪಡಿಬೇಕು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ತಪಸ್ಸು ಮಾಡಿ ಪಡೆದಂತಹ ಮಗ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ರುಕ್ಮಿಣಿಯಲ್ಲಿ ಆವಿರ್ಭವಿಸಿದಂತಹ ಸಾಕ್ಷಾತ್ ಮನ್ಮಥನ ಸ್ವರೂಪ. ಆಮೇಲೆ ಅನೇಕ ಮಕ್ಕಳು ಆವಿರ್ಭವಿಸ್ತಾರೆ. ಆ ಕಡೆ ಜಾಂಬವತಿಯಲ್ಲಿ ಸಾಂಬ ಮೊದಲಾದಂತಹ ಮಕ್ಕಳ ಆವಿರ್ಭಾವ ಆಗ್ತದೆ. ಚಾರುದೇಶ್ನ ಪ್ರಭೃತಿಗಳೆಲ್ಲ ಹುಟ್ಟುತ್ತಾರೆ. ಹೀಗೆ ಅನೇಕ ಮಕ್ಕಳು. 16,100 ಪತ್ನಿಯರಲ್ಲೂ ಕೂಡ 10 ಮತ್ತು 1 ಅನ್ನುವ ರೀತಿಯ ಮಕ್ಕಳ ಆವಿರ್ಭಾವ ಆಗ್ತದೆ. ಅಷ್ಟೂ ಮಕ್ಕಳಿಗೂ ವಿವಾಹದ ವ್ಯವಸ್ಥೆ. ಆ ವಿವಾಹ ಆದಮೇಲೆ ಪೌತ್ರರಾಗ ಇಷ್ಟನ್ನು ಕೃಷ್ಣ ಕಂಡಿದ್ದಾನೆ. ಭಗವದ್ಗೀತೋಪದೇಶ ಮಾಡಿರ್ತಕ್ಕಂಥ ಕಥೆ ಕೃಷ್ಣನ ಪರಂಧಾಮದ ತನಕದ ಕಥೆಯನ್ನು ಕೂಡ ಕಿಲಭಾಗ ಹರಿವಂಶ ನಿರೂಪಣೆ ಮಾಡ್ತದೆ. ಅಂದರೆ ಕೃಷ್ಣ ಅನ್ನುವ ಅವತಾರ ಏನಿದೆ ಅದು ಅದಕ್ಕೊಂದು ಪೂರ್ಣಾವತಾರ ಅಂತ ಕರೆಯುವುದು ಅಂತಿದೆ. ವಸ್ತುತಃ ಭಗವಂತನಲ್ಲಿ ಅಪೂರ್ಣಾವತಾರ ಅಂತ ಒಂದಿಲ್ಲ. ದೇವರು ಅಂತ ಹೇಳಿದರೆ ಅವು ತುಂಬಿದ ಸ್ವರೂಪ. ಪೂರ್ಣಮದಃ ಪೂರ್ಣಂ ಇದಂ. ಅದಹ ಅಂದರೆ ಅದು ಅಂತ ಅರ್ಥ. ನೋಡಿ, ಅಮ್ಮ ಮತ್ತು ಮಗಳು ಹೇಗಿರ್ತಾಳೆ, ಅದಹ ಅದು, ಇದಂ ಇದು. ಸಂಸ್ಕೃತ ಅಮ್ಮ, ಕನ್ನಡ ಮಗಳಲ್ವಾ, ಅದು ಇದಂ ಅನ್ನೋದು ಇದು ಅಂತ ಆದದ್ದು, ಅದಹ ಅನ್ನೋದು ಅದು ಅಂತ ಆದದ್ದು. ಅದಸ್ ಅಂತ ಹೇಳಿದರೆ ಅದು ದೂರದಲ್ಲಿರ್ತಕ್ಕಂಥದ್ದು ಅಂತ ಅರ್ಥ. ಮೂಲ ರೂಪವೂ ಪೂರ್ಣವಾಗಿದೆ. ಅವತಾರವೆತ್ತಿ ಬಂದಂತಹ ಭಗವಂತನ ಎಲ್ಲ ರೂಪಗಳು ಕೂಡ ಪೂರ್ಣ. ಯಾಕಂದ್ರೆ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣವು ಪೂರ್ಣದಲ್ಲಿ ಹೋಗಿ ಸೇರಿದ್ರು ಅಥವಾ ಪೂರ್ಣದಿಂದ ಪೂರ್ಣ ತೆಗೆದ್ರು ಅದು ಪೂರ್ಣವೇ. ಅನಂತ ಅನ್ನುವ ಸ್ಥಿತಿಯೇ ಹಾಗೆ ಭಗವಂತ ಅನಂತ ಸ್ವರೂಪಿ. ಅನಂತ ಸ್ವರೂಪಿಯಾದ ಭಗವಂತ ಕೃಷ್ಣನನ್ನು ಪೂರ್ಣ ಅಂತ ಕೆಲವು ಪುರಾಣಗಳು ಕರೆದ್ರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ತಾನು ಮನುಷ್ಯನಾಗಿ ಅವತರಿಸಿಯೂ ಅತಿಮಾನುಷವಾದ ಕೆಲಸಗಳನ್ನು ಮಾಡಿದ. ಅಲ್ಲ, ಏನು ವಿಶ್ವರೂಪಗಳನ್ನು ಎಷ್ಟು ಬಾರಿ ತೋರಿದ್ದಾನೆ. ಉಳಿದ ರೂಪಗಳಲ್ಲಿ ಅಂಥದ್ದೆಲ್ಲ ಕಾಣಿಸುವುದಿಲ್ಲ. ವಿಶ್ವರೂಪವನ್ನು ತೋರಿಸುವುದು ಇತ್ಯಾದಿಗಳು. ಕೃಷ್ಣ ಎಷ್ಟು ಬಾರಿ ವಿಶ್ವರೂಪ ದರ್ಶನ. ಒಮ್ಮೆ ಕಂಸನಿಗೊಮ್ಮೆ ವಿಶ್ವರೂಪ ದರ್ಶನ, ಈ ಕಡೆಯಿಂದ ದುರ್ಯೋಧನ ಪ್ರಭೃತಿಗಳಿಗೆ ವಿಶ್ವರೂಪ ದರ್ಶನ, ಅರ್ಜುನನಿಗೆ ಸಾಕ್ಷಾತ್ತಾಗಿ ವಿಶ್ವರೂಪ ದರ್ಶನ. ಹೀಗೆ ವಿಶ್ವರೂಪವನ್ನು ತೋರಿಸಿದಂತಹ ಭಗವಂತ ಶ್ರೀಕೃಷ್ಣ ಆತ ಲೋಕಕ್ಕೆ ಅನೇಕ ನೀತಿ ಉಪದೇಶಗಳನ್ನು ಕೊಡ್ತಕ್ಕಂತಹ, ಗೀತೆಗಳನ್ನು ಕೊಟ್ಟಂತಹ ಜ್ಞಾನಾವತಾರಿ, ಜೊತೆಗೆ ಬಲಾವತಾರಿ. ದುಷ್ಟ ಸಂಹಾರವನ್ನು ಮಾಡಿ ಲೋಕಕ್ಕೆ ರಕ್ಷಣೆಯನ್ನು ಕೊಟ್ಟವ. ನಮ್ಮ ಕಾಲದ ಅತ್ಯಂತ ಹತ್ತಿರದ ದೇವರ ಅವತಾರ. ಅದಕ್ಕೆ ಏನನ್ನು ಅರ್ಪಿಸುವುದಾದರೂ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಆ ಕೃಷ್ಣ ಸ್ವರೂಪವನ್ನು ಚಿಂತಿಸಿಯೇ ನಮ್ಮ ಅರ್ಪಣೆ ನಡಿಬೇಕು. ಅವನೇ ಹೇಳಿದ್ದು, ನೀವು ಏನು ಮಾಡಿದರೂ ನನಗೆ ಅರ್ಪಿಸಿ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನನಗೆ ಅರ್ಪಣೆ ಮಾಡು ಅಂತ ಹೇಳಿದ್ದು. ನಾವು ಕೂಡ ಈ 5 ದಿವಸದ ಉಪನ್ಯಾಸವನ್ನು ಆ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಭಗವಂತನ ಕಥೆಯನ್ನು ಶ್ರವಣ ಮಾಡುವುದು, ಅದರಲ್ಲೂ ಮಹಾಭಾರತದ ಕಿಲ ಅಂದರೆ ಮಹಾಭಾರತದ ಕಥೆಯನ್ನು ಕೇಳಿದರೆ ಅದು ಒಂದು 100 ಗೋವುಗಳಿಗೆ ಬಂಗಾರದ ಅಲಂಕಾರ ಮಾಡಿ ದಾನ ಕೊಟ್ಟ ಪುಣ್ಯವನ್ನು ಒಂದು ತಕ್ಕಡಿಯಲ್ಲಿಟ್ಟು ಈ ಕಡೆಯಲ್ಲಿ ಮಹಾಭಾರತದ ಶ್ರವಣದ ಪುಣ್ಯ ಇಟ್ಟರೆ ಸಮಾನಂತೆ. ಶೃಣುಯಾಚ್ಚ ಭಾರತ ಕಥಾಂ, ಅದು ಪರಮ ಪುಣ್ಯಪ್ರದವಾದ ಕಥೆಯನ್ನು ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಅಂತಹ ಯೋ ಘೋಷತಂ ಕನಕ ಶೃಂಗಮಯೀಂ ದದಾತಿ, ಯಾರಿಗೆ? ವಿಪ್ರಾಯ ವೇದ ವಿದುಷೆ ಬಹು ವಿಶ್ರುತಾಯ. ಭಾರಿ ಜ್ಞಾನಿಯಾದ ಒಬ್ಬನಿಗೆ 100 ಗೋವುಗಳನ್ನು ಕನಕ ಶೃಂಗ ಮೈಯನ್ನು ದಾನ ಮಾಡಿದರೆ ಮತ್ತೆ ಶೃಣ್ಯಾಚ್ಚ ಭಾರತ ಕಥಾ, ಪರಮ ಪವಿತ್ರವಾದ ಭಾರತ ಕಥೆಯನ್ನು ಕೇಳುವುದು. ಇದು ತುಲ್ಯಂ ಫಲಂ ಭವತಿ ತಸ್ಯ ಚೈವ ಅಂತ ಇದರಲ್ಲಿ ಹರಿವಂಶದಲ್ಲೇ ಆರಂಭದಲ್ಲಿ ಬರ್ತಕ್ಕಂಥ ಶ್ಲೋಕ. ಅದರಿಂದ ಈ ಭಾರತದ ಕಥೆ, ಭಾರತ ಕಿಲಭಾಗದ ಹರಿವಂಶದ ಕಥೆ, ಅದರ ಶ್ರವಣಕ್ಕೆ ಅಂತಹ ವಿಶೇಷ ಫಲ ಇದೆ. ಅದರಲ್ಲೂ ನಮ್ಮ ವಂಶೋದ್ಧಾರದ ದೃಷ್ಟಿಯಿಂದ ಉದರದಲ್ಲಿ ಮಗುವನ್ನು ಹೊತ್ತಂತಹ ಗರ್ಭಿಣಿ ಸ್ತ್ರೀಯರು ದೇವರ ಕಥೆಯನ್ನು ನಿರಂತರ ಶ್ರವಣ ಮಾಡ್ತಾ ಇರಬೇಕು. ಯಾರನ್ನು ಹೊಡೆದು ಬಡಿದು ಕೊಲ್ಲುವಂತಹ ಈ ಟಿವಿಯ ಕರ್ಕಶ ದೃಶ್ಯಗಳನ್ನು ನೋಡಬಾರ್ದು. ಶಾಂತವಾದ ವಾತಾವರಣದಲ್ಲಿರುವ ಹಾಗೆ ಕುಟುಂಬದ ಹಿರಿಯರು ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದೆಲ್ಲ ವಾತ್ಸ್ಯಾಯನೂ ಕೂಡ ನಿರೂಪಣೆ ಮಾಡ್ತಕ್ಕಂಥ ವಿಧಾನಗಳು. ಅದಕ್ಕೆ ಅನುಗುಣವಾಗಿ ತಿಳಿದ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಈ ಹರಿವಂಶದ ಕಥಾಶ್ರವಣದ ಒಂದು ವ್ಯವಸ್ಥೆಯನ್ನು ಯೋಜಿಸಿ ದೊಡ್ಡ ಪುಣ್ಯಕರ್ಮವನ್ನು ನಾವೆಲ್ಲ ನಡೆಸಿದ್ದೇವೆ. ಇದರಿಂದ ಏನು ಕಥಾಶ್ರವಣ, ಕಥಾ ವಾಚನ, ಇದರಿಂದ ಏನು ಪುಣ್ಯ ಫಲವನ್ನು ಶಾಸ್ತ್ರ ಹೇಳಿದೆ ಅಂತಹ ಶುದ್ಧ ಫಲ ಅದು ಇಡೀ ಕುಟುಂಬಕ್ಕೆ ಸೇರಿದಂತಹ ಶ್ರವಣ ಮಾಡಿದ ಶ್ರೋತೃಗಳಿಗೆಲ್ಲ ಪ್ರಾಪ್ತವಾಗಲಿ. ಈ ಕುಟುಂಬ
ಅದು ಗೋತ್ರಾಭಿವೃದ್ಧಿಯನ್ನು ಕಂಡು ಸಮಸ್ತ ವಿದ್ಯಾ ವಿಶಾರದ ಸಮಸ್ತ ಸಲ್ಲಕ್ಷಣೋಪೇತ ಸುರೂಪ ಸುಪುತ್ರ ಪ್ರಾಪ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಕೇಶವಾಚಾರ್ಯರು, ನಮ್ಮ ಹಿರಿಯರು, ನಮಗೆಲ್ಲ ಅವರನ್ನು ಮೊದಲಿಂದ ನೋಡ್ತಾ ಇದ್ರೇನೆ ನಮ್ಮಲ್ಲಿ ಒಂದು ರೋಮಾಂಚನ. ಅವರಿಂದ ಪಾಠ ಕೇಳಿ ಕಲಿಯುವುದಕ್ಕಿಂತ ಹೆಚ್ಚು ನೋಡಿ ಕಲಿಯುವಂಥ ಗುರು ವ್ಯಕ್ತಿತ್ವ ಅಂದರೆ ಹಾಗೆ ನೋಡಿ ಕಲಿಯುವಂಥದ್ದು ಬಹಳ ಹೆಚ್ಚು. ಇವತ್ತಿಗೂ ಕೂಡ ಪಾಠವನ್ನು ಹೇಳತಕ್ಕಂತಹ ತುಡಿತಾ ಇರತಕ್ಕಂಥ ಹಿರಿಯರು, ವಿದ್ಯಾಪೀಠದ ಆರಂಭದ ವಿದ್ಯಾರ್ಥಿಗಳಾಗಿ ಇವತ್ತಿಗೆ ನಮ್ಮಲ್ಲಿ ಆರಂಭದ ಅಧ್ಯಾಪಕರು. ಇವತ್ತು ಇರುವವರು ಅವರ ಶಿಷ್ಯರಿದ್ದಾರೆ, ಶಿಷ್ಯರ ಶಿಷ್ಯರಿದ್ದಾರೆ, ಶಿಷ್ಯರ ಶಿಷ್ಯರ ಶಿಷ್ಯರು ಪಾಠ ಹೇಳ್ತಾ ಇದ್ದಾರೆ. ಅಂತಹ ಒಂದು ಪರಂಪರೆಯನ್ನು ಕಂಡಿರತಕ್ಕಂಥ ವ್ಯಕ್ತಿತ್ವ ಅವರದ್ದು. ತಾವು ಸ್ವತಃ ಉಪನ್ಯಾಸ ಮಾಡಿ ಎಲ್ಲವನ್ನೂ ತಿಳಿದಂತಹ ವ್ಯಕ್ತಿತ್ವ. ಆದರೂ ಕೂಡ ದೇವರ ಕಥೆಯನ್ನು ಎಲ್ಲಿ ಹೇಳಿದರೂ ಕೇಳಬೇಕು ಅಂತಕ್ಕಂತಹ ಮನಸ್ಥಿತಿ. ಅಂಥ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಭಗವಂತ ಸರ್ವರಿಗೂ ಕೂಡ ಶಾಂತಿ ನೆಮ್ಮದಿ ಶ್ರೇಯಸ್ಸನ್ನು ಕರುಣಿಸಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು